ಇವತ್ತಿನ ಆಧ್ಯಾತ್ಮಿಕ ಅದ್ಭುತವಾದ ಜ್ಞಾನ, ಈ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಏನಂದ್ರೆ ಓಶೋ ರಜನೀಶ್ ಅವರ ಜೀವನ ಪಯಣ. ಅವರು ಜೀವನ ಪಯಣ ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ಅದ್ಭುತವಾದ ಜ್ಞಾನನು ನೀಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ನೇತ್ರ ಮೇಡಮ್ ಅವರು ಆಗಮಿಸಿದ್ದಾರೆ ನಮ್ಮ ವೇದಿಕೆಗೆ. ಅವ್ರಿಗೂ ಸ್ವಾಗತ ಕೋರೋಣ ಎಲ್ಲರ ಪರವಾಗಿ. ಮೇಡಮ್ ವೆಲ್ಕಮ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಮೊದಲಿಗೆ ನಮ್ಮ ಪೂಜನೀಯ ಗುರುಗಳಾಗಿರ್ತಕ್ಕಂಥ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಆತ್ಮ ಚೈತನ್ಯಕ್ಕೆ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಧ್ಯಾನ ಬಾಂಧವರಿಗೆ, ಯೂಟ್ಯೂಬ್ ನಲ್ಲಿ ಕೇಳ್ತಕ್ಕಂಥ ಧ್ಯಾನ ಬಾಂಧವರಿಗೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ಎಲ್ಲಾರ್ಗೂ ಸಹ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಮಾಸ್ಟರ್ಸ್, ಬಹಳ ಅದ್ಭುತವಾಗಿ ಧ್ಯಾನವನ್ನ ನಾವು ಮಾಡಿದೀವಿ ಇಷ್ಟು ಸಮಯ ಕಾಲ. ಧ್ಯಾನ, ಜ್ಞಾನ, ಮುಕ್ತಿ. ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಈ ಒಂದು ವಾಕ್ಯವನ್ನ ನೆನಪಿಸ್ಕೊಳ್ಳೇಬೇಕು. ನಾವು ಧ್ಯಾನದಿಂದ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ತೀವಿ. ಆ ಶಕ್ತಿಯಿಂದ ಜ್ಞಾನವನ್ನ ನಾವು ಪಡ್ಕೊಂಡಾಗ ನಾವು ನಮ್ಮ ಆತ್ಮ ಚೈತನ್ಯದ ಮತ್ತು ಆತ್ಮ ಪುರೋಗಮನದ ಸ್ಥಿತಿಗೆ ನಾವು ತಲುಪ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹೆಜ್ಜೆ ಹೆಜ್ಜೆಗೂ ಆ ತುದಿ ಸ್ಥಿತಿ, ಪರಬ್ರಹ್ಮ ಸ್ಥಿತಿ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಮಾಸ್ಟರ್ಸ್, ಅಂತ ಅದ್ಭುತ ಒಂದು ಪ್ರಯಾಣದಲ್ಲಿ ನಾವಿದೀವಿ. ಸಾಧಾರಣವಾಗಿ ಆಧ್ಯಾತ್ಮಿಕತೆನ ಮತ್ತು ಪ್ರಾಪಂಚಿಕತೆನ ಬೇರೆ ಬೇರೆಯಾಗಿ ನೋಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಇವಾಗ ಈ ಒಂದು 2 ಗಂಟೆಗಳ ಕಾಲ ಇಲ್ಲಿದ್ದೀವಿ, ಧ್ಯಾನ ಮಾಡ್ತೀವಿ, ಮತ್ತೆ ಎಷ್ಟೋ ಅದ್ಭುತವಾಗಿರ್ತಕ್ಕಂಥ ವಿಸ್ಡಮ್ನ ಪಡ್ಕೊಳ್ತೀವಿ. ಆಮೇಲೆ ಹೇಗೆ ಅಂತಂದ್ರೆ ಒಂದ್ ಸ್ವಲ್ಪ ಸ್ವಿಚ್ ಆಫ್ ಮಾಡ್ಬಿಡ್ತೀವಿ. ಇದನ್ನ 5 to 7 ಆಯ್ತು ಅಂತಂದ್ರೆ ಸ್ವಿಚ್ ಆಫ್. ಆಮೇಲೆ ಏನ್ ಆಸ್ ಯೂಶುವಲ್ ಲೈಫ್ ನಾವು ಲೀಡ್ ಮಾಡ್ತೀವಿ, ನಮ್ಮ ಹೊಟ್ಟೋಗುತ್ತೆ. ಅದು ಹಾಗಾಗ್ಬಾರ್ದು ಮಾಸ್ಟರ್ಸ್. ಆಧ್ಯಾತ್ಮಿಕತೆ ಮತ್ತು ಪ್ರಾಪಂಚಿಕತೆ ಎರಡು ಕೂಡ ಬೆರಿಬೇಕು. ಅದು 2 ಡಿಫ್ರೆಂಟ್ ಪ್ಯಾರಲಲ್ ಲೈನ್ಸ್ ಅಲ್ಲ, ಅದು ಒಟ್ಟಿಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ನಾವ್ ಏನಿವಾಗ ಧ್ಯಾನ ಮತ್ತು ಜ್ಞಾನವನ್ನ ಪಡ್ಕೊಳ್ತಾ ಇದೀವಿ, ಅದು ನಮ್ಮ ಈ ಪ್ರಾಪಂಚಿಕ ಜೀವನದಲ್ಲಿ ಆಚರಣೆಯಲ್ಲಿ ಇಡ್ಬೇಕಾಗಿರತ್ತೆ. ಆ ತಿಳ್ಕೊಂಡಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನಾವು ನಮ್ಮ ಶರೀರ ಧರ್ಮಗಳನ್ನ ನಿರ್ವಹಣೆ ಮಾಡ್ಬೇಕು ಅಂತಂದಾಗ ಇಂಪ್ಲಿಮೆಂಟ್ ಮಾಡ್ಬೇಕಾಗಿರತ್ತೆ. ಅವಾಗ್ಲೇ ಅದು ಪರಿಪೂರ್ಣತೆಯನ್ನ ಪಡ್ಕೊಳ್ತಕ್ಕಂಥದ್ದು. ಅವಾಗ್ಲೇ ಆ ಸಂಪೂರ್ಣ ತತ್ವವನ್ನ ನಾವು ಗಳಿಸ್ಕೊಳ್ತಕ್ಕಂಥದ್ದು ಕೂಡ. ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಡಿಫ್ರೆಂಟ್ ಕ್ರೈಟೀರಿಯಾಸ್ ಹಾಗೆ ನಾವು ನೋಡ್ದಂಗೆ ಎರಡನ್ನ ಕೂಡ ಒಟ್ಟಿಗೆ ನೋಡ್ತಾ ಈ ಆಧ್ಯಾತ್ಮಿಕತೆ ಏನಿದೆ ಅದು ನಮ್ಮ ಒಂದು ಜೀವನ ಶೈಲಿಯಲ್ಲಿ ನಾವು ಕಂಪ್ಲೀಟ್ ಆಗಿ ಅಳವಡಿಸ್ಕೊಂಡು ಜೀವನ ಮಾಡ್ತಾ ಇದೀವಿ ಅಂತಂದಾಗ ಈ ಒಂದು ಸೋಲ್ ಪರ್ಪಸ್ ಏನಿರುತ್ತೆ, ಆ ಸೋಲ್ ಪರ್ಪಸ್ ನಾವು ಕಂಡ್ಕೊಂಡು ಅದನ್ನ ಫಿನಿಶ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾವು ಗಮನಿಸ್ಬೇಕಾಗಿರೋದು. ಸೊ ಇಂತಹ ಅದ್ಭುತ ವೇದಿಕೆಯಲ್ಲಿ ರಂಗಸ್ವಾಮಿ ಸರ್ ಅವರು ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ನಮ್ಗೆಲ್ಲರಿಗೂ ಕೂಡ ಇಂಥ ಅದ್ಭುತವಾಗಿರ್ತಕ್ಕಂಥ ಅವಕಾಶನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಸೊ ಇದನ್ನ ನಾವು ಖಂಡಿತ ಸದ್ವಿನಿಯೋಗ ಪಡಿಸ್ಕೊಳ್ಬೇಕು ಮಾಸ್ಟರ್ಸ್. ಸತತ 365 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ವಿಸ್ಡಮ್ ಶೇರ್ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥದ್ದು, ಇನ್ನೇನು 2 ತಿಂಗಳು ಫಿನಿಶ್ ಮಾಡ್ಕೊಂಡು ಏಪ್ರಿಲ್ಗೆ ನಾವು ಹತ್ರದಲ್ಲೇ ಕಾಲಿಡ್ತಕ್ಕಂಥದ್ದು. ಸೊ ನಾವಷ್ಟೇ ಅಲ್ಲ, ಇದರ ಉಪಯೋಗವನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಎಲ್ಲಾರ್ಗು ಕೂಡ ಇದರ ಉಪಯೋಗ ಖಂಡಿತ ಅವಶ್ಯ ಇದೆ. ಇನ್ನ ಹೊಸ ಜನ ಖಂಡಿತ ಸೇರ್ಲೇಬೇಕಾಗಿರುತ್ತೆ ಮಾಸ್ಟರ್ಸ್, ಧ್ಯಾನ ಪರಿಚಯದಲ್ಲಿ ಇರ್ತಕ್ಕಂಥವ್ರು. ಆಮೇಲೆ ನಾವು ಕೂಡ ಕನ್ಸಿಸ್ಟೆನ್ಸ್ ಆಗಿ ಪ್ರತಿನಿತ್ಯ ಜಾಯಿನ್ ಆಗ್ಲೇಬೇಕಾಗಿರುತ್ತೆ ಮಾಸ್ಟರ್ಸ್. ಸೊ ಎಲ್ಲಾರ್ಗು ಕೂಡ ಈ ಒಂದು ವಿಸ್ಡಮ್ ನ ಶೇರ್ ಮಾಡಿ, ಈ ಅವಕಾಶನ ಎಲ್ಲಾರು ಕೂಡ ಸದ್ವಿನಿಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲಾರ್ಗು ಕೂಡ ತಿಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ನಾನು ವಿನಂತಿಸ್ಕೊಳ್ತೀನಿ ಮಾಸ್ಟರ್ಸ್. ಸೊ ಈ ದಿನ ನಾವು ಲೈಫ್ ಆಫ್ ಓಶೋ, ರಜನೀಶ್ ಓಶೋ ಅಥವಾ ಓಶೋ ಅಂತಾನೆ ಬಹಳಷ್ಟು ಪ್ರಾಮುಖ್ಯ ಪಡೆದಿರ್ತಕ್ಕಂಥ ಮಹಾನ್ ಚೈತನ್ಯ ಅವರು. ಸೊ ಅವರ ಬಗ್ಗೆ ನಾವು ಇವತ್ತು ನಮ್ಮ ಒಂದು ವಿಸ್ಡಮ್ ಅನ್ನ ಅಥವಾ ಜ್ಞಾನವನ್ನ ಪಡ್ಕೊಳ್ಳೋಣ ಮಾಸ್ಟರ್ಸ್. ಯಾಕೆ ಓಶೋ ಅವರು ಅಷ್ಟೊಂದು ಪ್ರಾಮುಖ್ಯವನ್ನ ಪಡ್ಕೊಂಡ್ರು ಅಂತ ಹೇಳಿ ನಾವು ಗಮನಿಸಿದಾಗ, ಯಾವ್ದಕ್ಕೂ ಕೂಡ ಬಣ್ಣ ಬಳ್ದು ಹೇಳಲ್ಲ ಅವರು, ಯಾವ್ದಕ್ಕೂ ಕೂಡ ಬಣ್ಣ ಬಳ್ದು ಹೇಳ್ತಾ ಇರ್ಲಿಲ್ಲ. ಅದು ನಮ್ಗೆ ಕೇಳೋದಿಕ್ಕೆ ಕಠಿಣವಾಗಿ ಅನ್ಸಿದ್ರು ಕೂಡ, ಗಮನಿಸೋದಿಕ್ಕೆ ಫಾಲೋ ಮಾಡ್ಲಿಕ್ಕೆ ಕಠಿಣವಾಗಿ ಅನ್ಸಿದ್ರು ಕೂಡ,
ಯತಃ ಪ್ರಕಾರ ಸತ್ಯವನ್ನೇ ಹೇಳ್ತಾ ಇದ್ದಿದ್ದು. ಆ ಸತ್ಯವನ್ನ ಯಾವುದು ಮರೆ ಮುಚ್ಚಿ ಇಲ್ಲದೆ ನೇರವಾಗಿ ವ್ಯಕ್ತಪಡಿಸ್ತಾ ಇದ್ರು ಅವರು. ನಾವ್ ಏನಾದ್ರೂ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ಅಂತಂದಾಗ ಸಾಂಪ್ರದಾಯ ಪದ್ಧತಿಗಳನ್ನ ನಾವೇನ್ ತಿಳ್ಕೊಳ್ತಾ ಇದೀವಿ ಅದು ಎಲ್ಲೋ ಒಂದ್ ಕಡೆ ಡಿಸ್ಟರ್ಬೆನ್ಸ್ ಆಗಬಹುದು. ಹಾಗಲ್ಲ, ಒಂದ್ ಸ್ವಲ್ಪ ಹೊಸ ನೂತನವಾಗಿ ತಿಳ್ಕೊಳ್ತಕ್ಕಂಥದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಏನಾದ್ರೂ ಹೇಳಿದ್ರೆ ಇವ್ರು ಏನ್ ಅನ್ಕೊಳ್ತಾರೋ ಅನ್ನೋ ಸಂಕೋಚ ಇರ್ಲಿಲ್ಲ. ಅವ್ರು ನೇರವಾಗಿ ಏನ್ ಅನ್ಕೊಂಡ್ರು ಸರಿ, ಸತ್ಯನೇ ಗೊತ್ತಾಗ್ಬೇಕು ಅಂತ ಸತ್ಯವನ್ನ ನೇರವಾಗಿ ಹೇಳ್ತಾ ಇದ್ದಿದ್ದ ವ್ಯಕ್ತಿ ಅವರು. ಹಾಗೆ ಅವರು ಜೀವನವನ್ನ ಕೂಡ ಮಾಡಿದ್ರು. ಸೊ ಇಂತ ಮಹಾನ್ ಚೈತನ್ಯ ಬಗ್ಗೆ ನಾವ್ ಇವತ್ತು ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್, ಜ್ಞಾನ ಪಡ್ಕೊಳ್ತಾ ಹೋಗೋಣ. ಓಶೋ ಅವರು 1931 ಡಿಸೆಂಬರ್ 11ರಂದು ಮಧ್ಯಪ್ರದೇಶ್ನ ಕಚ್ವಾಡ ಅನ್ನೋ ಒಂದು ಗ್ರಾಮದಲ್ಲಿ ಜನ್ಮವನ್ನ ಪಡ್ಕೊಳ್ತೇನೆ ಮಾಸ್ಟರ್. 1931ರಲ್ಲಿ ಇವರು ಸ್ವತಃ ಶಾಕಾಹಾರಿಗಳಾಗಿರ್ತಕ್ಕಂಥ ಜೈನ್ ಕುಟುಂಬದಲ್ಲಿ ಅವರು ಜನ್ಮವನ್ನ ಪಡ್ಕೊಳ್ತಾರೆ. ಇವರು ಜನ್ಮವನ್ನ ಪಡ್ಕೊಂಡ ನಂತರ ಅವರ ತಂದೆ ತಾಯಿಯಿಂದ ಅಲ್ಲಿಂದನೇ ಪ್ರಾರಂಭವಾಗುತ್ತೆ ಅವರು ಈ ಆಧ್ಯಾತ್ಮಿಕ ಪ್ರಯಾಣ ಅಂತಾನೆ ನಾವ್ ಹೇಳ್ಬೇಕಾಗಿರತ್ತೆ ಮಾಸ್ಟರ್ಸ್. ಯಾಕಂದ್ರೆ ಅವ್ರದ್ದು ಕಂಪ್ಲೀಟ್ ಹೇಗೆ ಅಂತಂದ್ರೆ ಅವ್ರ ಪೇರೆಂಟ್ಸ್ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರ್ಲಿಲ್ಲ. ಆ ಪಾರ್ವತಿ ಪರಮೇಶ್ವರ ಅರ್ಧನಾರೀಶ್ವರ ಸ್ಥಿತಿಯನ್ನ ತತ್ವವನ್ನ ಬಹಳ ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದ ಒಂದು ದಂಪತಿ ಅವರು. ಸೊ ಅವರ ಒಂದು ಹೇಗೆ ಆ ಬ್ಯಾಲೆನ್ಸಸ್ ನ ಅವ್ರು ಗಮನಿಸ್ತಾ ಇದ್ರು ಅವ್ರ ಪೇರೆಂಟ್ಸ್ ಅಲ್ಲಿ, ಅದನ್ನ ನೋಡಿದಾಗ ಅವ್ರಿಗೆ ಏಕಾತ್ಮ ಫೀಲಿಂಗ್ ಅನ್ನೋದು ಬರ್ತಾ ಇತ್ತು. ಅಂತಂದ್ರೆ ನಾನು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ಎಲ್ಲ ಒಂದೇ ಅನ್ನೋ ಒಂದು ಫೀಲಿಂಗ್. ಅದು ಎಷ್ಟು ಬಹಳ ಇಂಪಾರ್ಟೆಂಟ್ ಅಂದ್ರೆ ಒನ್ನೆಸ್. ಪ್ರಪಂಚದಲ್ಲಿ ನಾವ್ ಎಷ್ಟು ಜನ ಇದೀವಿ, ನಾವೆಲ್ಲರೂ ಕೂಡ ಒಂದೇ. ಆದ್ರೆ ಬೇರೆ ಬೇರೆ ಅನುಭವಗಳನ್ನ ಪಡ್ಕೊಳ್ಳೋದಿಕ್ಕೆ ಒಂದೊಂದು ಶರೀರದಲ್ಲಿ ಒಂದೊಂದು ಆತ್ಮ ಪದಾರ್ಥವಾಗಿ ನಾವು ಜನ್ಮವನ್ನ ಪಡ್ಕೊಂಡಿದೀವಿ ಅಷ್ಟೇ. ಆದ್ರೆ ನಾವೆಲ್ಲರೂ ಕೂಡ ಆತ್ಮ ಪುರೋಗಮನ, ಆತ್ಮ ಚೈತನ್ಯವನ್ನ, ಆತ್ಮ ಸಂಸ್ಕಾರವನ್ನ ಪಡ್ಕೊಂಡಿದೀವಿ ಅಂತ ಆದ್ಮೇಲೆ ಕೊನೆಗೆ ನಾವು ಆ ಪರಬ್ರಹ್ಮ ಸ್ಥಿತಿಗೆ ತಲುಪಿದಾಗ, ಎಲ್ಲವೂ ಕೂಡ ಪರಬ್ರಹ್ಮವೇ ಆದಾಗ ನಾವೆಲ್ಲರೂ ಒಂದೇ. ನಾವು ಬೇರೆ ಬೇರೆ ಖಂಡಿತ ಸಾಧ್ಯನೇ ಆಗಲ್ಲ ಮಾಸ್ಟರ್ಸ್. ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಏಕಾತ್ಮ ಫೀಲಿಂಗ್ ಅನ್ನೋದು ಆ ಒಂದು ಅವರ ಒಂದು ಪೇರೆಂಟ್ಸ್ ಇಂದಾನೆ, ಅವರ ಪೋಷಕರಿಂದಾನೆ ಅವ್ರು ಪಡ್ಕೊಂಡಿರ್ತಕ್ಕಂಥದ್ದು. ಎಂತ ಅದ್ಭುತದು. ಅದಕ್ಕೆ ನೋಡಿ ಸ್ಪಿರಿಚುವಲ್ ಪೇರೆಂಟಿಂಗ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಆಧ್ಯಾತ್ಮಿಕ ಪಾಲನೆ, ಪೋಷಣೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಥವಾ ಆಧ್ಯಾತ್ಮಿಕ ಪಾಲನೆ ಪೋಷಣೆ ಅನ್ನೋದಕ್ಕಿಂತ ಎಚ್ಚರವಾಗಿ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಮಕ್ಕಳಿಗೆ ನೀಡ್ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಹೇಳಿದ್ರೆ ಅಲ್ಲ ಅವ್ರು ಪಡ್ಕೊಳ್ತಕ್ಕಂಥದ್ದು, ನಾವು ಪಾಲನೆ ಮಾಡಿ ತೋರಿಸ್ದಾಗ ಅದನ್ನು ನೋಡಿ ಕಲಿತಕ್ಕಂಥದ್ದು. ಅಂತ ಅದ್ಭುತ ವಾತಾವರಣ ಓಶೋ ಅವ್ರಿಗೆ ಇತ್ತು. ಅವ್ರ ಪೇರೆಂಟ್ಸ್ ಇಂದ ಅವ್ರು ಪಡ್ಕೊಂಡಿರ್ತಕ್ಕಂಥದ್ದು ಏಕಾತ್ಮ. ಎಲ್ಲವೂ ಕೂಡ ಏಕಾತ್ಮ, ಎಲ್ಲವೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಫೀಲಿಂಗ್ ನ ಅವರು ಅಲ್ಲಿಂದ ಪಡ್ಕೊಳ್ತಾರೆ ಮಾಸ್ಟರ್ಸ್. ಅದಾದ್ಮೇಲೆ ಅವರು ಡಿಗ್ರಿನ ಪೂರೈಸ್ತಾರೆ, ಪೋಸ್ಟ್ ಗ್ರಾಜುಯೇಷನ್ ಕೂಡ ಪೂರೈಸ್ತಾರೆ. ತತ್ವಶಾಸ್ತ್ರದಲ್ಲಿ ಈ ಒಂದು ಪದವಿಯನ್ನ ಅವ್ರು ಪಡ್ಕೊಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಅವರು ಆಲ್ಮೋಸ್ಟ್ 9 ವರ್ಷಗಳ ಕಾಲ ಈ ಒಂದು ಶಿಕ್ಷಕರಾಗಿ ಶಿಕ್ಷಣ ವೃತ್ತಿಯಲ್ಲಿ ಅವರ ಒಂದು ಕೆರಿಯರ್ನ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಮಾಸ್ಟರ್ಸ್. ಜಬ್ಬಲ್ಪುರ ಅಲ್ಲಿ ಸರಿಸುಮಾರು 9 ವರ್ಷ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಆಮೇಲೆ ಅವರು ಹೆಚ್ಚು ಹೆಚ್ಚು ಪ್ರಪಂಚ ವ್ಯಾಪ್ತ ಅವ್ರಿಗೆ ಏನಾಗತ್ತೆ, ಹೇಗೆ ಅಂತಂದ್ರೆ ಸಣ್ಣ ವಯಸ್ಸಿನಲ್ಲಿ ಅವ್ರ ತಂದೆಯವರು ನೀನ್ ಸ್ಕೂಲ್ಗೆ ಹೋಗೋದ್ ಇಷ್ಟನಾ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಅವರು ಹೌದು ನಾನ್ ಸ್ಕೂಲ್ಗೆ ಹೋಗೋದ್ ಇಷ್ಟ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಸ್ಕೂಲ್ಗೆ ಹೋಗ್ತಕ್ಕಂಥದ್ದು ಇಷ್ಟ ಅಂತಂದಾಗ ಅವರ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಓದೋದಂದ್ರೆ ಇಷ್ಟ. ಆದ್ರೆ ಸ್ಕೂಲ್ಗೆ ಹೋಗ್ತಕ್ಕಂಥದ್ದು ಅಂತಂದ್ರೆ ಅವರು ಹೇಗೆ ಅದನ್ನ ಜೈಲ್ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ರು. ಯಾಕೆ ಜೈಲ್ ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ರು ಅಂತಂದ್ರೆ ಏನಾದ್ರೂ ಒಂದು ವಿಚಾರ ತಿಳ್ಕೊಳ್ಬೇಕಾದಾಗ ಫ್ರೀಡಮ್ ಅನ್ನೋದು ಇರ್ಬೇಕು. ಆ ಫ್ರೀಡಮ್ ಅನ್ನೋದು ಇಲ್ಲದೆ ಬಂದಿಯಾಗಿ ಓದ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು, ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಅದು ಸಂಪೂರ್ಣವನ್ನ ಪಡ್ಕೊಳ್ಳಲ್ಲ ಅನ್ನೋದು ನಾವು ಇವಾಗ ನೋಡ್ತೀವಿ, ಗಮನಿಸ್ತೀವಿ. ಒತ್ತಾಯ ಪೂರ್ವಕವಾಗಿ ಮಕ್ಕಳಿಗೆ ಶಿಕ್ಷಣ ಕಳಿಸ್ತಕ್ಕಂಥದ್ದು,
ಒತ್ತಾಯ ಪೂರ್ವಕವಾಗಿ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದೀವಿ ಅಂತಂದ್ರೆ ಅದರ ಸಂಪೂರ್ಣತೆಯನ್ನ, ಅದರ ಅಭಿರುಚಿಯನ್ನ ಅವ್ರು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇವರು ಈ ಶಿಕ್ಷಣ ಸಂಸ್ಥೆ ಅನ್ನೋದು ಏನಿದೆ, ಒತ್ತಾಯ ಪೂರ್ವಕವಾಗಿ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಅನ್ನೋದು ಏನಿದೆ ನೋಡಿ, ಅದನ್ನ ಯಾವತ್ತೂ ಅವ್ರು ನಂಬ್ತಾ ಇರ್ಲಿಲ್ಲ. ಅವ್ರಿಗೆ ಶಿಕ್ಷಣ ಅನ್ನೋದ್ರ ಮೇಲೆ ಬಹಳಷ್ಟು ಇಷ್ಟ, ಬಹಳ ಪ್ರೀತಿ. ಅಂದ್ರೆ ಓದ್ಬೇಕು, ತಿಳ್ಕೊಳ್ಬೇಕು, ವಿಚಾರ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಬಹಳ ಇಷ್ಟ ಇದೆ. ಆದ್ರೆ ಆ ಪ್ರೊಸೀಜರ್ ಅನ್ನೋದಿದೆಲ್ಲ, ಯಾವ ವಿಧಾನದಲ್ಲಿ ಆ ಶಿಕ್ಷಣ ಅನ್ನೋದು, ಆ ಒಂದು ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಅನ್ನೋದು ಆಗ್ತಾ ಇದೆ ನೋಡಿ, ಆ ಒಂದು ಪ್ರಕ್ರಿಯೆ ಅನ್ನೋದು ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಅವರು ಶಿಕ್ಷಣದ ಮೇಲೆ ಎಷ್ಟೊಂದು ವಿದ್ಯೆ ಮೇಲೆ, ಜ್ಞಾನದ ಮೇಲೆ ಎಷ್ಟೊಂದು ಇಷ್ಟ ಇದೆ ಅನ್ನೋದು ಅವ್ರು ಪಡ್ಕೊಂಡಿರ್ತಕ್ಕಂಥ ಪದವಿ, ಅವ್ರು ಪಡ್ಕೊಂಡಿರ್ತಕ್ಕಂಥ ಸ್ನಾತಕೋತ್ತರ ಪದವಿ, ಅದನ್ನ ನೋಡಿದ್ರೇನೆ ನಾವು ನೋಡ್ಬಹುದು. ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏರಿಯಾಸ್ ಅಲ್ಲಿ ಅವ್ರು ಎಷ್ಟೋ ರಿಸರ್ಚ್ ನ ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟೊಂದು ಇಷ್ಟ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಅಂತಂದ್ರೆ. ಆದ್ರೆ ಆ ಪ್ರಕ್ರಿಯೆ ಅನ್ನೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಯಾವ್ದು ಸ್ಕೂಲ್ಗೆ ಹೋಗ್ತಕ್ಕಂಥದ್ದು, ಗೋಡೆಯಲ್ಲಿ ಜೈಲಲ್ಲಿ ಕೂತು ಓದೋಂಗೆ ಕಲ್ತ್ಕೊಳ್ತಕ್ಕಂಥದ್ದು ಅನ್ನೋದು ಅವ್ರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಸಣ್ಣ ವಯಸ್ಸಿನಲ್ಲಿ ಸ್ಕೂಲ್ ಹತ್ರ ಕರ್ಕೊಂಡು ಹೋಗಿ ಅವ್ರ ತಂದೆ, ಏನ್ ನೀನು ಸ್ಕೂಲ್ಗೆ ಹೋಗ್ತೀಯಾ ಅಂತಂದ್ರೆ ಅವ್ರಿಗೆ ಬಿಲ್ಕುಲ್ ಸ್ಕೂಲ್ ಒಳಗಡೆ ಹೋಗಕ್ ಇಷ್ಟ ಇರ್ಲಿಲ್ಲ. ಆದ್ರೆ ವಿದ್ಯೆಯನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಹಂಬಲದಿಂದ ಅಷ್ಟೇ ಅವರು ಸ್ಕೂಲ್ ಒಳಗಡೆ ಹೆಜ್ಜೆ ಇಟ್ಟಿದ್ದು ಅನ್ನೋದನ್ನ ಸ್ಪಷ್ಟವಾಗಿ ಒಂದು ಕಡೆ ವ್ಯಕ್ತಪಡಿಸ್ತಾರ ಅವ್ರು. ಆಮೇಲೆ 9 ವರ್ಷಗಳ ಕಾಲ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರಲ್ಲ, ಕೆಲಸ ಮಾಡಿ ಅವರು ಸಾಕು, ಇನ್ನ ಆಳವಾಗಿ ಜ್ಞಾನವನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ, ಮತ್ತು ನಾನು ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಹೆಚ್ಚು ಹೆಚ್ಚು ಮಂದಿಗೆ ಹೇಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ 9 ವರ್ಷ ಕಾಲ ಅವರು ಏನ್ ಕೆಲಸ ಮಾಡ್ತಾರೆ ಉಪನ್ಯಾಸಕರಾಗಿ, ಅದಕ್ಕೆ ಸ್ವಸ್ತಿನ ಇಟ್ಟು ಪ್ರಪಂಚವೆಲ್ಲವೂ ಕೂಡ ಅವರು ಓಡಾಡೋದು ಶುರು ಮಾಡ್ತಾರೆ ಮಾಸ್ಟರ್ಸ್. ಪ್ರಪಂಚವೆಲ್ಲವೂ ಕೂಡ ಓಡಾಡ್ತಾ ಅವರು ಎಲ್ಲರಿಗೂ ಕೂಡ ಅವ್ರು ತಿಳ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ಹೇಳ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು, ವ್ಯಕ್ತಪಡಿಸ್ತಕ್ಕಂಥದನ್ನ ಅವರು ಶುರು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವರು ಸರಿಸುಮಾರು 600 ಸಂಪುಟಗಳನ್ನ ಬರೀತಕ್ಕಂಥದ್ದು, ಅದು ಹಲವಾರು ಭಾಷೆಗಳಲ್ಲೂ ಕೂಡ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ ಮಾಸ್ಟರ್ಸ್. ಹಾಗಾದ್ರೆ ಇಂಥ ಅದ್ಭುತವಾಗಿರ್ತಕ್ಕಂಥ ಓಶೋ ಅವರ ಜೀವನಕ್ಕೆ ಇನ್ನೇನು ಸ್ಫೂರ್ತಿದಾಯಕಗಳು, ಇನ್ಯಾರು ಸ್ಫೂರ್ತಿದಾಯಕಗಳು ಅಂತ ಹೇಳಿ ನಾವು ನೋಡಿದಾಗ ಅವರು ಹೇಳ್ತಾರೆ, ಒಂದು ಕಡೆ ಅವರ ಅಜ್ಜಿ ಮತ್ತು ಅಜ್ಜ ಇಬ್ರು ಕೂಡ ಬಹಳಷ್ಟು ಸ್ಫೂರ್ತಿದಾಯಕ ಅವ್ರಿಗೆ ಅಂತ ಹೇಳಿ ಹೇಳ್ತಾರೆ. ಬಾಲ್ಯದಲ್ಲಿ ರಜನೀಶ್ ಓಶೋ ಅವರು ಅತಿ ಹೆಚ್ಚು ಸಮಯವನ್ನ ಕಳೆದಿರ್ತಕ್ಕಂಥದ್ದು ಅವರ ಅಜ್ಜಿ ಅಜ್ಜ ಮನೆಯಲ್ಲಿ, ಅವರ ತಾತ ಅಜ್ಜಿ ಮನೆಯಲ್ಲಿ ಅವರು ಬಹಳಷ್ಟು ಸಮಯವನ್ನ ಕಳೀತಕ್ಕಂಥದ್ದು ಬಾಲ್ಯದಲ್ಲಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾರೆ. ಆ ಪ್ರೇರಣೆ, ಅವ್ರಿಗೆ ಸ್ಫೂರ್ತಿ ಯಾರು ಅಂತಂದ್ರೆ ಕೂಡ ಅವರ ಅಜ್ಜಿ ಅಜ್ಜನೇ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಅವರಿಂದ ಅವರು ಜ್ಞಾನವನ್ನ ಪಡ್ಕೊಂಡ್ರು, ಹೇಗೆ ಅವರು ಯೋಚನೆ ಮಾಡ್ತಕ್ಕಂಥ ಒಂದು ದಿಕ್ಕು, ಮತ್ತೆ ಇನ್ನು ಆ ಜ್ಞಾನ ಪಡ್ಕೊಳ್ತಕ್ಕಂಥ ಆತ್ಮ ಚೈತನ್ಯದ ಸ್ಥಿತಿಗೆ ಬರೋದಿಕ್ಕೆ ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಇವರಿಬ್ರು ಅಂತ ಹೇಳಿ ನಾವು ನೋಡಿದಾಗ, ಅವರ ಅಜ್ಜ ಅಂದ್ರೆ ತಾತ ಅವ್ರು ಏನಿದ್ರು ಅಂತಂದ್ರೆ ಬಹಳಷ್ಟು ಕರುಣಾಮಯಿ ಅವರು, ಮತ್ತು ಬಹಳ ಉದಾರ ಭಾವ ಅವ್ರಿಗೆ ಜಾಸ್ತಿ. ಅಂದ್ರೆ ಅವರಲ್ಲಿರ್ತಕ್ಕಂಥ ಆ ಮಾತೃ ವಾತ್ಸಲ್ಯ ನೋಡಿ, ಅವ್ರ ತಾತ ಅಲ್ಲಿರ್ತಕ್ಕಂಥ ಮಾತೃ ವಾತ್ಸಲ್ಯವನ್ನು ಕೂಡ ಅವ್ರು ಗಮನಿಸ್ತಾರೆ. ನಾವ್ ಇದಕ್ಕೆ ಹೇಳ್ತಕ್ಕಂಥದ್ದು, ಪುರುಷ ಅಂತಂದ ತಕ್ಷಣ ಕರುಣೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಸಹಾನುಭೂತಿಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು, ಉದಾರ ಭಾವ ತೋರಿಸ್ತಕ್ಕಂಥದ್ದು ಅಂತಂದ್ರೆ ತಪ್ಪು ಅನ್ನೋ ಒಂದು ಭಾವನೆ ಇವಾಗ ಏನ್ ನಮ್ಮ ಸಮಾಜ ಕಲ್ಪನೆ ಮಾಡ್ತಾ ಇದೆ ನಮ್ಗೆ, ಅದು ಬಹಳ ಬಹಳ ವಿರುದ್ಧವಾಗಿರ್ತಕ್ಕಂಥ ಆಲೋಚನೆಯ ಧೋರಣಿ ಮಾಸ್ಟರ್ಸ್. ಪ್ರತಿ ಸ್ತ್ರೀಯಲ್ಲೂ ಸರಿ, ಪ್ರತಿ ಪುರುಷರಲ್ಲೂ ಸರಿ ಈ ಒಂದು ಸಮತುಲ್ಯದ ಭಾವನೆಗಳಿರ್ಬೇಕು. ಆ ಸಮತುಲ್ಯ ಬ್ಯಾಲೆನ್ಸ್ ಅಂತ ಅಂದಾಗ್ಲೇ ಮಾತ್ರನೇ ಆ ಪರಿಪೂರ್ಣತೆ ಅನ್ನೋದು ಪಡ್ಕೊಳ್ತಕ್ಕಂಥದ್ದು. ಅದರಲ್ಲಿ ಸ್ತ್ರೀ ಶಕ್ತಿ ಕೂಡ ಅವೇಕನ ಆಗಿರ್ಬೇಕು, ಪುರುಷ ಶಕ್ತಿ ಕೂಡ ಅವೇಕನ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ನಾವ್ ಯಾವ್ದೋ ಒಂದು ಹಣ್ಣೋ ತರಕಾರಿನೋ ಪರ್ಚೇಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋದಾಗ ಒಂದು ತಕ್ಕಡಿ ಒಂದು ಕಡೆ ಕೆಜಿ ಕಲ್ಲು, ಇನ್ನೊಂದು ಕಡೆ ನಾವು ತಗೊಳ್ತಾ ಇರ್ತಕ್ಕಂಥ ಪದಾರ್ಥಗಳು ಎರಡು ಬ್ಯಾಲೆನ್ಸ್ ಆದ್ರೆ ತಾನೇ ವ್ಯಾಪಾರ ಮುಗಿಯತಕ್ಕಂಥದ್ದು. ಒಂದ್ ಹೆಚ್ಚು ಕಡಿಮೆ ಇದ್ರೆ ವ್ಯಾಪಾರ ಮುಗಿಯುತ್ತಾ? ತರಕಾರಿ ಜಾಸ್ತಿ ತೂಗಿದ್ರೆ ಮಾರಾಟ ಒಪ್ಕೊಳ್ತಾನ? ಕೆಜಿ ಕಲ್ಲು ಜಾಸ್ತಿ ತೂಗಿದ್ರೆ ನಾವು ಒಪ್ಕೊಳ್ತೀವ? ಇಲ್ವಲ್ಲ. ಎರಡು ಬ್ಯಾಲೆನ್ಸ್ ಆದ್ರೇನೆ ತಾನೇ ಆ ವ್ಯಾಪಾರ ಸಂಪೂರ್ಣ ಆಗ್ತಕ್ಕಂಥದ್ದು. ಅದೇ ರೀತಿ ನಮ್ಮ ಮಾನವನ ಜೀವನ ಸಂಪೂರ್ಣ ಪರಿಪೂರ್ಣತೆಯನ್ನ ಪಡ್ಕೊಳ್ತಕ್ಕಂಥದ್ದು ಈ ಎನರ್ಜೀಸ್ ಎರಡು ಬ್ಯಾಲೆನ್ಸ್ ಆಗಿದ್ದಾಗ್ಲೆ.
ಆ ಅವರ ತಾತ ಅಲ್ಲಿ ಅಂತ ಉದಾರ ಭಾವ, ಆ ಕರುಣಾಮಯಿ ಅವರು ಬಹಳ ಬಹಳ ಅಚ್ಚುಕಟ್ಟಾಗಿ ಆ ಜ್ಞಾನವನ್ನ ಅವರ ತಾತನಿಂದ ಓಶೋ ಅವರು ಪಡ್ಕೊಂಡಿರ್ತಕ್ಕಂಥದ್ದು ಆಗಿದೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಅವ್ರ ಅಜ್ಜಿ ಇನ್ನ ಎಕ್ಸ್ಟ್ರಾರ್ಡಿನರಿ ನೋಡಿ. ಅವರಲ್ಲಿ ಅದ್ಭುತವಾದ ಪುರುಷ ಶಕ್ತಿ ಜಾಗೃತಿಯಾಗಿತ್ತು. ಅವ್ರ ಅಜ್ಜಿಯಲ್ಲಿ ಜಾಗೃತಿಯಾಗಿರ್ತಕ್ಕಂಥ ಪುರುಷ ಶಕ್ತಿ ಹೇಗೆ ಅಂತಂದ್ರೆ ಬಹಳಷ್ಟು ಹಠ. ಎಂತ ಹಠ ಅಂತಂದ್ರೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿ ಕೈ ಹಿಡಿದ್ರೆ ಅದನ್ನ ಮುಗಿಯೋವರೆಗೂ ಬಿಡ್ತಾ ಇರ್ಲಿಲ್ಲ. ಸಾಧನೆ ಮಾಡ್ಲೇಬೇಕು. ಕಂಪ್ಲೇಂಟ್ಸ್ ಎಲ್ಲ ಹೇಳ್ತಕ್ಕಂಥದ್ದು, ಆಮೇಲೆ ಎಕ್ಸ್ಕ್ಯೂಸಸ್ ಅಂತ ಹೇಳ್ತೀವಲ್ಲ, ಅದ್ ಯಾವ್ದು ಕೂಡ ಹತ್ರ ಬರಕ್ಕೂ ಬಿಡ್ತಾ ಇರ್ಲಿಲ್ಲ. ಅದನ್ನ ಓಶೋ ಅವರು ಅವರಿಂದ ಪಡ್ಕೊಂಡಿರ್ತಕ್ಕಂಥದ್ದು. ನಾವ್ ಎಷ್ಟು ಜನ ಇವತ್ತು ಏನೋ ಒಂದು ಅನ್ಕೊಳ್ತೀವಿ, ಕೈ ಹಿಡಿದಿರ್ತಕ್ಕಂಥದ್ದು, ಏನೋ ಒಂದು ಸ್ಕೆಡ್ಯೂಲ್ ಟೈಮ್ ಟೇಬಲ್ ಹಾಕೊಳ್ತೀವಿ, ಇದನ್ನ ನಾನ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ಲೇಬೇಕು ಅಂತ ಹೇಳಿ ಹುಮ್ಮಸ್ಸಿಂದ ಅನ್ಕೊಂಡು ಮರುಕ್ಷಣ ಅಯ್ಯೋ ಇವತ್ತಿಂದ ಯಾಕೆ ಬಿಡು, ನಾಳೆಯಿಂದ ಶುರು ಮಾಡೋಣ, ನಾಳೆ ಅಂದ್ರೆ ಹಾಳೆ, ಇನ್ನು ಅಲ್ಲಿಗೆ ಮುಗ್ದೋಯ್ತು ಅಲ್ವಾ? ಆದ್ರೆ ಆ ರೀತಿ ಅಲ್ದಿರಂಗೆ ಇವತ್ತು ಸಾಧನೆ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆದ್ರೆ ಇವತ್ತು ಮಾಡ್ಲೇ ಬಿಡ್ಬೇಕು ಅಂತ ಅದ್ಭುತವಾಗಿರ್ತಕ್ಕಂಥ ಹಠ. ಆ ಹಠವನ್ನ ಅವ್ರ ಅಜ್ಜಿಯಿಂದ ಅವ್ರು ನೋಡಿ ಕಲ್ತ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಅವ್ರ ಅಜ್ಜಿಯಿಂದ ಅವ್ರು ಕಲ್ತ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅನುಭವ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರೂ ಸರಿ ನಾನು ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಆ ಎಕ್ಸ್ಪೀರಿಯನ್ಸ್ ಇಂದಾನೇ ನಾನು ವಿಸ್ಡಮ್ನ ಪಡ್ಕೊಳ್ಬೇಕು, ಜ್ಞಾನವನ್ನ ಪಡ್ಕೊಳ್ಬೇಕು ಅಂತ ಹೇಳಿ. ಅಂದ್ರೆ ಹೇಗೆ ಅಂದ್ರೆ ಅವ್ರ ಅಜ್ಜಿ ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತಾರೆ. ಹೇಗಂದ್ರೆ ಅವರು ಸ್ವೀಟ್ ಏನಾದ್ರು ಕೇಳಿದ್ವಿ ಅನ್ಕೊಳ್ಳಿ, ಓಶೋ ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು ಒಂದು ಕೊಡ್ತಾರೆ, ಮತ್ತೆ ಕೇಳ್ತೀವ ಮತ್ತೊಂದು ಕೊಡ್ತಾರೆ. ಹಂಗೆ ನಾವು ಕೇಳೋವರೆಗೂ ಅವ್ರು ಕೊಡುತ್ತಾನೆ ಇರ್ತಾರೆ. ನಾವು ಸಾಧಾರಣವಾಗಿ ಏನ್ ಮಾಡ್ತೀವಿ, ಮಕ್ಕಳಿಗೆ ಅವ್ರೊಂದ್ ಚಾಕ್ಲೇಟ್ ಕೇಳಿದ್ರು ಅನ್ಕೊಳ್ರಿ, ಒಂದು ಕೊಡ್ತೀವಿ. ಎರಡನೇದು ಅಯ್ಯೋ ಮಗುಗೆ ಆರೋಗ್ಯ ಹಾಳಾಗತ್ತೆ, ನಾನ್ ಕೊಡಲ್ಲ. ಮಗು ಹಠ ಮಾಡಿ ಏನ್ ಮಾಡಿದ್ರು ಕೂಡ ನಾವು ಕೊಡೋದೇ ಇಲ್ಲ, ಯಾಕಂದ್ರೆ ಆರೋಗ್ಯ ಹಾಳಾಗುತ್ತೆ ಅನ್ನೋ ಒಂದು ಕಾರಣ. ಆದ್ರೆ ಅವ್ರ ಅಜ್ಜಿ ಹಾಗಲ್ಲ. ಅವರು ಎಷ್ಟು ಕೇಳಿ ನಾನ್ ಸ್ಟಾಪ್ ಆಗಿ ಕೊಡ್ತಾನೆ ಇರ್ತಾರೆ. ಎಲ್ಲಿವರೆಗೂ ಕೊಡ್ತಾರೆ ಅಂತಂದ್ರೆ ಈ ಮಗು ತಿಂದು 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 ಬೇಸತ್ ಹೋಗ್ಬಿಟ್ಟು ಬೇಡಪ್ಪ ಈ ಸ್ವೀಟು ಅನ್ನೋ ಒಂದು ಜಿಗುಪ್ಸೆ ಬರೋವರ್ಗುನು ಕೊಡ್ತಾನೆ ಇರ್ತಾರ ಅವ್ರು. ಅಂದ್ರೆ ನಾವ್ ಹೇಳೋದಲ್ಲ, ಮಗುನೇ ಅರ್ಥ ಮಾಡ್ಕೊಳ್ಬೇಕು, ಆ ಸ್ವೀಟ್ ಚೆನ್ನಾಗಿರಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ಒಂದು ರಿಯಲೈಸೇಷನ್, ಆ ಅನುಭವ ಜ್ಞಾನ ಆ ಮಗುಗೆ ಬರೋ ತನಕ ಅದನ್ನ ಕೊಡ್ತಾರೆ. ಎಕ್ಸಾಂಪಲ್ ಹೇಳಿದ್ದು ಸ್ವೀಟ್ದು. ಸೊ ಅಂತಹ ಅನುಭವ ಜ್ಞಾನ ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಏನಾದ್ರೂ ಸರಿ ಅನುಭವ ಪೂರ್ವಕ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನ್ನೋದನ್ನ ಓಶೋ ಅವರು ಅವರ ಅಜ್ಜಿಯಿಂದ ತಿಳ್ಕೊಂಡಿದ್ದಾರೆ. ನೋಡಿ, ಎಷ್ಟು ಜನ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ಧ್ಯಾನದ ಎಕ್ಸ್ಪೀರಿಯನ್ಸಸ್ ನ ಹೇಳ್ತಾ ಇರ್ತೀವಿ ಅಲ್ವಾ? ಇನ್ನ ಹೆಚ್ಚು ಹೆಚ್ಚು ಎಕ್ಸ್ಪೀರಿಯನ್ಸಸ್ ಆಗ್ಬೇಕು ಅಂತಂದ್ರೆ ಇನ್ನ ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾ ಇದ್ದಾಗ ಅನುಭವಗಳೆಲ್ಲವನ್ನು ಕೂಡ ನಾವು ಪಡ್ಕೊಳ್ತೀವಿ. ಕೇಳಿ ಸುಮ್ನಾದ್ರೆ ಏನು ಪ್ರಯೋಜನ ಇರಲ್ಲ. ಆದ್ರೆ ಆ ಒಂದು ಸಾಧನೆಯನ್ನ ಮಾಡಿ ಅನುಭವಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಆಗಿದೀವಿ ಅಂತಂದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಸೊ ಅದನ್ನೇ ಅವರು ಓಶೋ ಅವರು ಅವ್ರ ಅಜ್ಜಿಯಿಂದ ಕಲ್ತ್ಕೊಂಡಿರ್ತಕ್ಕಂಥದ್ದು. ತಾತಯಿಂದ ಕರುಣಾಭಾವನೆ ಮತ್ತು ಉದಾರ ಭಾವ ಕಲ್ತ್ಕೊಂಡಾಗ, ಅರ್ಥ ಮಾಡ್ಕೊಂಡಾಗ, ತಿಳ್ಕೊಂಡಾಗ ಅವರ ಅಜ್ಜಿಯಿಂದ ಹಠ ಮತ್ತು ಅನುಭವ ಜ್ಞಾನ ಅನ್ನೋದನ್ನ ಪಡ್ಕೊಂಡಿದೀನಿ ಅಂತ ಹೇಳಿ ಹೇಳ್ತಾರೆ. ಎಂತ ಅದ್ಭುತವಾಗಿರ್ತಕ್ಕಂಥ ನೋಡಿ, ತಂದೆ ತಾಯಿಗಳಿಂದ ಏಕತ್ವ ಭಾವನೆಯನ್ನ ಅವರು ಅರ್ಥ ಮಾಡ್ಕೊಂಡ್ರೆ, ಅಜ್ಜಿ ತಾತೆಯಿಂದ ಎಲ್ಲಾರ ಕಡೆಗೂ ಏನದು ಅನ್ಕಂಡೀಷನಲ್ ಲವ್ ಅನ್ನೋದಿರ್ಬೇಕು. ಮತ್ತು ಏನಾದ್ರು ಸಾಧನೆ ಮಾಡ್ಬೇಕು ಅಂತಂದ್ರೆ ಆ ಛಲ ಇರ್ಬೇಕು, ಮಧ್ಯದಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದಲ್ಲ, ಸಂಪೂರ್ಣ ಆಗೋವರೆಗೂ ಕೂಡ ಛಲ ಇರ್ಬೇಕು. ಏನಾದ್ರೂ ಸರಿ ಯಾರೋ ಹೇಳಿದ್ರು ಅಂತಲ್ಲ, ನಾವು ಸ್ವತಃ ಅನುಭವ ಪಡ್ಕೊಂಡು ಜ್ಞಾನವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಈ ಅವ್ರ ಬಾಲ್ಯದಿಂದಲೇ ಅವ್ರ ಪೇರೆಂಟ್ಸ್ ಕಡೆಯಿಂದ ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಕಡೆಯಿಂದ ಪಡ್ಕೊಳ್ತಕ್ಕಂಥದನ್ನ ನಾವು ಗಮನಿಸಬಹುದು ಮಾಸ್ಟರ್ಸ್. ಇಂಥದೇ ಸಂದರ್ಭದಲ್ಲಿ ರಜನೀಶ್ ಓಶೋ ಅವರ ತಾತ ಅವರು ಇವರ ಒಂದು ಹೋರೋಸ್ಕೋಪ್ನ ಅಂದ್ರೆ ಜಾತಕವನ್ನ ಬರ್ಸ್ಬೇಕು ಅನ್ನೋ ಒಂದು ಆಸೆ ಅವ್ರಿಗೆ ಮೂಡುತ್ತೆ. ಆಸೆ ಮೂಡಿದಾಗ ಅವರು ಓಶೋ ಅವ್ರನ್ನ ಕರ್ಕೊಂಡು ವಾರಣಾಸಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಬಹಳ ಅದ್ಭುತವಾಗಿ ಜಾತಕವನ್ನ ಹೇಳ್ತಾರೆ, ಬರ್ಕೊಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಓಶೋ ಅವ್ರನ್ನ ಕರ್ಕೊಂಡು ವಾರಣಾಸಿಗೆ ಪ್ರಯಾಣ ಆಗ್ತಾರೆ ಅವ್ರ ತಾತ ಅವರು. ಆದ್ರೆ ಆ ವ್ಯಕ್ತಿ ಓಶೋ ಅವ್ರನ್ನ ನೋಡಿದ ತಕ್ಷಣ, ನಾನು ಈಗ್ಲೇ ಇವ್ರಿಗೆ ಜಾತಕ ಬರೆಯಲ್ಲ, 7 ವರ್ಷಗಳ ನಂತರ ಬನ್ನಿ,
7 ವರ್ಷ ಆದ್ಮೇಲೆ ನಾನು ಇವ್ರ ಜಾತಕ ಬರೀತೀನಿ ಅಂತ. ಸರಿ, ಇನ್ನ ಅವ್ರ ತಾತಾಗ ಏನ್ ಕೇಳ್ಬೇಕು ಏನ್ ಕತೆನೋ ಗೊತ್ತಾಗ್ಲಿಲ್ಲ, ಯಾಕೆ ಇವ್ರು ಹಿಂಗ್ ಹೇಳ್ತಿದಾರೆ ಅಂತ ಹೇಳಿ ವಾಪಸ್ಸು ಓಶೋ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಕರ್ಕೊಂಡ್ ಬಂದಾದ್ಮೇಲೆ 7 ವರ್ಷ ಆದ್ಮೇಲೆ ಬರಿತೀವಿ ಅಂತ ಹೇಳಿದ್ರಲ್ಲ ಜಾತಕನ, ಇವರು ಸರಿ ಬಿಡು ಇನ್ನೇನು ಹೋಗೋದು ಅಂತ ಸುಮ್ನೆ ಆಗೋಗಿರ್ತಾರೆ. ಆದ್ರೆ ಯಾರಾದ್ರೆ 7 ವರ್ಷದ ನಂತರ ಅವ್ರಿಗೆ ಜಾತಕ ಬರಿತೀನಿ ಅಂತ ಹೇಳಿರ್ತಾರೋ ಅವರೇ ಓಶೋ ಅವ್ರ ಊರಿಗೆ ಹುಡ್ಕೊಂಡ್ ಬರ್ತಾರೆ. ಓಶೋ ಅವ್ರು ಏನ್ ಮಾಡ್ತಿದ್ದಾರೆ ಹೇಗಿದ್ದಾರೆ ಅಂತ ಹೇಳಿ ತಿಳ್ಕೊಂಡು. ಆಮೇಲೆ ಓಶೋ ಅವ್ರು ಇರೋದನ್ನ ನೋಡ್ಬಿಟ್ಟು ಅವ್ರಿಗೆ ಬಹಳ ಬಹಳ ಸಂತೋಷ ಆಗೋಗುತ್ತೆ, ಬಹಳ ಖುಷಿ ಆಗುತ್ತೆ. ಆ ಸಂತೋಷ ಉಕ್ಕಿ ಹರಿಯುತ್ತೆ. ಹೋಗಿ ಅವ್ರ ತಾತ ಹತ್ರ ಇವಾಗ ನಾನ್ ಬರಿತೀನಿ ಹುಡ್ಗಂದು ಜಾತಕ ಅಂತ ಹೇಳಿ ಹೇಳ್ತಾರೆ. ಅವ್ರ ತಾತಾಗ ಆಶ್ಚರ್ಯ ಆಗತ್ತೆ. 7 ವರ್ಷಗಳ ಕೆಳಗಡೆ ನಾನ್ ನಿಮ್ ಹತ್ರಕ್ ಬಂದಾಗ ಬರಿಯಲ್ಲ ಅಂತ ಹೇಳಿದ್ರಿ, ಆದ್ರೆ ಇವಾಗ ನೋಡಿದ್ರೆ ನೀವೇ ಹುಡುಕೊಂಡ್ಬಂದು ಜಾತಕ ಬರಿತೀನಿ ಅಂತ ಹೇಳ್ತಿದ್ದಾರ, ಕಾರಣ ಏನು ಅಂತ ಅಂದಾಗ ಅವರು ಹೇಳ್ತಾರೆ, ನಿಮ್ಮ ಈ ಮೊಮ್ಮಗ ಇದ್ದಾನಲ್ವಾ, ಈತ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮ. ಇಂತಹ ಶ್ರೇಷ್ಠಾತ್ಮಗಳು ಜನ್ಮವನ್ನ ಪಡ್ಕೊಂಡಾಗ ಯಾವ್ದೋ ಸಣ್ಣ ಸಣ್ಣ ಅನುಭವಗಳು ಪಡ್ಕೊಳ್ಳೋದಕ್ಕಷ್ಟೇ ಜನ್ಮವನ್ನ ಪಡ್ಕೊಳ್ತಾರೆ. ಅಂತ ಸಣ್ಣ ಅನುಭವಗಳು ಮುಗಿದ ನಂತರ ತಕ್ಷಣ ಅವ್ರು ಬಾಡಿ ವೇಕೇಟ್ ಮಾಡ್ಬಿಡ್ತಾರೆ, ಇಲ್ಲಿ ಇರಲ್ಲ. ಆದ್ರೆ ಆತ ಆ 7 ವರ್ಷಗಳ ಡ್ಯೂರೇಷನ್ ಇದೆ ಅಲ್ವಾ, ಅದಾದ್ಮೇಲೂ ಕೂಡ ಆತ ಜೀವನ ಮಾಡಿದಾನೆ ಅಂತಂದ್ರೆ ಒಂದು ರೆವಲ್ಯೂಷನ್ ನ ಈ ಪ್ರಪಂಚದಲ್ಲಿ ತಗೊಂಡ್ಬರ್ತಾರೆ. ಅದೆಷ್ಟೋ ಜೀವನಗಳಿಗೆ ಮಾರ್ಗಸೂಚಿಯಾಗಿ ಮಾರ್ಗದರ್ಶಿಯಾಗಿ ಅವರು ಜೀವನವನ್ನ ವ್ಯಕ್ತಪಡಿಸ್ತಾರೆ. ಅಂತ ಮಹಾತ್ಮ ಈ ಓಶೋ ಅವರು ಅವರು ಇನ್ನ ಇದಾರಲ್ಲ, ಅವ್ರ ಸೋಲ್ ಪರ್ಪಸ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ತಿದಾರಲ್ಲ, ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಅದಕ್ಕೆ ನಾನು ಇವಾಗ ಅವರು ಜಾತಕವನ್ನ ಬರಿತೀನಿ ಅಂತ ಹೇಳಿ ಹೇಳ್ತಾರೆ. ನೋಡಿ ಎಂತ ಅದ್ಭುತ ಮಹಾ ಆತ್ಮ ಓಶೋ ಅವ್ರದ್ದು ಅಂತ ಹೇಳ್ಬಿಟ್ಟು ಆಗ್ಲೇ ಗುರ್ತು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಬಿಟ್ಟು. ಮಾಸ್ಟರ್ಸ್, ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸ್ಬೇಕಾಗಿರತ್ತೆ. ಏನಪ್ಪಾ ಅಂತಂದ್ರೆ, ಯಾರಾದ್ರೆ ಯಾವ ಆತ್ಮ ಆದ್ರೆ ಕಾನ್ಶಿಯಸ್ನೆಸ್ ಅಲ್ಲಿ ಬಾಡಿನ ವಿಕೆಟ್ ಮಾಡ್ತಾರೋ, ಅಂತಂದ್ರೆ ಕಾನ್ಶಿಯಸ್ನೆಸ್ ಅಲ್ಲಿ ಬಾಡಿ ವಿಕೆಟ್ ಮಾಡೋದು ಅಂತಂದ್ರೆ ಯಾವ ಪರ್ಪಸ್ಗೆ ಬಂದಿದ್ವಿ ಆ ಪರ್ಪಸ್ ಫುಲ್ಫಿಲ್ ಆಯ್ತು, ನಾನು ಇವಾಗ ನಾನು ಬಾಡಿ ವಿಕೆಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾನ್ಶಿಯಸ್ನೆಸ್ ಇರುತ್ತಲ್ಲ, ವಿಸ್ಡಮ್ ಕಾನ್ಶಿಯಸ್ನೆಸ್ ಅಥವಾ ಈ ಒಂದು ಚೈತನ್ಯ ಸ್ಥಿತಿಯಲ್ಲಿ ನಾವು ಬಾಡಿ ವೆಕೇಟ್ ಮಾಡ್ತಾ ಇದೀವಿ ಅಂತಂದಾಗ ಯಾವ ಸಂದರ್ಭದಲ್ಲಿ ಹೇಗ್ ಬೇಕೋ ಹಾಗೆ ಜನ್ಮವನ್ನ ಪಡ್ಕೊಳ್ತಕ್ಕಂತ ಆ ಜನ್ಮ ಇಚ್ಛಾಧಾರಿ ಸ್ಥಿತಿ ಅವರಲ್ಲಿ ಇರುತ್ತೆ. ಅಂತ ಇಚ್ಛಾಧಾರಿ ಸ್ಥಿತಿಯಲ್ಲಿ ಕೂಡ ಓಶೋ ಅವರ ಆತ್ಮಸ್ಥಿತಿ ಇತ್ತು ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ಗಮನಿಸ್ತೀವಿ ಮಾಸ್ಟರ್ಸ್. ಆಮೇಲೆ ಇಂತಹ ಸಂದರ್ಭದಲ್ಲಿ ಓಶೋ ಅವರ ಅಜ್ಜಿ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡ್ತಾರೆ. ಏನಪ್ಪಾ ಇಂಪಾರ್ಟೆಂಟ್ ರೋಲ್ ಅಂತಂದ್ರೆ, ನೋಡಿ ಓಶೋ ಅವರು ಕಾರಣ ಜನರು ಅಥವಾ ಅವ್ರ ಸೋಲ್ ಪರ್ಪಸ್ ಏನಿದೆ ಅದು ಈ ಒಂದು ಪ್ರಪಂಚಕ್ಕೆ ಒಂದು ಹೊಸ ಮಾರ್ಗವನ್ನ ನಿರ್ದೇಶನವನ್ನ ನೀಡಬೇಕು ಅನ್ನೋದೇ ಆಗಿತ್ತು. ಜೊತೆಗೆ ಅವ್ರ ಅಜ್ಜಿ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅವ್ರನ್ನ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ. ಸೊ ಹಾಗೆ ಇನ್ನೊಂದು ವಿಚಾರ ಕೂಡ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥದ್ದು ಓಶೋ ಅವ್ರ ಅಜ್ಜಿ ಕಡೆಯಿಂದ. ಏನಪ್ಪಾ ಅಂತಂದ್ರೆ, ಅವರ ತಾತ ಅವರು ಬಾಡಿ ವೇಕೇಟ್ ಮಾಡ್ತಾರೆ, ಮರಣ ಹೊಂದ್ತಾರೆ. ಬಾಡಿ ವೇಕೇಟ್ ಮಾಡಿದಾಗ ಅವ್ರ ಅಜ್ಜಿ ಒಂದು ಕಣ್ಣಲ್ಲಿ ಯಾವ್ದೇ ಕಣ್ಣಲ್ಲಿ ಒಂದು ಹನಿ ಬೊಟ್ಟು ಬರ್ತಾ ಇರ್ಲಿಲ್ಲ, ಅಂದ್ರೆ ಅಳ್ತಾನೆ ಇರ್ಲಿಲ್ಲ. ಆದ್ರೆ ಓಶೋ ಅವರು ತಾತನ ಮರಣವನ್ನ ನೋಡಿ ತಡ್ಕೊಳಕ್ಕಾಗದೆ ದುಃಖಕ್ಕೆ ಒಳಗಾಗ್ತಾರೆ, ಅಳ್ತಾ ಇರ್ತಾರೆ. ಆಗ ಅವರ ಅಜ್ಜಿ ಕೇಳ್ತಾರೆ, ಯಾಕೆ ಅಳ್ತಾ ಇದೀಯ ನೀನು, ಏನ್ ಕಾರಣ ಅಂತ ನೀನ್ ಅಳ್ತಾ ಇರೋದು ಅಂತ. ಆಗ ಓಶೋ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪಾ ಇದೆ ಅಜ್ಜಿ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅಜ್ಜಿ ಅವಾಗ ಹೇಳ್ತಾಳೆ, ನೀನ್ ಅಳೋ ಅವಶ್ಯಕತೆ ಇಲ್ಲ, ಈ ಬಾಡಿ ವೇಕೇಟ್ ಮಾಡ್ತಕ್ಕಂಥದ್ದು ಮರಣ ಅಂತಕ್ಕಂಥದ್ದು ಸಹಜ, ಬಹಳ ಸಹಜ, ಇದಕ್ ನೀನ್ ಅಳೋ ಅವಶ್ಯಕತೆ ಇಲ್ಲ. ಆದ್ರೆ ಮರಣ ಹೊಂದಿರ್ತಕ್ಕಂಥದ್ದು ಯಾವುದು ಅನ್ನೋ ಒಂದು ಸತ್ಯವನ್ನ ನೀನ್ ಗಮನಿಸ್ಕೋಬೇಕೀಗ. ಮರಣ ಹೊಂದಿರ್ತಕ್ಕಂಥದ್ದು ಆತ್ಮ ಅಲ್ಲ, ಆತ್ಮ ಶಾಶ್ವತವಾಗಿರ್ತಕ್ಕಂಥದ್ದು. ಆ ಆತ್ಮಕ್ಕೆ ಆಶ್ರಯ ನೀಡಿರ್ತಕ್ಕಂಥ ಶರೀರ ಏನಿದೆ ಅದಷ್ಟೇ ಮರಣ ಹೊಂದಿರ್ತಕ್ಕಂಥದ್ದು. ಈ ಸತ್ಯವನ್ನ ನೀನ್ ತಿಳ್ಕೊಳ್ಬೇಕಾಗಿರತ್ತೆ. ಯಾವಾಗ್ಲೂ ಕೂಡ ಆತ್ಮಕ್ಕೆ ಮರಣ ಇಲ್ಲವೇ ಇಲ್ಲ. ಮರಣ ಹೊಂದಿರ್ತಕ್ಕಂಥದ್ದು
ಶರೀರ ಅಷ್ಟೇ, ಈ ಸತ್ಯವನ್ನ ತಿಳ್ಕೊ, ನೀನು ಅಳಬೇಡ ಅಂತ ಹೇಳ್ತಾರೆ. ಎಂತ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಕಣ್ರಿ ಅದು, ಅಲ್ವಾ? ಹ ಆಕೆ ಅವ್ರ ಅಜ್ಜಿ, ಅಯ್ಯೋ ನಿಮ್ ತಾತ ಇಲ್ವಪ್ಪ ಅಂತ ಹೇಳ್ಬಿಟ್ಟು ಹಿಂಗೂ ಮಾತಾಡಿರ್ಬಹುದು. ಆದ್ರೆ ಅವರು ಆ ವಿಚಾರಗಳನ್ನ ಹೇಳಿದಿದ್ರೆ ಸತ್ಯವನ್ನ ಮರೆಮಾಚಿದ ಹಾಗಾಗ್ತಾ ಇತ್ತು. ಅವ್ರ ಅದನ್ನೇ ಹೇಳ್ತಾರೆ, ನಾನು ನಿನ್ ಜೊತೆ ಸೇರ್ಕೊಂಡು ನಾನು ಒತ್ತಿದಿದ್ರೆ ನಡ್ದೋಗ್ತಾ ಇತ್ತು. ಆದ್ರೆ ನೀನ್ ಯಾವತ್ತೂ ಕೂಡ ಈ ಜೀವನದ ಸತ್ಯವನ್ನ ತಿಳ್ಕೊಳ್ತಕ್ಕಂತ ಒಂದು ಅವಕಾಶ ಇತ್ತಲ್ಲ, ಅದಕ್ಕೆ ದೂರ ಹೊಟ್ಟೋಗ್ತಾ ಇದ್ದೆ. ನೀನು ಜೀವನದ ಸತ್ಯವನ್ನ ತಿಳ್ಕೊಳ್ತಕ್ಕಂತ ಒಂದು ಪ್ರಕ್ರಿಯೆಗೆ ದೂರ ಹೋಗ್ಬಾರದು. ಇದೇ ಸತ್ಯ, ಆತ್ಮ ಶಾಶ್ವತ, ಶರೀರವಲ್ಲ. ಈ ಸತ್ಯವನ್ನ ನೀನ್ ತಿಳ್ಕೊ ಅಂತ ಹೇಳಿ ಬಹಳ ಒತ್ತು ಕೊಟ್ಟು ಧೈರ್ಯವಾಗಿ ಹೇಳ್ತಾರೆ. ಎಂತ ಅದ್ಭುತ ಜ್ಞಾನ ಅವ್ರ ಅಜ್ಜಿ ಕಡೆಯಿಂದ ಓಶೋ ಅವ್ರಿಗೆ ಆ ವಯಸ್ಸಲ್ಲೇ ಪಡೆದಿರ್ತಕ್ಕಂಥದ್ದು, ಸಿಕ್ಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಬಾಡಿ ವೇಕೇಟ್ ಮಾಡಿದಾಗ ಟಿಬೇಟಿಯನ್ರು ಒಂದು ಮಂತ್ರವನ್ನ ಹೇಳ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಅಚಾನಕ್ ಆಗಿ ಓಶೋ ಅವ್ರಿಗೆ ಅವರ ಇನ್ನರ್ ವಾಯ್ಸ್ ಇಂದ ಆ ಟಿಬೇಟಿಯನ್ ಮಂತ್ರ ಬರ್ತಾ ಇದೆ. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವತ್ತೂ ಕೂಡ ಓದೂ ಇಲ್ಲ, ಗಮನಿಸೂ ಇಲ್ಲ. ಆದ್ರೆ ಅಚಾನಕ್ ಆಗಿ ಒಂದು ಮಂತ್ರ ಅನ್ನೋದು ಅವ್ರ ಬಾಯಿಂದ ಬರ್ತಾನೆ ಇದೆ. ಆ ಮಂತ್ರದ ಸಾರಾಂಶ ಏನಪ್ಪಾ ಅಂತಂದ್ರೆ, ಏನ್ ಆಗ್ತಾ ಇದೆಯೋ ಅದು ಆಗಕ್ಕೆ ಬಿಡು, ಅದನ್ನ ಯಾವ್ದನ್ನ ಕೂಡ ನೀನು ತಡಿಬೇಡ. ಆದ್ರೆ ಆಗ್ತಾ ಇರ್ತಕ್ಕಂಥ ಎಲ್ಲವನ್ನು ಕೂಡ ನೀನು ಎಚ್ಚರಿಕೆಯಿಂದ ಗಮನಿಸ್ತಾ ಹೋಗ್ತಾ ಇರು. ಅಂಡ್ ಮುಂದೆ ಏನ್ ನಡೀತಾ ಇದೆ ಅದೆಲ್ಲವೂ ಕೂಡ ಶಾಶ್ವತವಲ್ಲ ಅಂತ ಹೇಳ್ಬಿಟ್ಟು ಆ ಮಂತ್ರದ ಒಂದು ಸಾರಾಂಶ ಅದಾಗಿರುತ್ತೆ. ಅದು ಅವ್ರು ಎಂದೂ ಓದಿಲ್ಲ, ಕೇಳಿಲ್ಲ, ಗಮನಿಸಿಲ್ಲ. ಆದ್ರೆ ಅಚಾನಕ್ ಆಗಿ ಅವ್ರ ಬಾಯಿಂದ ಬಂದ್ಬಿಡ್ತಾ ಇದೆ ಒಂದು ಟಿಬೇಟಿಯನ್ ಮಂತ್ರ. ಹೇಗಪ್ಪ ಇದು ಅಂತಂದಾಗ ಅವ್ರಿಗೆ ಸಾಧನೆ ಮಾಡಿದಾಗ ಮತ್ತೆ ಗೊತ್ತಾಯ್ತು ಅವ್ರ ಮೂಲ ಏನು ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಇದೇ ರೀತಿ ಈ ಓಶೋ ಅವರು ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ಮಂದಿ ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥದ್ದನ್ನ ಅವರು ಪ್ರಸ್ತಾಪ ಮಾಡ್ತಾರೆ. ಯಾರ್ಯಾರು ಅವ್ರನ್ನ ಇನ್ನಷ್ಟು ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥದ್ದು, ಪ್ರಭಾವಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಅಂತಂದ್ರೆ ಮಗ್ಗಾ ಬಾಬಾ ಅಂತ ಹೇಳ್ಬಿಟ್ಟು ಒಬ್ರು ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥದ್ದು. ಇವರು ಹೆಚ್ಚಾಗಿ ಊರಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ. ಅವ್ರ ಸಾಧನೆ ಏನು ಹೇಗೆ ಅಷ್ಟೇ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು, ಹೆಚ್ಚಾಗಿ ಯಾರನ್ನೂ ಮಾತಾಡಿಸ್ತಾ ಇರ್ಲಿಲ್ಲ. ಆದ್ರೆ ಓಶೋ ಅವ್ರ ಹತ್ರ ಮಾತ್ರನೇ ಅವರು ಹೆಚ್ಚು ಮಾತಾಡ್ತಾ ಇದ್ದಿದ್ದು. ಅವ್ರ ಜೀವನ ಶೈಲಿನೇ ಅಷ್ಟು ಹೆಚ್ಚು ಮೌನದಲ್ಲಿ ಕಳೀತಕ್ಕಂಥದ್ದು. ಆದ್ರೆ ಓಶೋ ಅವ್ರನ್ನ ಕಂಡ್ರೆ ಮಾತ್ರ ಅವರು ಮಾತಾಡ್ತಾ ಇದ್ದಿದ್ದು. ಸೊ ಅವರಿಂದ ಎಷ್ಟೋ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು, ಮತ್ತೆ ಅವರಿಂದ ಅವಶ್ಯಕತೆ ಇದ್ದಾಗ ಅಷ್ಟೇ ಮಾತಾಡ್ಬೇಕು ಅನ್ನೋ ಒಂದು ಸತ್ಯವನ್ನು ಕೂಡ ಅವರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥದ್ದು ಆಗಿದೆ ಮಾಸ್ಟರ್ಸ್. ಮತ್ತೆ ಪಾಗಲ್ ಬಾಬಾ ಅವರು ಕೂಡ ಓಶೋ ಅವ್ರನ್ನ ಬಹಳಷ್ಟು ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥದ್ದು. ಹೇಗೆ ಅವ್ರಿಗೆ ಪಾಗಲ್ ಬಾಬಾ ಅಂತ ಹೆಸರು ಬಂತು ಅಂತಂದ್ರೆ, ಅವ್ರ ಊರೊಳಗಡೆ ಬಂದಾಗ ಏನೇನೋ ಹೇಳ್ತಾ ಇದ್ರು, ಯಾರಿಗೇನು ಕೂಡ ಅರ್ಥ ಆಗ್ತಾ ಇರ್ಲಿಲ್ಲ. ಆಮೇಲೆ ಜೊತೆಗೆ ಊರಲ್ಲಿ ಯಾರ್ಗಂದಾಗೆ ಹಿಂಗಂದ್ರಂಗೆ ಹೊಡಿತಕ್ಕಂಥದ್ದು, ಕಾರಣನೇ ಇರ್ತಾ ಇರ್ಲಿಲ್ಲ, ಹೊಡಿತಾ ಇದ್ರು. ಸೊ ಅದಕ್ಕೆ ಅವ್ರಿಗೆ ಪಾಗಲ್ ಬಾಬಾ ಅಂತ ಹೇಳ್ಬಿಟ್ಟು ಹೆಸರು ಇಟ್ಟಿದ್ರು. ಆದ್ರೆ ಪಾಗಲ್ ಬಾಬಾ ಏನ್ ಮಾಡ್ತಾ ಇದ್ದಾರೆ ಅದಕ್ಕೇನಕ್ಕೂ ಕೂಡ ರೀಸನ್ನೇ ಇಲ್ಲ ಅಂತ ಹೇಳ್ಬಿಟ್ಟು ಊರವರೆಲ್ಲ ಅನ್ಕೊಂಡ್ರೆ, ಓಶೋ ಅವ್ರು ಮಾತ್ರ ಅವ್ರು ಏನ್ ಮಾಡಿದ್ರು ಕೂಡ ಅದಕ್ಕೆ ಒಂದು ಅರ್ಥ ಇದೆ. ಅವ್ರು ಪ್ರತಿಯೊಂದು ಮಾಡ್ತಾರ ಪ್ರತಿಯೊಂದು ಕೂಡ ಅದಕ್ಕೆ ಅದ್ರ ಹಿಂದೆ ಮೀನಿಂಗ್ ಇದೆ ಅನ್ನೋದನ್ನ, ಆ ಸತ್ಯವನ್ನ ಓಶೋ ಅವರು ಕಂಡ್ಕೊಂಡಿದ್ರು ಮಾಸ್ಟರ್ಸ್. ಮತ್ತೆ ಇನ್ನೊಬ್ರು ಮಾಸ್ತೋ ಬಾಬಾ ಅಂತ ಹೇಳ್ಬಿಟ್ಟು, ಇವರು ಕೂಡ ಓಶೋ ಅವ್ರನ್ನ ಬಹಳಷ್ಟು ಪ್ರಭಾವಕ್ಕೆ ಒಳಪಡಿಸಿರ್ತಕ್ಕಂಥ ವ್ಯಕ್ತಿ. ಹೇಗಂದ್ರೆ ಮಾಸ್ತೋ ಬಾಬಾಗೆ ಬಹಳಷ್ಟು ಅಟ್ರಾಕ್ಟ್ ಆಗಿದ್ರು ಓಶೋ ಅವರು. ಆದ್ರೆ ಮಾಸ್ತೋ ಬಾಬಾ ಯಾವುದೇ ವಿಚಾರಗಳು ಹೇಳ್ದೆ ಅಂದ್ರೆ ವಿತೌಟ್ ಹಿಂಟ್ ಅಥವಾ ವಿತೌಟ್ ರೀಸನ್ ವ್ಯಾನಿಷ್ ಆಗೋಗ್ಬಿಡ್ತಾರೆ. ಅಂದ್ರೆ ಪ್ರತಿನಿತ್ಯ ಅವ್ರನ್ನ ನೋಡ್ತಾ ಇದ್ರು, ಇದ್ದಕ್ಕಿದ್ದಂಗೆ ಕಣ್ಮರೆ ಆಗೋಗ್ಬಿಟ್ರು. ಎಲ್ಲಿ ಹೋದ್ರು, ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದಾರೆ, ಏನು ಕೂಡ ಓಶೋಗೆ ಗೊತ್ತಾಗ್ಲೇ ಇಲ್ಲ. ಆದ್ರೆ ಓಶೋ ಹೇಳ್ತಾರೆ, ಅವ್ರು ಕಾಣಿಸ್ದೇ ಇದ್ರು ಕೂಡ ನನಗೆ ಅವ್ರಂದ್ರೆ ಬಹಳ ಬಹಳ ಪ್ರೀತಿ. ಈ ಪ್ರೀತಿ ಯಾವತ್ತೂ ಕೂಡ ಅನ್ಕಂಡೀಷನಲ್ ಆಗಿರ್ಬೇಕು. ಆ ಕಂಡೀಷನ್ಸ್ ಇಟ್ಕೊಂಡು ಅವ್ರ ಎದುರುಗಡೆ ನನ್ ಕಾಣಿಸ್ರೆ ಮಾತ್ರನೇ ನನ್ಗೆ ಅವ್ರ ಇಷ್ಟ, ಅವ್ರು ಕಾಣಿಸ್ಲಿಲ್ಲ ಅಂತಂದ್ರೆ ನನ್ಗೆ ಇಷ್ಟ ಇಲ್ಲ, ಈ ತರ ಕಂಡೀಷನ್ಸ್ ಮೇಲೆ ಏನಾದ್ರು ಪ್ರೀತಿ ಇದೆ ಅಂತಂದ್ರೆ ಅದು ನಿಜವಾಗ್ಲೂ ಪ್ರೀತಿನೇ ಅಲ್ಲ. ಮಾಸ್ತೋ ಬಾಬಾ ಅಂತಂದ್ರೆ ನನಗೆ
ಬಹಳಷ್ಟು ಆಕರ್ಷಣೆ, ಬಹಳಷ್ಟು ಪ್ರೀತಿ ಅವ್ರು ನನ್ನ ಕಣ್ಣೆದುರಿಗೆ ಕಾಣಿಸ್ಲಿಲ್ಲ ಅಂತಂದ್ರು ಕೂಡ ಆ ಇಷ್ಟ ಅನ್ನೋದು, ಆ ಪ್ರೀತಿ ಅನ್ನೋದು ಯಾವತ್ತಿಗೂ ಕೂಡ ಕಳೆದು ಹೋಗಲ್ಲ ಅನ್ನೋದನ್ನ ಹೇಳ್ತಾರೆ. ಸೊ ಈ ಈ ಒಂದು ಸಂದರ್ಭದಲ್ಲಿ ಅವರ ಆ ಅನ್ಕಂಡೀಷನಲ್ ಲವ್ ಈಸ್ ಅನ್ಕಂಡೀಷನಲ್ ಅನ್ನೋ ಒಂದು ಒತ್ತು, ಆ ವಾಕ್ಯಕ್ಕೆ ಎಷ್ಟು ಒತ್ತು ಕೊಡ್ತಾರೆ. ನಾವೆಲ್ಲರೂ ಕೂಡ ಕಂಡೀಷನ್ಸ್ ಹಾಕೊಂಡು ನಮ್ಮ ಇಷ್ಟವನ್ನ ವ್ಯಕ್ತಪಡಿಸ್ತೀವಿ. ಆಮೇಲೆ ಜೊತೆಗೆ ಒಬ್ಬೊಬ್ರನ್ನ ಒಂದೊಂದು ರೀತಿಯಲ್ಲಿ ಇಷ್ಟ ಪಡ್ತಕ್ಕಂಥದ್ದನ್ನ ನಾವ್ ವ್ಯಕ್ತಪಡಿಸ್ತೀವಿ. ಯಾವತ್ತೂ ಆಗಿರ್ಬಾರ್ದು. ನಮ್ಮಲ್ಲಿ ಏಕಾತ್ಮ ಫೀಲಿಂಗ್ ಇರ್ಬೇಕು. ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ನಾವ್ ಇರ್ಬೇಕು. ಅದನ್ನ ನಾವ್ ಇನ್ಕಲ್ಕೇಟ್ ಮಾಡ್ಕೊಳ್ಬೇಕು. ಜೊತೆಗೆ ಆ ಇಷ್ಟ ವ್ಯಕ್ತಪಡಿಸ್ತಕ್ಕಂಥದ್ದು ಅನ್ನೋದಿದೆಯಲ್ಲ, ಅದು ಕಂಪ್ಲೀಟ್ ಅನ್ಕಂಡೀಷನಲ್ ಆಗಿರ್ಬೇಕು. ಕಂಡೀಷನ್ಸ್ ಇಟ್ಕೊಂಡು ಅದು ಇದೆ ಅಂತಂದ್ರೆ ಅದು ಖಂಡಿತ ಪ್ರೀತಿ ಅಲ್ಲ. ಆಮೇಲೆ ಲವ್ ಕಮ್ಸ್ ವಿತ್ ನೋ ರೀಸನ್ ಅಂತ ಹೇಳ್ತಾರೆ. ಯಾವ್ದೋ ಒಬ್ಬ ವ್ಯಕ್ತಿಗೆ ನಾವು ಅಟ್ರಾಕ್ಟ್ ಆಗ್ತಾ ಇದೀವಿ ಅಂತಂದಾಗ, ಅದು ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಅಟ್ರಾಕ್ಟ್ ಆಗ್ತಾ ಇದೀವಿ, ಇಷ್ಟ ವ್ಯಕ್ತಪಡಿಸ್ತಾ ಇದೀವಿ ಅಂತಂದ್ರೆ ದಟ್ ಕಮ್ಸ್ ವಿತೌಟ್ ರೀಸನ್ ಬಂತು ಅಂತಂದ್ರೆ ಆ ರೀಸನ್ ಇರೋವರೆಗೂ ಅದು ಎಕ್ಸಿಸ್ಟೆನ್ಸ್ ಎಲ್ಲಿರುತ್ತೆ. ಆ ರೀಸನ್ ವ್ಯಾನಿಶ್ ಆದ್ಮೇಲೆ ಆ ಲವ್ ಅನ್ನೋದು ಕೂಡ ವ್ಯಾನಿಶ್ ಆಗುತ್ತೆ. ಸೊ ಲವ್ ಅನ್ನೋದು ಎಟರ್ನಲ್, ಅದು ವ್ಯಾನಿಶ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಕಾರಣಕ್ಕೂ ಕೂಡ ಕಂಡೀಷನ್ಸ್ ಆಗಿರ್ಬೋದು, ರೀಸನ್ಸ್ ಆಗಿರ್ಬೋದು ಬರ್ಬೇಡ್ರಿ ಅನ್ನೋದನ್ನ ಇವರು ಬಹಳ ಅದ್ಭುತವಾಗಿ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಇನ್ನೊಂದು ವಿಚಾರ ಕೂಡ ಹೇಳ್ತಾರೆ ಅವರು, ಏನಂದ್ರೆ ಯಾವ್ದಾದ್ರು ಒಂದು ಕಾರಣ ಅನ್ನೋದು ಬರ್ತಾ ಇದೆ ಅಂತಂದಾಗ ಅದು ಖಂಡಿತ ಪ್ರೀತಿ ಅಲ್ಲವೇ ಅಲ್ಲ, ಪ್ರೇಮಾನುರಾಗ ಖಂಡಿತ ಅಲ್ಲವೇ ಅಲ್ಲ ಅನ್ನೋದನ್ನ ಹೇಳ್ತಾರೆ ಮಾಸ್ಟರ್ಸ್. ಮತ್ತೆ ಸೆಲ್ಫ್ ಲರ್ನಿಂಗ್ ಏನಿದೆ ಅಂದ್ರೆ, ನಾವು ಅನುಭವ ಪಡ್ಕೊಳ್ತಾ ನಾವೇನು ಜ್ಞಾನವನ್ನ ಪಡ್ಕೊಳ್ತೀವಿ ಅದೇ ಪರ್ಮನೆಂಟ್ ಆಗಿ ಉಳ್ದೋಗ್ತಕ್ಕಂಥದ್ದು. ನಾನು ಎಷ್ಟೇ ಕೇಳಿದ್ರು ಕೂಡ ಅದು ಕಿವಿಗಷ್ಟೇ ನಿಂತೋಗುತ್ತೆ. ಅದೇ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ಅದನ್ನ ಕಲ್ತ್ಕೊಳ್ತಾ ಇದ್ದೀನಿ ಅಂತಂದಾಗ ಸೆಲ್ಫ್ ಲರ್ನಿಂಗ್ ಅನ್ನೋದಿದೆ ಅಲ್ವಾ, ಅದೇ ಪರ್ಮನೆಂಟ್ ಲರ್ನಿಂಗ್ ಅನ್ನೋದನ್ನ ಬಹಳ ಅದ್ಭುತವಾಗಿ ಹೇಳ್ತಾರೆ ಮಾಸ್ಟರ್ಸ್. ಸೊ ಇದು ಓಶೋ ಅವರು ತಮ್ಮ ಬಾಲ್ಯದಿಂದ ಸಂಪೂರ್ಣವಾಗಿ ಪಡ್ಕೊಂಡಿರ್ತಕ್ಕಂಥ ಒಂದು ಜ್ಞಾನ, ಮತ್ತು ಬಹಳ ಅದ್ಭುತವಾಗಿ ಈ ಟ್ರೆಡಿಷನಲ್ ಲರ್ನಿಂಗ್ ಮತ್ತೆ ಓಲ್ಡ್ ಸ್ಕೂಲ್ ಲರ್ನಿಂಗ್ ಮೆಥಡ್ಸ್, ಮತ್ತೆ ಪ್ರತಿಯೊಂದು ಕೂಡ ನಾವು ಪ್ರತಿಯೊಂದು ರಂಗದಲ್ಲೂ ಕೂಡ ನಾವು ಏನು ಆ ಓಲ್ಡ್ ಸ್ಕೂಲ್ ಮೆಥಡ್ಸ್ ಅನ್ನೋದಿದೆ ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಿ ನೂತನವಾಗಿ ಸತ್ಯಯುತವಾಗಿ ಹೇಗೆ ಪ್ರತಿಯೊಂದನ್ನ ಕೂಡ ಜ್ಞಾನಾರ್ಜನೆ ಮಾಡ್ಬೇಕು, ಜೀವನ ಮಾಡ್ಬೇಕು ಅಂತ ಹೇಳಿ ತೋರ್ಸ್ಕೊಟ್ಟಿರ್ತಕ್ಕಂಥವ್ರು ಓಶೋ ಅವರು ಮಾಸ್ಟರ್ಸ್. ಈ ಸಂದರ್ಭದಲ್ಲಿ ಅವರು ಕೆಲವೊಂದು ವಾಕ್ಯಗಳು ಬಹಳ ಅದ್ಭುತವಾಗಿರ್ತಕ್ಕಂಥವು. ಆ 6 ವಾಕ್ಯಗಳನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸೋಣ ಮಾಸ್ಟರ್ಸ್. ಸೊ ಮೊದಲನೇದಾಗಿ ಓಶೋ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಐ ಲಿವ್ ಮೈ ಲೈಫ್ ಆನ್ 2 ಪ್ರಿನ್ಸಿಪಲ್ಸ್. ನನ್ನ ಜೀವನವನ್ನ 2 ತತ್ವಗಳಿಂದ ಜೀವನ ಮಾಡ್ತೀನಿ. ಮೊದಲನೇದು ಯಾವುದು ಅಂತಂದ್ರೆ, ಐ ಲಿವ್ ಆಸ್ ಇಫ್ ಟುಡೇ ವಾಸ್ ದ ಲಾಸ್ಟ್ ಡೇ. ಐ ಲಿವ್ ಆಸ್ ಇಫ್ ಟುಡೇ ವಾಸ್ ದ ಲಾಸ್ಟ್ ಡೇ. ಇವತ್ತೇ ನಾನು ಏನು ಜೀವನ ಮಾಡ್ತಾ ಇದ್ದೀನಿ ಇದೇ ನನ್ನದು ಕೊನೆ ದಿನ ಅಂತ ಹೇಳಿ ನಾನು ಜೀವನ ಮಾಡ್ತೀನಿ. ಐ ಲಿವ್ ಆಸ್ ಇಫ್ ಐ ಆಮ್ ಗೋಯಿಂಗ್ ಟು ಲಿವ್ ಫಾರ್ ಎವರ್. ಆದ್ರೆ ನಾನು ಶಾಶ್ವತವಾಗಿ ಜೀವನ ಮಾಡ್ತೀನೇನೋ ಅನ್ನೋ ರೀತಿಯಲ್ಲಿ ಜೀವನ ಮಾಡ್ತೀನಿ. ಎಂತ ಅದ್ಭುತ ಅರ್ಥ ಕೊಡುತ್ತೆ ನೋಡಿ ಮಾಸ್ಟರ್ಸ್. ಇದೇ ನನ್ನ ಕೊನೆ ದಿನ. ಈ ಕೊನೆ ದಿನ ನಾನು ಇರಲ್ಲ, ಈ ಪ್ರಪಂಚದಲ್ಲಿ ಇರಲ್ಲ, ನಾನು ಈ ಭೂಮಿ ಮೇಲೆ ಇರಲ್ಲ, ಇದೇ ನನ್ನ ಕೊನೆ ದಿನ ಅಂತ ಹೇಳಿ ಜೀವನ ಮಾಡ್ತೀನಿ. ಆದ್ರೆ ಆ ಜೀವನ ಮಾಡ್ತಕ್ಕಂಥ ಶೈಲಿ ನಾನು ಯಾವತ್ತಿಗೂ ನಿಂತೋಗ ಹಾಗೆ, ಅಂದ್ರೆ ಶಾಶ್ವತವಾಗಿ ಇರೋ ಹಾಗೆ ನಾನು ಜೀವನ ಮಾಡ್ತೀನಿ. ಎಷ್ಟು ಅದ್ಭುತ ಅಂದ್ರೆ, ಎಷ್ಟು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಾವು ಜೀವನ ಮಾಡ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಜೊತೆಗೆ ಪಾಸ್ಟ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ನಾವು ಜಾಸ್ತಿ ನಮ್ಮ ಟೈಮ್ ಎಲ್ಲ ಕಳೆದು ಬಿಡ್ತಾ ಇರ್ತೀವಲ್ವಾ. ಯೋಚನೆಗಳಿಗೂ ನೀವು ನೋಡಿ 24 ಗಂಟೆ ನಮ್ಗಿರೋ ಸಮಯ. 24 ಗಂಟೆಯಲ್ಲಿ ನಾವು ಎಷ್ಟು ನಿಮಿಷಗಳು ಈ ಪ್ರೆಸೆಂಟ್ ಅಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಟೈಮ್ ಮ್ಯಾನೇಜ್ಮೆಂಟ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಬರ್ತಿದೀವಿ ಅಂತಂದ್ರೆ, ಕಳೆದೋಗಿರ್ತಕ್ಕಂಥ ಯೋಚನೆಗಳ ಬಗ್ಗೆನೆ ಎಷ್ಟು ಯೋಚನೆ ಮಾಡಿರ್ತೀವಿ. ಆದ್ರೆ ಕನಿಷ್ಠ ಪಕ್ಷ ಅದಕ್ಕೊಂದ್ 3-4 ಗಂಟೆನೆ ಟೈಮ್ ಹೊಟ್ಟೋಗಿರುತ್ತೇನೋ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇಟ್ಟಿದೀವಿ ಅಂತಂದ್ರೆ. ಮತ್ತೆ ನಾನ್ ನಾಳೆ ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು. ಇವಾಗ ಏನ್ ಮಾಡ್ತಾ ಇದೀವಿ, ಈ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಹೇಗ್ ಜೀವನ ಮಾಡ್ತಾ ಇದೀವಿ, ಸಂಪೂರ್ಣತೆಯನ್ನ ನಾವು ಗಳಿಸ್ಕೊಳ್ತಾ ಇದೀವಿ ಅಂತಂದ್ರೆ ಇಟ್ ವಿಲ್ ಬಿ ಲೈಕ್ ಝೀರೋ ಅಲ್ವಾ. ಆದ್ರೆ ಅವ್ರು ಹೇಳ್ತಾ ಇದಾರೆ 2 ಪ್ರಿನ್ಸಿಪಲ್ಸ್. ಮೊದಲನೇದು ಯಾವುದು? ಮೊದಲನೇದು ಏನು? ನಾನು ಇವತ್ತೇ ಕೊನೆ ದಿನ ಜೀವನ ಮಾಡ್ತಕ್ಕಂಥದ್ದು, ಆದ್ರೆ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಶಾಶ್ವತವಾಗಿ ಇರುತ್ತೇನೋ ಅನ್ನೋ ರೀತಿಯಲ್ಲಿ ನಾನು ಜೀವನ ಮಾಡ್ತೀನಿ.
ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಎಷ್ಟು ಅದ್ಭುತವಾಗಿ ನಮ್ಮ ಜೀವನಗಳಾಗತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು ಮಾಸ್ಟರ್ಸ್. ಮತ್ತೆ ಎರಡನೇ ಪ್ರಿನ್ಸಿಪಲ್ ಏನಪ್ಪಾ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದು ಅಂತಂದ್ರೆ, ಲವ್ ದ ಪರ್ಸನ್ ಬಟ್ ಗಿವ್ ದಮ್ ಟೋಟಲ್ ಫ್ರೀಡಮ್. ಯಾವ್ದಾದ್ರು ವ್ಯಕ್ತಿನ ನಾವು ಇಷ್ಟಪಡ್ತಾ ಇದೀವಿ ಅಂತಂದ್ರೆ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನಾವು ಖಂಡಿತ ಕೊಡಬೇಕು. ಲವ್ ದ ಪರ್ಸನ್ ಬಟ್ ಮೇಕ್ ಇಟ್ ಕ್ಲಿಯರ್ ಫ್ರಮ್ ದ ಬಿಗಿನಿಂಗ್ ದಟ್ ಯು ವೋಂಟ್ ಸೆಲ್ ಯುವರ್ ಫ್ರೀಡಮ್. ಎಂತ ಅದ್ಭುತ ನೋಡಿ. ಒಬ್ಬ ವ್ಯಕ್ತಿಯನ್ನ ಇಷ್ಟಪಟ್ರೆ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡಿ. ಮತ್ತೆ ಒಬ್ಬ ವ್ಯಕ್ತಿಯನ್ನ ನೀವು ಇಷ್ಟಪಟ್ಟಾಗ ಅವ್ರಿಗೆ ಬಹಳಷ್ಟು ಸ್ಪಷ್ಟ ಮಾಡಿ, ನಿಮ್ಮ ಸ್ವಾತಂತ್ರ್ಯವನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳಲ್ಲ ಅಂತಂದ್ರೆ ಆ ಪರಸ್ಪರ ಸಂಬಂಧ ಬಾಂಧವ್ಯಗಳಲ್ಲಿ ಇಬ್ಬರಿಗೂ ಕೂಡ ಸ್ವಾತಂತ್ರ್ಯ ಇರಬೇಕು ಅನ್ನೋದನ್ನ ಇವ್ರು ಇಲ್ಲಿ ಎಷ್ಟು ಅದ್ಭುತವಾಗಿ ವ್ಯಕ್ತಪಡಿಸ್ತಾರೆ. ಆ ಸ್ವತಂತ್ರ ಭಾವ ಇದ್ದಾಗ ಮಾತ್ರನೇ ಒಬ್ರಿಗೊಬ್ರು ಪರಸ್ಪರ ಗೌರವ ಮತ್ತು ಆ ಒಂದು ರೆಸ್ಪೆಕ್ಟ್ ಅನ್ನೋದನ್ನ ಕೊಡ್ತಾ ಇದ್ದಾಗ ಮಾತ್ರನೇ, ಒಬ್ರಿಗೊಬ್ರಿಗೂ ಬೆಲೆ ನೀಡ್ಕೊಳ್ತಾ ಇದ್ದಾರೆ ಅಂತಂದಾಗ ಮಾತ್ರನೇ ಆ ಸಂಬಂಧ ಬಾಂಧವ್ಯಗಳು ಬಹಳ ಅದ್ಭುತವಾಗಿ ನಿಲ್ಲುತ್ತೆ. ಅದು ಎಂಥದೇ ರಿಲೇಷನ್ ಆಗಿರಬಹುದು, ತಾಯಿ ಮಕ್ಕಳಾಗಿರ್ಬೋದು, ತಂದೆ ಮಕ್ಕಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದರಾಗಿರಬಹುದು, ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ಸ್ನೇಹಿತರಾಗಿರ್ಬಹುದು, ಗುರು ಶಿಷ್ಯರಾಗಿರ್ಬೋದು. ಪ್ರತಿಯೊಂದು ಸಂಬಂಧದಲ್ಲೂ ಅಷ್ಟೇ, ಪ್ರತಿ ಒಂದು ಸಂಬಂಧದಲ್ಲೂ ಕೂಡ ಆ ಪ್ರೀತಿ ವಿಶ್ವಾಸ ಅನ್ನೋದಿರತ್ತೆ. ಆ ಪ್ರೀತಿ ವಿಶ್ವಾಸ ಮೂಡ್ತಾ ಇದೆ ಅಂತಂದಾಗ ಪರಸ್ಪರ ಒಬ್ರಿಗೊಬ್ರಿಗೂ ಆ ಸ್ವಾತಂತ್ರ್ಯವನ್ನ ಅದನ್ನ ಕೂಡ ನೀಡ್ತಾ ಇರ್ಬೇಕಾಗಿರತ್ತೆ. ಪ್ರೀತಿ ಅಂತಂದ್ರೆ ಸೆರೆ ಹಿಡಿತಕ್ಕಂಥದ್ದಲ್ಲ. ಪ್ರೀತಿ ಅಂತಂದ್ರೆ ಸ್ವತಂತ್ರ ಇಲ್ಲದೆ ಜೀವನ ಮಾಡ್ತಕ್ಕಂಥದ್ದಲ್ಲ. ಒಬ್ಬರ ಸ್ವತಂತ್ರವನ್ನ ನಾಶ ಮಾಡಿ ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನ ಆಗಿರುತ್ತೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಜೀವನ ಶೈಲಿ ಅಂತ ನಾವು ಕರೀಲಿಕ್ಕೆ ಬರಲ್ಲ ಮಾಸ್ಟರ್ಸ್. ಮೊದಲನೇ ಪ್ರಿನ್ಸಿಪಲ್, ನಾನು ಇವತ್ತೇ ಕೊನೆದನ್ನ ಜೀವನ ಮಾಡ್ತಕ್ಕಂಥದ್ದು, ಆದ್ರೆ ಶಾಶ್ವತವಾಗಿ ಇರೋ ಹಾಗೆ ನಾನು ಜೀವನ ಮಾಡ್ತೀನಿ. ಎರಡನೇದು, ಪ್ರೀತಿ ಮಾಡ್ತಾ ಇದ್ದೀರಾ, ಸಂಪೂರ್ಣ ಸ್ವಾತಂತ್ರ್ಯ ಕೊಡಿ, ಆದ್ರೆ ಮೊದಲಿಗೆನೆ ಕ್ಲಿಯರ್ ಮಾಡಿರಿ, ನನ್ನ ಸ್ವಾತಂತ್ರ್ಯವನ್ನ ನಾನು ಮಾರಾಟಕ್ಕಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಎಂತ ಅದ್ಭುತವಾಗಿರ್ತಕ್ಕಂಥ ಎರಡು ಪ್ರಿನ್ಸಿಪಲ್ಸ್ ಮಾಸ್ಟರ್ಸ್. ಮತ್ತೆ ಮೂರನೇದು ನಾವು ನೋಡಿದಾಗ, ಇಟ್ ಈಸ್ ಬ್ಯೂಟಿಫುಲ್ ಟು ಬಿ ಅಲೋನ್, ಇಟ್ ಈಸ್ ಆಲ್ಸೋ ಬ್ಯೂಟಿಫುಲ್ ಟು ಬಿ ಲವಿಂಗ್ ಟು ಬಿ ವಿತ್ ಪೀಪಲ್, ದೇ ಆರ್ ಕಾಂಪ್ಲಿಮೆಂಟರಿ ನಾಟ್ ಕಾಂಟ್ರಡಿಕ್ಟರಿ ಅಂತ ಹೇಳ್ತಾರೆ. ಒಬ್ಬರೇ ಇರ್ಬೇಕಂತ ಹೇಳಿ ಅನ್ಕೊಳ್ತಾ ಇದ್ದೀರಾ, ಬಹಳಷ್ಟು ಸಂತೋಷ, ಖಂಡಿತ ಅದು ಬಹಳ ಅದ್ಭುತವಾಗಿ ಕೂಡ ಇರುತ್ತೆ ಒಬ್ಬರೇ ಇರೋದಕ್ಕೆ. ಆದ್ರೆ ಅದ್ರ ಜೊತೆಗೆ ಅರ್ಥ ಮಾಡ್ಕೊಳ್ಬೇಕಾಗಿರತ್ತೆ, ವ್ಯಕ್ತಿಗಳ ಒಡನಾಟ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದೇ. ಆದ್ರೆ ವ್ಯಕ್ತಿಗಳ ಒಡನಾಟ ಅನ್ನೋದು ಏನಿದೆ ನೋಡಿ, ಅದು ಜೀವನಕ್ಕೆ ಕಾಂಪ್ಲಿಮೆಂಟರಿ. ಅಂದ್ರೆ ನಾವು ಇನ್ನಷ್ಟು ಜ್ಞಾನವನ್ನ ಪಡ್ಕೊಳ್ಳೋದಿಕ್ಕೆ, ಇನ್ನಷ್ಟು ಆ ಜೀವನವನ್ನ ಸಂತೋಷಮಯ ಮಾಡ್ಕೊಳ್ಳೋದಿಕ್ಕೆ ಆ ವ್ಯಕ್ತಿಗಳ ಒಂದು ಒಡನಾಟ ಬಹಳ ಅವಶ್ಯಕತೆ. ಅವ್ರು ಕಾಂಪ್ಲಿಮೆಂಟರಿ ಆಗಿರ್ತಾರೆ ಹೊರತು ಕಾಂಟ್ರಡಿಕ್ಟರಿ, ಅಂದ್ರೆ ಸಮಸ್ಯೆಗಳು ತರೋಂಥವ್ರಾಗಲ್ಲ, ಆನಂದಗಳನ್ನ ತರೋಂಥವ್ರು ಆಗಿರ್ತಾರೆ. ಅದನ್ನ ಗಮನಿಸ್ಕೊಳ್ಳಿ ಅಂತ ಹೇಳ್ತಾರೆ. ಎಂತಹ ಅದ್ಭುತ ಒಂದು ವಿಚಾರ ಮಾಸ್ಟರ್ಸ್ ಅಲ್ವಾ. ನಾವು ಯಾವಾಗ್ಲೂ ಕೂಡ ಯಾರಾದ್ರೂ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಮತ್ತೊಂದು ಇನ್ನೊಂದು ಅಂತಂದ್ರೆ, ಯಾಕಪ್ಪ ಇವ್ರು, ಏನಪ್ಪ ಇವ್ರು, ಈ ರೀತಿ ಭಾವನೆಯಲ್ಲೇ ನಾವಿರ್ತೀವಿ. ಆ ರೀತಿ ಅಲ್ಲದೆ ಅವರಿಂದ ನಾನು ಜ್ಞಾನವನ್ನ ಪಡ್ಕೊಳ್ತಾ ಇದ್ದೀನಿ, ಅವರಿಂದ ಸಂತೋಷ ಬರ್ತಾ ಇದೆ, ನನ್ನಿಂದ ಅವ್ರಿಗೆ ಜ್ಞಾನ ಸಿಗ್ಬೇಕು, ನನ್ನಿಂದ ಅವ್ರಿಗೆ ಸಂತೋಷ ಸಿಗ್ಬೇಕು, ಈ ರೀತಿ ಅನ್ಕೊಂಡಾಗ ಎಷ್ಟು ಈ ಬಿರುಕು ಮೂಡ್ತಾ ಇರ್ತಕ್ಕಂಥ ಸಂಬಂಧ ಬಾಂಧವ್ಯಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಒಂದೇ ಆಗ್ತಕ್ಕಂಥದನ್ನ ನಾವು ಗಮನಿಸಬಹುದಲ್ವಾ. ನೋಡಿ ಎಂತ ಅದ್ಭುತ ಜ್ಞಾನವನ್ನ ನೋಡಿ. ಅದಕ್ಕೆ ಹೇಳಿದ್ದು, ಯಾವ್ದನ್ನು ಕೂಡ ತೇಪೆ ಹಚ್ಚಿ ಎಲ್ಲಾರ್ಗೂ ಕೂಡ ಏನದು ಪ್ಲೀಸ್ ಮಾಡ್ಬೇಕು, ಮೆಚ್ಚಿಸ್ಬೇಕು ಅನ್ನೋ ರೀತಿಯಲ್ಲಿ ಓಶೋ ಅವರ ಒಂದು ಜ್ಞಾನ ಇಲ್ಲ ಮಾಸ್ಟರ್ಸ್. ಸತ್ಯ ಸರಳವಾಗಿರುತ್ತೆ, ಕಠಿಣವಾಗಿರುತ್ತೆ, ನೇರವಾಗಿರುತ್ತೆ ಅವ್ರ ಹತ್ರ. ಯಾವುದಕ್ಕೂ ಹೆದರಿಕೆ ಅಂಜಿಕೆ ಏನು ಇರ್ಲಿಲ್ಲ. ಪ್ರತಿ ಒಂದು ವಿಚಾರದಲ್ಲೂ ಕೂಡ ಅವ್ರು ಹಾಗೆ ನೇರವಾಗಿ ದಿಟ್ಟವಾಗಿ ನೀಡಿರ್ತಕ್ಕಂಥದನ್ನ ನಾವು ಗಮನಿಸ್ತೀವಿ. ಇನ್ನ ನಾಲ್ಕನೇ ಒಂದು ವಿಚಾರ ಅವ್ರು ಹೇಳಿರ್ತಕ್ಕಂಥದ್ದು ನಾವು ನೋಡಿದಾಗ, ದ ಗ್ರೇಟೆಸ್ಟ್ ಫಿಯರ್ ಇನ್ ದ ವರ್ಲ್ಡ್ ಈಸ್ ದ ಒಪಿನಿಯನ್ ಆಫ್ ಅದರ್ಸ್, ಅಂಡ್ ದ ಮೊಮೆಂಟ್ ಯು ಆರ್ ಅನ್ಅಫ್ರೇಡ್ ಆಫ್ ದ ಕ್ರೌಡ್, ಯು ಆರ್ ನೋ ಲಾಂಗರ್ ಎ ಶೀಪ್, ಯು ಬಿಕಮ್ ಎ ಲಯನ್, a great roar arises in your heart, a roar of freedom. ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದ್ರೆ, ನಾವು ಸಾಧಾರಣವಾಗಿ ಏನಾದ್ರು ಸಾಧನೆ ಮಾಡೋದಕ್ಕೆ ಹಿಂದೇಟ್ ಹೋಗ್ತಾ ಇದೀವಿ ಅಂತಂದ್ರೆ ಇದೇ ಕಾರಣ.
ಕಾರಣ ಏನಪ್ಪಾ ಅಂತಂದ್ರೆ ಅದು ಬೇರೆಯವ್ರು ಏನ್ ಅನ್ಕೊಂತಾರೋ, ಯಾರೇನ್ ಹೇಳ್ತಾರೋ, ಯಾರೇನಂತಾರೋ, ಅಯ್ಯೋ ನಾನ್ ಇದು ಮಾಡ್ಬೋದಾ, ಅಯ್ಯೋ ನಾನ್ ಇದು ಮಾಡ್ಬಾರ್ದಾ, ನಾನ್ ಇದು ಮಾಡ್ತಾ ಇದೀನಿ ಅಂತಂದ್ರೆ ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಎಷ್ಟು ತಲೆಯಲ್ಲಿ ಓಡ್ತಾ ಇರತ್ತೆ. ಏನಾದ್ರು ಒಂದು ಹೊಸಾದ್ ಮಾಡ್ಬೇಕು ಅಂತಂದಾಗ, ಒಂದು ಹೊಸ ವಿಚಾರ ಮಾಡ್ಬೇಕು ಅಂತಂದಾಗ, ಶುರು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತಂದಾಗ, ಅದಕ್ಕೆ ಇವ್ರು ಹೇಳ್ತಾರೆ ದ ಗ್ರೇಟೆಸ್ಟ್ ಫಿಯರ್ ಇನ್ ದ ವರ್ಲ್ಡ್ ಈಸ್ ದ ಒಪಿನಿಯನ್ ಆಫ್ ಅದರ್ಸ್. ನಮ್ಮಲ್ಲಿ ಯಾವ್ದಾದ್ರು ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಭಯ ಅನ್ನೋದು ಇದೆ ಅಂತಂದ್ರೆ ಅದು ಬೇರೆಯವ್ರು ಏನ್ ಹೇಳ್ತಾರೆ ಅನ್ನೋ ಒಂದು ಭಾವನೆ, ಬೇರೆಯವ್ರ ಒಪಿನಿಯನ್ಸ್ ಏನಿದೆ, ಅಭಿಪ್ರಾಯಗಳೇನಿದೆ ಅದೇ. ಯಾವಾಗಾದ್ರೆ ಆ ಒಂದು ಭಯಗಳು ಬೇರೆಯವ್ರು ಏನ್ ಹೇಳ್ತಾರೋ ಅನ್ನೋ ಒಂದು ಭಯಗಳನ್ನ ನಾನು ನಿಲ್ಸಿದೀನಿ, ಅದು ನನಗ್ ಬೇಕಾಗಿಲ್ಲ, ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನ ಮಾಡ್ತೀನಿ ಅಂತ ಹೇಳಿ ಯಾವಾಗ ಡಿಸೈಡ್ ಆಗ್ತೀನೋ ಅವಾಗ ಒಂದು ಸಿಂಹ ಗರ್ಜನೆ ನನ್ನಲ್ಲಿ ಅರೈಸ್ ಆಗತ್ತೆ. ಆ ಸಿಂಹ ಗರ್ಜನೆ ಅರೈಸ್ ಆಗತ್ತೆ, ನಾನ್ ಕುರಿ ಆಗೋದನ್ನ ನಾನ್ ನಿಲ್ಲಿಸ್ಬಿಡ್ತೀನಿ. ಆ ಸಿಂಹ ಗರ್ಜನೆ ಏನಾಗಿರುತ್ತೆ ಅಂತಂದ್ರೆ ಸ್ವತಂತ್ರ ಆಗಿರುತ್ತೆ ಅಲ್ವಾ. ಯಾರ್ ಏನ್ ಅನ್ಕೊಂಡ್ರೆ ಏನು, ನಾನ್ ಸಾಧನೆ ಮಾಡ್ತಕ್ಕಂಥ ನಾನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪಕ್ಕೆ ಬಂದಾಗ ಯಾವಾಗ ಅಂಜಿಕೆ ಇರುತ್ತೆ, ಕಂಪ್ಲೀಟ್ ಆಗಿ ಹೊಟ್ಟೋಗ್ಬಿಡುತ್ತೆ ಅಂಜಿಕೆ ಎಲ್ಲ. ಬಹಳ ಅದ್ಭುತವಾಗಿ ನಾವು ಜೀವನ ಮಾಡ್ತಕ್ಕಂಥದನ್ನ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಯಾರ್ ಏನ್ ಅನ್ಕೊಳ್ತಾರೋ ಅಂತ ಹೇಳ್ಬಿಟ್ಟು ಹೊರಗೋಗ್ತಕ್ಕಂಥ ಕುರಿ ಆಗ್ಬೇಡ ನೀನು, ನೀನು ಸಿಂಹ ಗರ್ಜನೆ ಮಾಡು, ಸ್ವತಂತ್ರದಿಂದ ನಿನ್ನ ಜೀವನವನ್ನ ಜೀವಿಸು, ನಿನ್ನ ಅನುಭವಗಳ ಜ್ಞಾನದಿಂದ ನೀನ್ ಜೀವಿಸು ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಅಲ್ವಾ. ನೋಡಿ, ಎಲ್ಲವೂ ಕೂಡ ಬಹಳಷ್ಟು ಸರಳ, ನಾವ್ ವಿಸ್ಮರಿಸ್ತಾ ಇದೀವಿ. ಆದ್ರೆ ಅದನ್ನ ಬಡ್ದೆಬ್ಬಿ ನಮಗೆ ಬಡದೆಬ್ಬಿಸಿ, ಇಲ್ಲ ಇದನ್ನ ನೀನ್ ಖಂಡಿತ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಮತ್ತೆ 5ನೇದು, ದ ಫೆಮಿನೈನ್ ಈಸ್ ಮೋರ್ ಪವರ್ಫುಲ್ ದನ್ ದ ಮಾಸ್ಕ್ಯುಲೈನ್, ದ ಸಾಫ್ಟ್ ಈಸ್ ಮೋರ್ ಪವರ್ಫುಲ್ ದನ್ ದ ಹಾರ್ಟ್, ವಾಟರ್ ಈಸ್ ಮೋರ್ ಪವರ್ಫುಲ್ ದನ್ ದ ರಾಕ್ ಅಂತ ಹೇಳ್ತಾರೆ. ಅಂದ್ರೆ ಸ್ತ್ರೀ ಶಕ್ತಿ, ಪುರುಷ ಶಕ್ತಿ ಎರಡನ್ನ ಕೂಡ ನಾವು ಗಮನಿಸಿದಾಗ ಪುರುಷ ಶಕ್ತಿಗಿಂತ ಸ್ತ್ರೀ ಶಕ್ತಿ ಬಹಳ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಂದ್ರೆ ಆ ಸ್ತ್ರೀ ಶಕ್ತಿಯಲ್ಲಿರ್ತಕ್ಕಂಥ ಪ್ರೇಮ, ಅನುರಾಗ, ಕರುಣೆ, ಸಹನೆ ಇವೆಲ್ಲವೂ ಕೂಡ ಏನನ್ನಾದ್ರೂ ಕೂಡ ಸಾಧನೆ ಮಾಡ್ತಕ್ಕಂಥದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪುರುಷರು ಕೂಡ ಸ್ತ್ರೀಯರು ಕೂಡ ಅವರಲ್ಲಿರ್ತಕ್ಕಂಥ ಸ್ತ್ರೀ ಶಕ್ತಿಯನ್ನ ಖಂಡಿತವಾಗಿ ಜಾಗೃತಿ ಮಾಡ್ಕೊಳ್ಳೇಬೇಕಾಗಿರುತ್ತೆ ಮಾಸ್ಟರ್ಸ್. ಇದು ಬಹಳ ಬಹಳ ಅವಶ್ಯಕತೆ. ಯಾವಾಗ್ಲೂ ಕೂಡ ಬಹಳ ಮೃದುವಾಗಿರೋದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ನೀರು ಎಷ್ಟು ಮೃದು, ಎಷ್ಟು ಸಾಫ್ಟ್ ಅಂತದ್ದು ಅಂತ ನೀರು ಆ ಕಲ್ಲಿಗಿಂತ ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು ಅನ್ನೋದನ್ನ ಹೇಳ್ತಾರೆ. ನೀವು ನೋಡಿ, ದೊಡ್ಡ ದೊಡ್ಡ ಬಂಡು ಕಲ್ಲುಗಳು ನೀರು ಒಂದೇ ಸಮ ಹೊಡಿತಾ ಕಲ್ಲನ್ನೇ ಕರಗಿಸ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಎಷ್ಟು ಶಕ್ತಿಯ ನೀರಿಗಿದೆ ಅಂತ ಹೇಳ್ಬಿಟ್ಟು. ಸೊ ಮೃದುವಾಗಿದೆ ಎಲ್ಲ ಏನ್ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತು ಕೇವಲ ಭಾವನೆ ನಮ್ಮಲ್ಲಿ ಇರಬಾರ್ದು. ಆ ಮೃದುವಾಗಿರ್ತಕ್ಕಂಥದ್ದು ಇನ್ನಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿರತ್ತೆ. ಮತ್ತೆ ರಿಮೆಂಬರ್ ದಟ್ ಯು ಆರ್ ಬುದ್ಧ ಸಮಸ್ತಿ, ಅಂದ್ರೆ ನಾವೇ ಬುದ್ಧ, ಸಕಲವು ನಾನೇ, ಸಮಸ್ತವೂ ನನ್ನಲ್ಲಿದೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳೇಬೇಕಾಗಿರತ್ತೆ ಅನ್ನೋದನ್ನ ಹೇಳ್ತಾರೆ ಮಾಸ್ಟರ್ಸ್. ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥ ಓಶೋ ಅವರ ಒಂದು ಜ್ಞಾನ ನಾವು ಪಡ್ಕೊಳ್ಳೇಬೇಕಾಗಿರುತ್ತೆ ಮಾಸ್ಟರ್ಸ್. ಬಹಳಷ್ಟು ಬುಕ್ಸ್ ಇದೆ ರಜನೀಶ್ ಓಶೋ ಅವರ ಒಂದು ಜ್ಞಾನದ ಬಗ್ಗೆ, ಮತ್ತೆ ರಜನೀಶ್ ಓಶೋ ಅವರ ಒಂದು ಜೀವನದ ಬಗ್ಗೆ. ಆ ಬುಕ್ಸ್ನೆಲ್ಲವನ್ನು ಕೂಡ ಪ್ರತಿಯೊಬ್ರು ಕೂಡ ಓದ್ಲೇಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ, ಇಂತ ಅದ್ಭುತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಂಗಸ್ವಾಮಿ ಸರ್ಗೆ, ಮಹಾವತಾರ ಫೌಂಡೇಶನ್ ವೇದಿಕೆಗೆ ಮತ್ತು ತಮ್ಮೆಲ್ಲರಿಗೂ ಕೂಡ, ಮುಖ್ಯವಾಗಿ ನಮ್ಮ ಪೂಜ್ಯನಿ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ಆತ್ಮ ಅನಂತ ಕೋಟಿ ಪ್ರಣಾಮಗಳನ್ನ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು. ಅದ್ಭುತವಾದ ಓಶೋದ ಬಗ್ಗೆ ತಿಳ್ಕೊಬೇಕಂದ್ರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಯಾಕಂದ್ರೆ ಅವ್ರ ಜೀವನ ಪಯಣ ಅನ್ನೋದು ಅಷ್ಟು ಅದ್ಭುತವಾಗಿರುತ್ತೆ. ಸೊ ಇನ್ನೊಂದೇನಂದ್ರೆ, ನಮ್ಮ ಪತಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ಮ PSSM ಇಸ್ ಈಕ್ವಲ್ ಟು ಓಶೋ ತತ್ವಗಳು ಪ್ಲಸ್ ಒಂದು ಥಿಯೋಸಾಫಿಕಲ್ ಸೊಸೈಟಿ ತತ್ವಗಳು ಅಂತ ಹೇಳ್ತಾರೆ. ಅಂದ್ರೆ ಇಹಲೋಕದಲ್ಲಿ ಆನಂದವಾಗಿ ಅದ್ಭುತವಾಗಿ ಜೀವನ ಮಾಡ್ಬೇಕಂದ್ರೆ ಓಶೋ ತತ್ವಗಳು, ಪರಲೋಕದಲ್ಲಿ ನಮ್ಮ ಜೀವನವನ್ನು, ನಮ್ಮ ಪಯಣವನ್ನು ಚೆನ್ನಾಗಿ ಮಾಡ್ಕೋಬೇಕು, ಅಲ್ಲಿನೂ ನಮ್ಮ ಜೀವನ ಸೊ ಆನಂದವಾಗಿರ್ಬೇಕು. ಈ ಲೋಕ ಬಿಟ್ಟಿದ ಮೇಲೆ, ಪರಲೋಕ ಹೋಗಿದ ಮೇಲೆ ಅಲ್ಲಿ ನಮ್ಮ ಜೀವನವನ್ನು ಆನಂದವಾಗಿರ್ಬೇಕು ಅಂತ ಅತ್ಯುತ್ತಮ ಲೋಕ ಹೋಗ್ಬೇಕು ಅಂದ್ರೆ ಈ ಥಿಯೋಸಾಫಿಕಲ್ ಬುಕ್ಸ್, ಥಿಯೋಸಾಫಿಕಲ್ ತತ್ವಗಳಂತ ಸರ್ ಹೇಳ್ತಾ ಇರ್ತಾರೆ.
ಅದರಲ್ಲಿ ಒಂದು ಭಾಗ ಇವತ್ತು ತಾವು ತಿಳಿಸ್ಕೊಟ್ಟಿದ್ದಕ್ಕೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತವಾದ ಮಾತುಗಳು, ಈ ಅದ್ಭುತವಾಗಿ ವಿವರಿಸಿದ್ರಿ ನೀವು. ಸೊ ಖಂಡಿತವಾಗಿ ನಮ್ಮೆಲ್ಲ ಮಾಸ್ಟರ್ಸ್ಗೂ ಒಳ್ಳೆ ತಿಳುವಳಿಕೆ ನಮ್ಮ ಓಶೋ ರಜನೀಶ್ ಬಗ್ಗೆ ಬಂದಿದೆ. ಈಗಾಗಲೇ ಪತ್ರಿ ಸರ್ ಎಷ್ಟೋ ಸರ್ ಹೇಳಿದ್ದಾರೆ, ಓಶೋ ರಜನೀಶ್ ಈಸ್ ಮೈ ಬಿಗ್ ಬ್ರದರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ ದೊಡ್ಡಣ್ಣ ಅಂತ ಅವರು ಯಾವಾಗ್ಲೂ ಅವ್ರ ಬಗ್ಗೆ ಅದೇ ಇರ್ತಾರೆ. ಸೊ ಅದಕ್ಕೋಸ್ಕರ ಖಂಡಿತವಾಗಿ ಅವರು 1990s ಅಲ್ಲಿ ಮೇಡಮ್ 1991 ಯಾವಾಗ ಅವರು ದೇಹ ವಿರಮಣ ಮಾಡಿರೋದು, ಬಾಡಿ ವೆಕೇಟ್ ಮಾಡಿದ್ದು. ಹೌದು ಹಾ. ಸರ್. ಸೊ ಆವಾಗಿಂದ ಮತ್ತೆ ನಮ್ಮ ಪತ್ರಿಜಿ ಗುರುಗಳು ಶುರು ಮಾಡಿರೋದು ಅವ್ರ ಪ್ರಯಾಣ. ಅಂದ್ರೆ 1990 ಮುಂಚೆನೂ ಪತ್ರಿ ಸರ್ ಎಷ್ಟೋ ಸಾಧನದಲ್ಲಿ ತೊಡಗಿಸ್ಕೊಂಡಿದ್ರು. ಆದ್ರೆ 1991 ಆದ್ಮೇಲೆ ಪ್ರಚಾರ ಹೆಚ್ಚು ಮಾಡ್ತಾ ಹೋದ್ರು. ಅಂದ್ರೆ 1991 ಅಲ್ಲೇ ಮೊದಲನೇ ಪಿರಮಿಡ್ ಬಂದಿರೋದು. ಆ ಟೈಮಲ್ಲೇ ನಮ್ಮ PSM ಸಂಸ್ಥಾನು ಸ್ಥಾಪಿಸಿರೋದು. ಎಲ್ಲ ನೋಡಿದ್ರೆ ಒಂಥರ ಕಾಕತೇಯವಾಗಿ, ಅಂದ್ರೆ ಒಂಥರ ಇದು ಎಲ್ಲ ಹೇಳ್ಬೇಕಂದ್ರೆ ಪ್ಲಾನ್ಡ್ ಅಂತ ಅನ್ಸ್ತದೆ. ಎಲ್ಲ ಒಂಥರ ನಿರ್ಣಯ ಆದಂತ ಮೇಲೆ ನಿರ್ಣಯ ಆಗಿರೋದು ಕೆಳಗಡೆ ಇಂಪ್ಲಿಮೆಂಟ್ ಮಾಡಿದಾರ ಅಂತ ಒಂಥರ ಆಶ್ಚರ್ಯ ಆಗುತ್ತೆ ಮೇಡಮ್ ನೀವು ನೋಡ್ತಾ ಇದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಸ್ವಲ್ಪ ಪ್ರಶ್ನೆ ಉತ್ತರ ನೋಡೋಣ ಮೇಡಮ್. ಪ್ರಶ್ನೆ ಉತ್ತರ ನಮ್ಮ ಸ್ನೇಹಿತರು ಯಾರು ಕೈ ಎತ್ತಿದ್ರು. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್, ನಾನಂತೂ ಓಶೋ ಅವ್ರ ಬಗ್ಗೆ ಕೇಳ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರ ಅವ್ರ ಬಗ್ಗೆ ಎಲ್ಲಿ ನನಗೆ ಸರಿಯಾಗಂತ ಪುಸ್ತಕ ಸಿಗ್ತಾ ಇಲ್ಲ, ಕೇಳಿಲ್ಲ ಕೂಡ. ಲಾಸ್ಟ್ ಒಂದು 10 ನಿಮಿಷ ನೀವು ಓಶೋ ಅವ್ರ ಬಗ್ಗೆ ಹೇಳ್ತಾ ಇರೋದು ಕೇಳ್ಕೊಂಡೆ. ಏನಂದ್ರೆ, ನಾವು ಕುರಿ ಆಗ್ಬಾರ್ದು, ಸಿಂಹ ಗರ್ಜನೆಯಂತೆ ನಮ್ಮ ಜೀವನ ನಡೆಸಬೇಕು, ಅದೊಂದು ಹೇಳಿದ್ರಿ. ಮತ್ತು ಸ್ತ್ರೀ ಶಕ್ತಿ ಪುರುಷ ಶಕ್ತಿ ಎರಡೂ ಒಂದೇ. ಆದ್ರೂ ಕೂಡ ಸ್ತ್ರೀ ಶಕ್ತಿ ಜಾಗೃತ ಉತ್ತಮವಾದಂಥದ್ದು ಅಂತ ಇಷ್ಟಷ್ಟ ಕೇಳಿದೆ ನಾನು. ಮೊದ್ಲಿಂದೆಲ್ಲ ಕೇಳಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ 2 ದಿನ ಆಯ್ತು, ನಿನ್ನೂ ಕರೆಂಟ್ ಇರ್ಲಿಲ್ಲ, ಇವತ್ತು ಕರೆಂಟ್ ಇರ್ಲಿಲ್ಲ. ಹೀಗಾಗಿ ನಿನ್ನಿಂದ ಸ್ವಲ್ಪ ಮಿಸ್ ಆಯ್ತು. ಇವತ್ತು ಲಾಸ್ಟ್ ಇದಿಷ್ಟ ಪಾಯಿಂಟ್ ಕೇಳಿದ್ದೀನಿ ನಾನು, ಮತ್ತೇನು ಕೇಳಿಲ್ಲ. ಆದ್ರೆ ಇನ್ನೊಂದು ಏನಂದ್ರೆ ಮೇಡಮ್, ಸರ್ಗೆ ಕೇಳೋದು, ಗುರುಗಳಿಗೆ ಕೇಳೋದು ಏನಂದ್ರೆ, ಸರ್ ಹೊಸ ಪಂಡಿತರದ ಬುಕ್ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಓಶೋ ಬುಕ್ಸ್ ಕನ್ನಡ ಬುಕ್ಸ್ ಬೇಕಾಗಿದೆಯಾ? ಕನ್ನಡ ಮೀಡಿಯಂ. ಕನ್ನಡ ಬುಕ್ಸ್ ಆ ಲಿಸ್ಟ್ ಅಲ್ಲಿ ನೋಡಿ. ಇಲ್ಲ ಅಂದ್ರೆ ನೀವು ಅಮೆಜಾನ್ ತರಿಸ್ಕೋಬಹುದು. ನಾನು ಮೊದಲನೇ ಸಲ ಒಂದಿಷ್ಟು ಬುಕ್ಸ್ ತರಿಸಿದೆ ಅಂತ ತಮಗೆ ಹೇಳಿದ್ನಲ್ಲ, ಅವಾಗ ಕಳಿಸಿದ್ದೆ. ಆದ್ರೆ ವರ್ಷಾ ಮೇಡಮ್ ಅವ್ರು ಇಲ್ಲ, ಭಾರತದ ಸದ್ಗುರುಗಳು ಕೂಡ ಇಲ್ಲ ಅಲ್ಲೇ, ಮತ್ತು ಓಶೋ ಪಂಡಿತರದ್ದು ಯಾವುದೇ ತರದ ಬುಕ್ಸ್ಗಳು ಕೂಡ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಓಶೋದು ನಾವು ಹೆಚ್ಚು ತರಿಸಲ್ಲ ಮೇಡಮ್. ಯಾಕಂದ್ರೆ ಸ್ವಲ್ಪ ಜನ ತಗೊಂತಾರೆ, ಅವಾಗ ತಗೊಂತಾ ಇರ್ತಾರಲ್ವಾ. ಅದು ಜಾಸ್ತಿ ಮೂಮೆಂಟ್ ಇರುವಂತ ಬುಕ್ಸ್ ಅಲ್ಲ ಅದು. ಏನ್ ಮಾಡ್ತೀವಿ ಅಂದ್ರೆ ನಾವು ಲೈಬ್ರರಿ ಕಾಪಿ ಇರುತ್ತೆ ಅಷ್ಟೇ. ಒಂದು ಕಾಪಿ ಲೈಬ್ರರಿ ಇಟ್ಟಿರ್ತೀವಿ, ಬಂದಿರೋರೆಲ್ಲ ಅಲ್ಲೇ ಓದ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ ಅಂದ್ರೆ ಅಮೆಜಾನ್ಗೆ ಹೋಗಿ, ತುಂಬಾ ಬುಕ್ಸ್ ಇದೆ. ಓಶೋ ರಜನಿ ಬುಕ್ ತುಂಬಾ ಇದೆ. ಅದಕ್ಕೆ ಅಮೆಜಾನ್ ಅಲ್ಲಿ ಸಿಗತ್ತೆ ಎಲ್ಲ. ಇನ್ನೊಂದು ಬುಕ್ ಲಿಸ್ಟ್ ನಲ್ಲಿ ಕಳಿಸ್ಕೊಟ್ಟಿದ್ದೇನ್ರಿ, ಮತ್ತೆ ಏನಾಗುತ್ತೋ ರಿಪ್ಲೈ ಗೊತ್ತಿಲ್ಲ, ನೋಡೋಣ ಅಂತ. ರೈಟ್ ರೈಟ್. ಜಸ್ಟ್ ಒಂದು 5 ನಿಮಿಷ ಅಷ್ಟ ಓಶೋ ಅವ್ರ ಬಗ್ಗೆ ಕೇಳ್ಕೊಂಡೆ. ನಂಗೆ ಅಷ್ಟ ಇದಾತು. ಸಿಂಹ ಗರ್ಜನೆ ಕುರಿ ಆಗ್ಬಾರ್ದು, ಸಿಂಹ ಗರ್ಜನೆ ಆಗಿರ್ಬೇಕು. ಸ್ತ್ರೀ ಶಕ್ತಿ ಮತ್ತು ಪುರುಷ ಶಕ್ತಿ ಎರಡೂ ಒಂದೇ. ಆದ್ರೂ ಕೂಡ ಸ್ತ್ರೀ ಶಕ್ತಿ ಅದರಲ್ಲಿ ಬಹಳಷ್ಟು ಉತ್ತಮವಾದದ್ದು, ಜಾಗೃತಗೊಳಿಸುವಂಥದ್ದು ಅನ್ನೋದನ್ನ ಇದು ಕೇಳಿದೆ ನಾನು ಅಷ್ಟ. ಇದ್ರ ಬಿಟ್ಟು ಜಾಸ್ತಿ ಏನ್ ಕೇಳಲಿಕ್ಕೆ ಆಗ್ಲಿಲ್ಲ ಮೇಡಮ್. ನನಗೆ ಇಷ್ಟು ಕೇಳಿದ್ಕೆ ಅಷ್ಟ ನನ್ಗೆ ಎಷ್ಟೋ ಮನಸ್ಸಿಗೆ ಸಂತೋಷ ಆಯ್ತು. ಧನ್ಯವಾದ ಮೇಡಮ್, ತುಂಬಾ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ರೇಣುಕಾ ಮಾತಾಡಿ. ರೇಣುಕಾ ಅವರು ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ತುಂಬಾ ಖುಷಿ ಆಯ್ತು. ಹುಣ್ಣಿಮೆ ದಿನ ನೀವು ಗೈಡೆಡ್ ಮೆಡಿಟೇಷನ್ ಕೊಟ್ಟಾಗ ಮೇಡಮ್ ಒಂದ್ ದಿವಸ ಕ್ಲಾಸ್ ಕೊಟ್ಟರೆ ಚೆನ್ನಾಗಿರುತ್ತಲ್ವಾ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಅನಿಸ್ತು. ನಾನು ಅನ್ಕೊಂಡಾಗೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಯ್ತು ಇವತ್ತು. ಓಶೋ ರಜನೀಶ್ ಅವ್ರ ಬಗ್ಗೆ ಕೇಳಿದ್ದೆ ಅಷ್ಟೇ ಮೇಡಮ್. ಆದ್ರೆ ಇಷ್ಟೊಂದು ಚೆನ್ನಾಗಿರುತ್ತಾ ಇವ್ರ ಬಗ್ಗೆ, ಇವರ ಜೀವನ ಹಿಸ್ಟ್ರಿ ಅಂತ ನಿಜವಾಗ್ಲೂ ಖುಷಿ ಆಗ್ತಿದೆ ಮೇಡಮ್. ನೀವು ಒಂದೊಂದು ಹೇಳ್ತಾ ಇದ್ದಾಗ್ಲೂ ನಮ್ ಜೀವನದಲ್ಲೂ ಇದೆಲ್ಲ ಅನುಭವಿಸ್ತಾ ಇರ್ತೀವ, ಇಲ್ಲೋ ಒಂದು ಕನೆಕ್ಟ್ ಆಗುತ್ತೆ ನಿಜವಾಗ್ಲೂ ಮೇಡಮ್. ಮೊಟ್ಟ ಮೊದಲನೇದಾಗಿ ನೀವ್ ಹೇಳಿದ್ರಿ ಅಜ್ಜಿ ತಾತವ್ರ ಮನೆಗೆ ಅವರು ಬೆಳೆದ್ರು ಅಂತ. ಆದ್ರೆ ಕೆಲವ್ರು ಹೇಳ್ತಾರೆ
ಮಕ್ಕಳು ಆದಷ್ಟು ತಂದೆ ತಾಯಿ ಹತ್ರನೇ ಬೆಳಿಬೇಕು, ಎಲ್ಲೂನು ಅವರು ಹಾಸ್ಟೆಲ್ಗಾಗ್ಲಿ ಊರ್ಗಳಿಗಾಗ್ಲಿ ಕಳಿಸ್ಬಾರ್ದು ಅಂತ ಏನೇನೋ ಹೇಳ್ತಾ ಇರ್ತಾರೆ, ಕೇಳಿರ್ತೀವಿ. ಬಟ್ ಆದ್ರೆ ನಿಜವಾಗ್ಲು ತಾತ ಅಜ್ಜಿ ಮನೇಲಿ ಬೆಳೆದ್ರೆ ಇಷ್ಟೊಂದು ಒಂದು ಅದ್ಭುತವಾದ ಮಕ್ಕಳು ಬೆಳಿತೀರಾ ಅನ್ನೋದು ನಿಜವಾಗ್ಲೂ ಅದು ನಾನು ಒಪ್ಕೊಂತೀನಿ ಮೇಡಮ್. ಹಾಗೆ ಅವ್ರ ಬಗ್ಗೆ ಆಮೇಲೆ ತಾತ ಆಗ್ಲಿ ಅಜ್ಜಿ ಆಗ್ಲಿ ಮೊದಲನೇದಾಗಿ ಅವರ ತಂದೆ ತಾಯಿಯಲ್ಲಿ ಇದ್ದ ಅನ್ಯೂನ್ಯತೆಯಿಂದ ಅವರು ಒಂದೇ ಏಕತತ್ವ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ತಂದೆ ತಾಯಿ ಆಗ್ಬೋದು, ಅಜ್ಜಿ ತಾತ ಇವ್ರುಗಳಿಂದಲೇ ಅವ್ರು ಸಾಕಷ್ಟು ಕಲಿತಾರೆ. ನಿಜವಾಗ್ಲೂ ಮೇಡಮ್ ಅವ್ರ ಬಗ್ಗೆ ಕೇಳೋದಕ್ಕೂ ಆಗ್ಲಿ, ನಾನು ಅವ್ರ ಬಗ್ಗೆ ಹೇಳೋದಕ್ಕೂ ಆಗ್ಲಿ ನಾನು ಅದೃಷ್ಟವಂತೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ಇನ್ನು ಸಾಕಷ್ಟು ವಿಚಾರ ಹೇಳ್ತಾ ಹೋದ್ರಿ. ಪುರುಷ ಮತ್ತೆ ಸ್ತ್ರೀ, ಏಕೆಂದ್ರೆ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರೆ, ಅದ್ರಲ್ಲೂ ಹೆಣ್ಣು ಗಂಡು ಎರಡೂ ಒಂದೇ. ಸ್ತ್ರೀ ಪುರುಷ ತತ್ವ ಇದ್ರ ಬಗ್ಗೆ ಹೇಳ್ಕೊಟ್ರಿ. ಹಾಗೆ ಕಲ್ಲು ಎಷ್ಟು ಗಟ್ಟಿ ಇರುತ್ತೆ, ಆದ್ರೆ ನೀರು ಅದಕ್ಕಿನ್ನೂ ಗಟ್ಟಿ ಅಂತ ಇಲ್ಲಿ ತಗೊಳೋದಾದ್ರೆ ಪುರುಷ ಕಲ್ಲು, ಹೆಣ್ಣು ಬಂದು ನೀರು. ಅಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಮೇಡಮ್ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಗೂ ಒಂದು ಹೆಣ್ಮಕ್ಳಿಗೂ ಒಂದು ಒಳ್ಳೆ ಭಾವನೆ, ಒಳ್ಳೆ ಸ್ಥಾನ ಸಿಗ್ತಿದ್ಯಲ್ವಾ ಅನ್ನೋದು ಈ ಒಂದು ವರ್ಡ್ಲಿ ಅರ್ಥ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಗೆ ಹೊಸದಾಗಿ ಸ್ಥಾನ ಸಿಗೋ ಅವಶ್ಯಕತೆ ಏನಿಲ್ಲ ಮ್ಯಾಮ್. ನಾವ್ ಆ ಸ್ಥಿತಿನ ಮರ್ತೋಗ್ತಾ ಇದೀವಿ ಅಷ್ಟೇ. ಆ ಸ್ಥಿತಿನ ನಾವು ಜಾಗೃತಿ ಪಡಿಸ್ಕೊಳ್ಬೇಕಷ್ಟೇ. ಆಮೇಲೆ ಸ್ತ್ರೀ ಆಗಿ ಜನ್ಮ ನಾವು ಪಡ್ಕೊಳ್ತಾ ಇದೀವಿ ಅಂತಂದ್ರೆ ಅನೇಕಾನೇಕ ಜನ್ಮಗಳ ಅನುಭವ ಜ್ಞಾನ ಹೊತ್ತು ನಾವು ಈ ಒಂದು ಸ್ತ್ರೀ ಜನ್ಮವನ್ನ ಪಡ್ಕೊಳ್ತೀವಿ. ಆ ಅನುಭವ ಜ್ಞಾನವೆಲ್ಲವೂ ಕೂಡ ನಾವು ಉಪಯೋಗಿಸ್ಕೊಳ್ತಾ ಇರ್ತೀವಿ. ಪುರುಷ ಅಂತಂದಾಗ ಅವರಲ್ಲೂ ಕೂಡ ಆ ಶಕ್ತಿ ಇರುತ್ತೆ. ಅವರಲ್ಲಿರ್ತಕ್ಕಂಥ ಶಕ್ತಿ ಕಡಿಮೆ ಆದದ್ದು ಅಂತಲ್ಲ, ಅದು ಅವರಲ್ಲೂ ಕೂಡ ಆ ಶಕ್ತಿ ಇರುತ್ತೆ. ಆ ಸ್ತ್ರೀಗೆ ಪುರುಷ ಶಕ್ತಿನೂ ಜಾಗೃತಿ ಆಗ್ಬೇಕು, ಸ್ತ್ರೀ ಶಕ್ತಿ ಮೊದಲೇ ಜಾಗೃತಿ ಆಗಿರುತ್ತೆ. ಪುರುಷರಿಗೆ ಪುರುಷ ಶಕ್ತಿ ಮೊದಲು ಜಾಗೃತಿ ಆಗಿರುತ್ತೆ, ಅವ್ರ ತದನಂತರ ಸ್ತ್ರೀ ಶಕ್ತಿಯನ್ನ ಜಾಗೃತಿ ಮಾಡ್ಕೊಳ್ಬೇಕಾಗಿರುತ್ತೆ. ಒಬ್ಬ ವ್ಯಕ್ತಿ ಅಂತಂದಾಗ ಪರಿಪೂರ್ಣ ನಾನು ಅನ್ನೋ ಒಂದು ಭಾವನೆ ಇರ್ಬೇಕು. ಆ ಭಾವನೆಯಲ್ಲೇ ಅವರು ನೋಡಿ, ಏಕಾತ್ಮ ಅಂದ್ರೆ ಅದೇ ಪರಿಪೂರ್ಣ ಭಾವನೆ. ಆ ಭಾವನೆಯಿಂದ ಜೀವನ ಮಾಡಿದಾಗ ಮಧ್ಯದಲ್ಲಿ ನಮ್ಮ ಈ ಸೊಸೈಟಿಯಲ್ಲಿ ಮಧ್ಯದಲ್ಲಿ ಇದು ಡಿಸ್ಟರ್ಬ್ ಆಯ್ತು ಮ್ಯಾಮ್. ಈ ಲೈನ್ ಆಕ್ಚುಲಿ ಪರಿಪೂರ್ಣ ಅನ್ನೋ ಒಂದು ಲೈನ್ ಅನ್ನೋದೇ ಡಿಸ್ಟರ್ಬ್ ಆಗೋಯ್ತು. ಅಂದ್ರೆ ಅದಕ್ಕೂ ಮುಂಚೆ ನಮ್ಮ ಆನ್ಸಿಸ್ಟ್ರಿಯಲ್ ಪೀರಿಯಡ್ಸ್ ಅಲ್ಲೆಲ್ಲ ಕೂಡ ಮಗು ಜನ್ಮ ಪಡ್ಕೊಳ್ತು ಅಂತಂದ್ರೆ ನೀನು ಹೆಣ್ಣು ಅಂತ ಹೇಳಿ ಗುರ್ತಿಸ್ತಾ ಇರ್ಲಿಲ್ಲ, ನೀನ್ ಗಂಡು ಅಂತ ಹೇಳಿ ಗುರ್ತಿಸ್ತಾ ಇರ್ಲಿಲ್ಲ, ನೀನು ಸಂಪೂರ್ಣ ಪರಿಪೂರ್ಣ ಅಂತ ಹೇಳಿ ಗುರ್ತಿಸ್ತಾ ಇದ್ರು. ಆ ಪರಿಪೂರ್ಣತೆಯಿಂದ ಗುರ್ತಿಸ್ತಾ ಇದ್ದಿದ್ ಕಾರಣ ಅವರು ಎಲ್ಲವನ್ನು ಕೂಡ ಅಳವಡಿಸ್ಕೊಂಡು ಆ ಪರಿಪೂರ್ಣರಾಗಿ ಜೀವನವನ್ನ ಸಾಗಿಸ್ತಾ ಇದ್ರು, ಹಾಗೆ ಬೆಳವಣಿಗೆ ಆಗ್ತಾ ಇದ್ರು. ಅದಕ್ಕೆ ಎಲ್ಲ ನೀವು ನೋಡಿ, ಅವರಲ್ಲಿ ಹೆಣ್ಮಕ್ಳು ಅಂತಂದ್ರೆ ಧೈರ್ಯನೂ ಇರ್ತಾ ಇತ್ತು, ಹಾಗೆ ಎಲ್ಲಾರ್ನು ಕೂಡ ಕರುಣೆಯಿಂದ ನೋಡ್ತಕ್ಕಂಥ ಶಕ್ತಿನೂ ಇರ್ತಾ ಇತ್ತು. ಅದೇ ರೀತಿ ಗಂಡ್ಮಕ್ಳಲ್ಲೂ ಕೂಡ ಆ ಪ್ರೇಮ ಆಪ್ಯಾಯತೆ ಅನ್ನೋದು ಇರ್ತಾ ಇತ್ತು, ಮತ್ತೆ ಹಾಗೆ ಧೈರ್ಯ ಶೌರ್ಯ ಅನ್ನೋದು ಕೂಡ ಇರ್ತಾ ಇತ್ತು. ಯಾಕಂದ್ರೆ ಪರಿಪೂರ್ಣರು ಅಂತ ಹೇಳಿ ಬೆಳೆಸ್ತಾ ಇದ್ರು. ಆದ್ರೆ ಯಾವ್ದೋ ಒಂದು ಸಂದರ್ಭದಲ್ಲಿ ಈ ಲೈನ್ ಅನ್ನೋದು ಡಿಸ್ಟರ್ಬ್ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನ್ ಹೆಚ್ಚ ನೀನ್ ಹೆಚ್ಚ ಅಂತ ಹೇಳ್ಬಿಟ್ಟು ಆ ಜಗಳಗಳು ಮತ್ತೊಂದು ಇನ್ನೊಂದು ಶುರುವಾಗಿರ್ತಕ್ಕಂಥದ್ದು. ಮೇಡಮ್ ಯಾಕೆ ಹೇಳಿದೆ ಅಂದ್ರೆ, ಎಷ್ಟೋ ತುಂಬಾ ಪರ್ಸೆಂಟೇಜ್ ಹೆಣ್ಮಕ್ಳು ಹೇಳುದು ನಾನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು, ಅಯ್ಯೋ ಕರ್ಮ ಅಂತ ಹೇಳ್ತಾರೆ. ಅದು ಕೇಳಿದ್ದೀನಿ. ಅದು ಖಂಡಿತ ತಪ್ಪು ಭಾವನೆ ಅದು ಮೂಡ್ತಾ ಇದೆ ಮ್ಯಾಮ್. ಅವರಲ್ಲಿರ್ತಕ್ಕಂಥ ದೈವತ್ವ ಸ್ಥಿತಿಯನ್ನ ಅವ್ರು ಗುರ್ತಿಸ್ಕೊಳ್ಳೇಬೇಕು. ಯಾಕೆ ನಾನು ಅಂತ ಹೇಳಲೇಬಾರ್ದು. ಹೆಣ್ಣಾಗಿ ಹುಟ್ಟಬೇಕು ಅಂತಂದ್ರೆ ಪತ್ರಿಜಿಯವ್ರು ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ್ಮಗಳು ಅನುಭವ ತಗೊಂಡ್ರೆ ಮಾತ್ರನೇ ಅದೊಂದು ಹೇಗೆ ಅಂತಂದ್ರೆ ಎಲಿಜಿಬಿಲಿಟಿ ಅಂತಾರಲ್ಲ, ಆ ಎಲಿಜಿಬಿಲಿಟಿ ಇದ್ರೆ ಮಾತ್ರನೇ ಹೆಣ್ಣಾಗಿ ಹುಟ್ಲಿಕ್ಕೆ ಸಾಧ್ಯ ಆಗತ್ತಂತೆ, ಇಲ್ಲಾಂತಂದ್ರೆ ಇಲ್ಲವಂತೆ. ಸೊ ಯಾವುದೇ ಕಾರಣಕ್ಕೂ ತಪ್ಪು ನಾವು ಚೂಸ್ ಮಾಡ್ಕೊಂಡ್ ಬಂದಿರೋದು ನಮ್ ಸೋಲ್ ಪರ್ಪಸ್. ಇದು ನಾವು ಹೆಣ್ಣಾಗಿ ಹುಡ್ಬೇಕು ಅನ್ನೋದು ನಮ್ ಸೋಲ್ ಪರ್ಪಸ್. ನಾವೇ ಚೂಸ್ ಮಾಡ್ಕೊಂಡ್ ಬಂದ್ಮೇಲೆ ಯಾಕೆ ಹುಟ್ಟದೆ ಅಂತಂದ್ರೆ, ಯಾಕಂದ್ರೆ ಅಜ್ಞಾನದ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಅದೇ ಜ್ಞಾನ ಪಡ್ಕೊಳ್ತಾ ಇದಾರೆ ಅಂತಂದ್ರೆ ಆ ಸ್ಥಿತಿಯಿಂದ ಹೊರಗಡೆ ಬರ್ತಾರೆ ಅವರು. ಖಂಡಿತವಾಗ್ಲು ಮೇಡಮ್, ಜ್ಞಾನ ಬೇಕೇ ಬೇಕು ಮೇಡಮ್. ಹೌದು. ರೈಟ್. ಜಗದೀಶ್ ಅವರೇ ಮಾತಾಡಿ. ಜಗದೀಶ್ ಅವರು ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಓಶೋ ರಜನೀಶ್ ಅವರ ಬಗ್ಗೆ ಹೆಸರನ್ನು ಮಾತ್ರ ಕೇಳಿದ್ವಿ, ಅವರ ವಿಷಯ ಏನು ಗೊತ್ತಿರ್ಲಿಲ್ಲ. ಇವತ್ತು ಅದ್ಭುತವಾದಂತ ವಿಷಯವನ್ನ ತಿಳಿಸಿಕೊಟ್ರಿ. ಓಶೋ ರಜನೀಶ್ ಅವರು ಬೆಳೆದ ರೀತಿ ಒಂದು ತುಂಬಾ ಚೆನ್ನಾಗಿತ್ತು. ಅವರದ ಅಜ್ಜಿ ತಾತರ ಒಳ್ಳೆ ಶಿಕ್ಷಣವನ್ನ ನೀಡಿದ್ರು. ಅವರು ಅನ್ಕಂಡೀಷನಲ್ ಲವ್ ಅನ್ನ ಕೊಟ್ರು.
ಆಮೇಲೆ ಆ ಪ್ರೀತಿ ಮತ್ತು ನಾವ್ ಹೇಳ್ದಂಗೆ ಕೇಳ್ಬೇಕು. ಬಂಧನದಲ್ಲಿ ಸಿಗಿಸ್ಲಿಲ್ಲ ಅವರು ಯಾವ್ದೇ ರೀತಿ. ಅವರು ಯಾವ ರೀತಿ ಪ್ರೀತಿ ಮಾಡ್ತಿದ್ರು ಅದೇ ರೀತಿನ ಅವ್ರನ್ನ ಒಪ್ಕೊಂಡ್ರು ಅವರು. ಹಾಗಾಗಿ ಅವರು ಒಂದು ಉತ್ತಮ ಒಂದು ಜ್ಞಾನವನ್ನು ಪಡೆದ್ರು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಅವರ ಒಂದು ತತ್ವಜ್ಞಾನಗಳು ಎಷ್ಟೊಂದು ಜನರಿಗೆ ಇಷ್ಟ ಆಗಿದ್ವು ಅನ್ನೋದನ್ನು ತಿಳಿಸ್ಕೊಟ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನಿಮಗೆ ಅನಂತವಾದ ಧನ್ಯವಾದಗಳು. ಸರ್ಗೂ ಸಹ ಧನ್ಯವಾದಗಳು. ಒಳ್ಳೊಳ್ಳೆ ಜ್ಞಾನಗಳನ್ನ ನಮಗೆ ಪರಿಚಯ ಮಾಡಿಸ್ತಾ ಇದ್ದಾರೆ. ಇನ್ನು ಎಷ್ಟೊಂದು ತಿಳ್ಕೊಳ್ಳೋದಿದೆ ಅಂತ ನಮಗೆ ದಿನಾನು ಪ್ರತಿನಿತ್ಯನೂ ಬಹಳ ಕುತೂಹಲದಿಂದ ಕಾಯ್ತಿರ್ತೇವಿ. ಅಂತ ಒಂದು ಒಳ್ಳೆ ಜ್ಞಾನವನ್ನ ಸರ್ ನೀಡ್ತಾ ಇದ್ದಾರೆ. ಪ್ರತಿದಿನಾನು ಹೊಸ ವ್ಯಕ್ತಿಗಳ ಪರಿಚಯ ಮಾಡ್ತಿದ್ದಾರೆ. ನಮಗೆ ಏನೋ ಒಂದು ಹೊಸ ಲೋಕದಲ್ಲಿ ಇದೇವಿ ಅನಿಸ್ತಾ ಇದೆ ನಮಗೆ. ಆ ರೀತಿ ಬೆಳಿಗ್ಗೆ ಈ ಒಂದ್ ಎಲ್ಲಾ ಸೆಷನ್ಸ್ ಕೇಳಿಸ್ಕೊಂಡು ದಿನ ಪೂರ್ತಿ ಖುಷಿಯಾಗಿರ್ತೇವಿ. ಈ ತರ ಒಂದು ಒಳ್ಳೆ ಶಿಕ್ಷಣ ನಮಗೆ ಮೊದ್ಲೆಲ್ಲೂ ಸಿಕ್ಕಿರ್ಲಿಲ್ಲ, ಈಗ ಸಿಗ್ತಾ ಇದೆ. ಖುಷಿ ಪಡ್ತಾ ಇದೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಜಾತ ಅವರು ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಆವಾಜ್ ಬರ್ತಾ ಇದೆ ಇಲ್ಲ ಸರ್? ಬರ್ತಾ ಇದೆ ಮೇಡಮ್, ನೀವು ಸರ್ ಬದಲ್ ಎಲ್ಲ ಹೇಳಿದಾರಲ್ಲ, ಆದರೆ ಅದರಂತೆ ಅವರ ತಾಯಿಯ ಹಾಗೆ ನನಗೂ ದುಃಖದಿಂದ ಹೊರಗೆ ಬರಲಿಕ್ಕೆ ಪೂರ್ಣ ಆಗುತ್ತಿಲ್ಲ. ನೀವು ಇವತ್ತು ಹೇಳಿದ ಅವರ ಜೀವನ ಶೈಲಿಯಲ್ಲಿ ನನಗೆ ಪೂರ್ಣ ಅರ್ಥವಾಯಿತು. ತರಿಸುದ್ದ ನನಗೆ ದುಃಖ ಬರ್ತಾ ಇದೆ. ಅದಕ್ಕೇನಾದರೂ ಸರ್ 3 ವೇಳೆ ನೀವು ಧ್ಯಾನ ಮಾಡ್ರಿ ಅಂತ ಮೊನ್ನೆ ಫಸ್ಟ್ ಟೈಮ್ ಹೇಳಿದರು ನನಗೆ. ತರಿಸುದ್ದ ಮಾತಾಡಿದರೆ ದುಃಖ ಬರುತ್ತದೆ. ಈಗಾಗಲೇ 8 ತಿಂಗಳಾಯ್ತು. ನಾನು ಹೇಗೆ ಅವರಿಸಲಿ, ಹೇಗೆ ಮಾಡಲಿ ಅಮ್ಮ? ಸ್ವಲ್ಪ ಏನಾದರೂ ನನಗೆ ತಲೆ ತುಂಬುವ ಹಾಗೆ ಜ್ಞಾನ ಹೇಳಿ ಅಮ್ಮ. ತರಿಸುದ್ದ ಈ 3 ತಿಂಗಳಲ್ಲಿ ನಿಮಗೆ ತುಂಬಾ ಬದಲಾಗಿದ್ದೇನೆ. 4ನೇ ಭಾಗ ಬದಲಾಗಿದ್ದೇನೆ. ತರಿಸುದ್ದ ದುಃಖ ನಮ್ಮ ಯಜಮಾನರದು ಬರುತ್ತಿದೆ. ಏನು ಮಾಡಬೇಕಮ್ಮ? ಆತ್ಮ ಸಂಬಂಧವಿತ್ತು ನಮ್ಮಿಬ್ಬರದು, ಶರೀರ ಸಂಬಂಧ ಅಷ್ಟೇನು ಇದ್ದಿದ್ದಿಲ್ಲ. ಹೀಗಾಗಿ ತುಂಬಾ ದುಃಖ ಆಗುತ್ತಿದೆ. ಹೇಳಿ ಅಮ್ಮ. ನಮಸ್ಕಾರ. ನೀವು ಧ್ಯಾನದಲ್ಲಿ ಕೂತಾಗ ಈ ದುಃಖ ಬರ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ ಪ್ರಶ್ನೆ ಹಾಕೊಂಡಿದ್ದೀರಮ್ಮ? ಹಾ, ಇಲ್ಲ ಸಮಾಧಾನ ಮೇಡಮ್. ಇಲ್ಲ ಮೇಡಮ್. ಮೊದಲು ಅದನ್ನ ಮಾಡಿ ಅಮ್ಮ. ನೀವು ಧ್ಯಾನಕ್ಕೆ ಕೂತು ಈ ದುಃಖಕ್ಕೆ ಕಾರಣ ಏನು, ಈ ದುಃಖ ಯಾಕೆ ಬರ್ತಾ ಇದೆ, ಈ ಬಂಧನದಿಂದ ಯಾಕೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇನ್ನ ಆ ಒಂದು ದುಃಖ ನನ್ನನ್ನು ಯಾಕೆ ಹಿಂಬಾಲಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಧ್ಯಾನಕ್ಕೆ ಕೂತಾಗ ನೀವು ಪ್ರಶ್ನೆ ಹಾಕೊಳ್ಳಿ. ನಾವು ಬಾಹ್ಯವಾಗಿ ನಾವ್ ಎಷ್ಟೇ ಜನ ನಿಮ್ಗೆ ಎಷ್ಟೇ ಸಮಾಧಾನವನ್ನ ನೀಡಿದ್ರು ಕೂಡ ಅದು ನಿಮ್ಗೆ ಆತ್ಮಕ್ಕೆ ಹಿತ ಅನ್ಸಲ್ಲ. ಅದಕ್ಕೆ ನಿಮ್ಮ ಧ್ಯಾನದ ಸ್ಥಿತಿಯಲ್ಲಿ ನಿಮ್ಮ ಆತ್ಮವನ್ನೇ ನೀವು ಪ್ರಶ್ನೆ ಹಾಕಿ ಆ ಪರಮಾತ್ಮನಲ್ಲಿ ನೀವು ಕೇಳಿ, ನಿಮ್ಗೆ ಖಂಡಿತ ಸಮಾಧಾನ ಸಿಗುತ್ತೆ. ಈ ಒಂದು ದುಃಖ ಏನಾಗ್ತಾ ಇದೆ ನೋಡಿ, ಅದರಿಂದ ನೀವು ಖಂಡಿತ ಹೊರಗಡೆ ಬರ್ತೀರಮ್ಮ. ಆದ್ರೆ ಧ್ಯಾನ ಸಾಧನೆ ಮಾಡ್ತಕ್ಕಂಥದ್ದು ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ. ಇದಕ್ಕೆ ಡೇ ಟೈಮ್ ಅಲ್ಲೆಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿ. ಅಥವಾ ನೀವು ಇನ್ನೊಂದು ಪರ್ಟಿಕ್ಯುಲರ್ ಟೆಕ್ನಿಕ್ ನ ಕೂಡ ನೀವು ಧ್ಯಾನದ ಸ್ಥಿತಿಯಲ್ಲಿ ನನಗೆ ಈ ಒಂದು ಪ್ರಶ್ನೆ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಉತ್ತರ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನೀವು ನಿಮ್ಮ ಕನಸಿನಲ್ಲಿ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರ ಕೇಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬಹುದು. ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೆಕ್ನಿಕ್ ಇದೆ. ಸೊ ನೀವು ರಾತ್ರಿ ಮಲ್ಗೋಕ್ಕೂ ಮುಂಚೆ ಧ್ಯಾನ ಮಾಡಿ, ಮಾಸ್ಟರ್ಸ್ ನನಗೆ ರಾತ್ರಿಯಲ್ಲಿ ಎಚ್ಚರಿಕೆ ಬರಬೇಕು, ಹಾಗೆ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನಿದ್ದೆ ಮಾಡ್ಬೇಕು. ಧ್ಯಾನ ಮಾಡಿ ಈ ಪ್ರಶ್ನೆ ಹಾಕೊಂಡು ನೀವು ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಯಾವ್ದೋ ಒಂದು ಹೊತ್ತಲ್ಲಿ ಎಚ್ಚರಿಕೆ ಆಗತ್ತೆ. ಎಚ್ಚರಿಕೆ ಆದಾಗ ಯಥಾಸ್ಥಿತಿ ಎಲ್ಲಿ ಮಲಗಿದ್ರು ಅಲ್ಲೇ ಎಚ್ಚರಿಕೆ ಆದ ತಕ್ಷಣ ಕೂತ್ಕೊಂಡು 36 ಬ್ರೀತ್ ನ ಕೌಂಟ್ ಮಾಡ್ಬೇಕು. ಅಂದ್ರೆ ಉಸಿರು ತಗೊಳ್ಳೋದು ಬಿಡೋದು ಸಂಪೂರ್ಣ ಒಂದು. ಹಾಗೆ 36 ಕೌಂಟ್ ಮಾಡ್ಬೇಕು. ಬ್ರೀತ್ ತಗೊಳ್ಳೋದು ಬಿಡೋದು 36 ಸರಿ ಮಾಡ್ಬೇಕು. ಆಮೇಲೆ ನನ್ನ ಈ ದುಃಖಕ್ಕೆ ಕಾರಣವೇನು ಮಾಸ್ಟರ್ಸ್, ನನಗೆ ಜ್ಞಾನ ಸಿದ್ಧಿಯನ್ನು ಪ್ರಸಾದ ಮಾಡಿ ಅಂತ ಹೇಳಿ ಕೇಳ್ಬೇಕು. ಹಾಗೆ ಕೇಳಾದ್ಮೇಲೆ ಮತ್ತೆ 36 ಕೌಂಟು ಬ್ರೀತ್ ನ ಕೌಂಟ್ ಮಾಡ್ಬೇಕು.
ಈ ಒಂದು ಪ್ರಕ್ರಿಯೆ ಆಗೋಷ್ಟರಲ್ಲಿ ನಿಮ್ಗೆ ಬಹಳಷ್ಟು ಮತ್ತು ನಿದ್ದೆ ಬಂದಂಗ ಆಗತ್ತೆ. ಹಾಗೆ ಮಲ್ಕೊಂಬಿಡಿ. ಮಲ್ಕೊಂಡ್ಮೇಲೆ ನಿಮ್ಗೆ ನಿಮ್ಮ ಕನ್ಸಲ್ಲಿ ಈ ಒಂದು ಪ್ರಶ್ನೆ ಮತ್ತು ಉತ್ತರ ಖಂಡಿತ ಸಿಗುತ್ತೆ. ಆದ್ರೆ ಈ ಪ್ರಕ್ರಿಯೆ ನೀವು ಕನಿಷ್ಠ ಪಕ್ಷ 11 ದಿನ ಅಥವಾ 20 ದಿನ ಅಥವಾ 41 ದಿನ ಮಾಡ್ಬೇಕಾಗಿರುತ್ತೆ. 11 ದಿನದಲ್ಲಿ ಬರ್ಲಿಲ್ಲ ಅಂತಂದ್ರೆ 21 ದಿನ, 21 ದಿನದಲ್ಲಿ ಆಗ್ಲಿಲ್ಲ ಅಂತಂದ್ರೆ 41 ದಿನ. ನೀವು ಹಾಗೆ ಕಂಟಿನ್ಯೂ ಮಾಡ್ತಾರಿ, ಖಂಡಿತ ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಅನ್ನೋದು ಸಿಗುತ್ತೆ. ಆದ್ರೆ ಈ ಪ್ರಕ್ರಿಯೆ ಮಾಡ್ಬೇಕಾದಾಗ ಬಹಳಷ್ಟು ವಿಶ್ರಾಂತಿಯಿಂದ ನೀವಿರ್ಬೇಕಾಗಿರತ್ತೆ. ಆಮೇಲೆ ಧ್ಯಾನ ಮಾಡ್ಬೇಕಾದ್ರೂ ಕೂಡ ಸರಿ, ನಮ್ಗೆ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದಾಗ ನಾವು ಯಾವತ್ತೂ ಕೂಡ ಕ್ಲಿಯರ್ ಮೈಂಡ್ ಅಂತ ಹೇಳ್ತೀವಲ್ಲ, ಹಾಗಿರ್ಬೇಕು. ಈ ದುಃಖ ಬರ್ತಾ ಇದೆ, ಈ ದುಃಖನ ಇಟ್ಕೊಂಡೇ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದ್ರೆ ಧ್ಯಾನ ಸಂಪೂರ್ಣ ಆಗಲ್ಲ. ಸೊ ಅದಕ್ಕೆ ನಾವು ಮನಸ್ಸು ಎಲ್ಲವನ್ನು ಕೂಡ ಹಗರ ಮಾಡ್ಕೊಂಡು ಶೂನ್ಯ ಮಾಡ್ಕೊಂಡು ನಾವು ಧ್ಯಾನದಲ್ಲಿ ಕೂತಾಗ ಖಂಡಿತ ನಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ನೀವು ಸರ್ನ ಕೇಳಿದೀರಾ, ನನ್ನ ಕೇಳ್ತೀರಾ, ನಾಳೆ ಇನ್ನೊಬ್ಬ ಮಾಸ್ಟರ್ ಬರ್ತಾರೆ, ನೀವ್ ಯಾರನ್ನಾದ್ರೂ ಕೇಳಿ, ನಾವ್ ಏನೇ ಸಮಾಧಾನ ಕೊಡ್ಲಿ ನಿಮ್ಗೆ ಅದು ಸಮಾಧಾನಕರವಾಗಿ ಅನ್ಸಲ್ಲ. ಯಾಕಂದ್ರೆ ಅದು ನಿಮ್ಮ ಆತ್ಮ ಸ್ಥಿತಿಗೆ ತಲುಪಬಹುದು, ತಲುಪದೇನೂ ಇರಬಹುದು. ಆದ್ರೆ ನೀವಾಗಿಯೇ ಪ್ರಶ್ನೆ ಹಾಕೊಂಡಾಗ ಬರುತ್ತೆ ಅಲ್ವಾ ಸಮಾಧಾನ, ಅವಾಗ ನಿಮ್ಗೆ ಅದು ಸಂಪೂರ್ಣ ತೃಪ್ತಿಯನ್ನ ಕೊಡುತ್ತೆ ಅಮ್ಮ. ಅದನ್ನ ಖಂಡಿತ ಮಾಡಿ, ನಿಮ್ಗೆ ಪರಿಹಾರ ಖಂಡಿತ ಸಿಗುತ್ತೆ. ನಾನು ಮೊದಲು ನನ್ನ ಕಣ್ಣಲ್ಲಿ ಒಂದು ಹನಿ ಸುಧಾ ನೀರು ಬರ್ತಿದ್ದಿಲ್ಲ ಮೇಡಮ್, ಆದ್ರೆ ಈಗ ಕೆರಿ ಒಡೆದ ಹಾಗೆ ಆಗಿದೆ. ಡಿಸ್ಟರ್ಬ್ ಆಗ್ಬಿಟ್ಟಿದೀನಿ, ಧ್ಯಾನಕ್ಕೆ ಕೂಡ್ಲಿಕ್ಕಾಗಲ್ಲ, ಲಘು ಹೇಳಲಿಕ್ಕಾಗಲ್ಲ. ಮೊದಲು ನೀ 4, 3:30, 4ಕ್ಕೆ ಕೇಳ್ತಿದ್ದೆ, ಈಗ ಎದ್ರು ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ, ಹಾಗಾಗಿದೆ ಮೇಡಮ್. ನೀವು ಹೇಳಿದ ಹಾಗೆ ಮಾಡ್ತೀನಿ ಮೇಡಮ್. ರಾತ್ರಿ ಮಲಗುವ ಮುಂದೆ ಎದ್ದ ತಕ್ಷಣ ಬ್ರೀದಿಂಗ್ ಮಾಡಿ, ಆಮೇಲೆ ನೀವು ಮಾಸ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲಿ ಸ್ವಲ್ಪ ಹೊರಗೆ ಬಂದಿದ್ದೇನೆ. ಸರಿ ಸುದ್ದ ನನ್ನ ದುಃಖ ಕಮ್ಮಿ ಆಗಲ್ಲ. ಪ್ರತಿನಿತ್ಯ ಹೀಗೆ ಬರಿತಾ ಇರ್ರಿ ನೀವು. ನನಗೆ ಯಾವುದೇ ಕಾರಣ ದುಃಖ ಇಲ್ಲ, ಈ ಭವಬಂಧನಗಳಲ್ಲಿ ನಾನು ಸಿಲುಕ್ ಹಾಕೊಂಡಿಲ್ಲ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ಇಲ್ಲ. ಪ್ರತಿನಿತ್ಯ 10 ರಿಂದ 11 ಸರಿ ಬರಿತಾ ಇರಿ. ಒಂದು ಏನು ರಿಜಿಸ್ಟರ್ ಆಗಿರುತ್ತೆ ಅದರಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಾಧ್ಯತೆ ಖಂಡಿತ ಇರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸರ್ ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಬಸವರಾಜ್ ಅವರೇ ಮಾತಾಡಿ. ಬಸವರಾಜ್ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಆಕ್ಚುಲಿ ರಜನೀಶ್ ಅವ್ರ ಬಗ್ಗೆ ತುಂಬಾ ಹೇಳಿದ್ರಿ ಮೇಡಮ್, ತುಂಬಾ ಇನ್ಫಾರ್ಮೇಶನ್ ಗೊತ್ತಾಯ್ತು ಮೇಡಮ್. ಆಕ್ಚುಲಿ ಅವ್ರ ಬಗ್ಗೆ ಒಂದು ಮಿತ್ ಇದೆ, ಮಿತ್ ಅಥವಾ ಟ್ರೂತ್ ಗೊತ್ತಿಲ್ಲ ಮೇಡಮ್. ಅದು ಆಕ್ಚುಲಿ ಇಲ್ಲಿ ಕೇಳ್ಬೇಕಾ ಇಲ್ಲ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಕ್ವಶನ್ ಕೇಳ್ತಾ ಇದ್ದೆ ಮೇಡಮ್. ಅವ್ರ ಆಶ್ರಮದಲ್ಲೆಲ್ಲ ಆಕ್ಚುಲಿ ಈಸ್ ಗಿವಿಂಗ್ ಪ್ರಿಫರೆನ್ಸ್ ಫಾರ್ ಏನು ಓಪನ್ ಸೆಕ್ಸ್ ಅಂತ ಹೇಳ್ತಾರೆ ಮೇಡಮ್, ಅದು ಈಸ್ ಇಟ್ ಟ್ರೂ ಮೇಡಮ್? ಅದು ಸರ್ ಅವ್ರು ಯಾವ್ದಕ್ಕೂ ಕೂಡ ನಾನು ಅದನ್ನೇ ಸರ್ ಹೇಳಿದ್ದು ಕ್ಲಿಯರ್ ಆಗಿ. ಏನು ಅಂತಂದ್ರೆ ಅವ್ರು ಏನು ಒಂದು ಓಲ್ಡ್ ಸ್ಕೂಲ್ ಮೆಥಡ್ಸ್ ಅಥವಾ ಟ್ರೆಡಿಷನ್ ಮೆಥಡ್ಸ್ ಅನ್ನೋದು ಏನಿತ್ತು ಅದನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಮಾಡಿ ಅವರು ಹೊಸ ಕ್ರೈಟೀರಿಯಾಸ್ ನ ಇನ್ಸ್ಟಿಲ್ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು. ಆದ್ರೆ ಓಪನ್ ಸೆಕ್ಸ್ ಮತ್ತೊಂದು ಇನ್ನೊಂದು ಅಂತಂದಾಗ ಅವರ ಪರ್ವ್ಯೂ ಅಲ್ಲಿ ಏನಿತ್ತು ಅನ್ನೋದನ್ನ ಆ ಸತ್ಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರತ್ತೆ ಸರ್. ಜನರಲಿ ಇವಾಗ ನಾನೇನೋ ಒಂದು ವಾಕ್ಯವನ್ನ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂದಾಗ ಅರ್ಥ ಮಾಡ್ಕೊಳ್ಳೋರ್ಗೆ ಕೇಳೋರ್ಗೆ ಬಹುಕೋಣದಲ್ಲಿ ಅದು ಅರ್ಥ ಆಗ್ತಾ ಹೋಗುತ್ತೆ. ನಾನು ಯಾವ ವಿಚಾರದಲ್ಲಿ ಆ ಒಂದು ವಾಕ್ಯವನ್ನ ಹೇಳ್ತಾ ಇದ್ದೀನಿ, ಆ ಮೂಲ ಸತ್ಯವನ್ನ ನಾನು ತಿಳ್ಕೊಂಡಿದ್ದೀನಿ ಅಂತಂದಾಗ ಅದ್ರ ಪರಮಾರ್ಥ ಅನ್ನೋದು ಅರ್ಥ ಆಗತ್ತೆ. ಆ ಪರಮಾರ್ಥ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಎಷ್ಟು ಪ್ರಮಾಣ ನಾವು ಅನ್ನೋದನ್ನ ಗಮನಿಸ್ಕೋಬೇಕಾಗಿರುತ್ತೆ ಸರ್. ಅವರು ಆಗ ಹೇಳಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ರಿಸ್ಟ್ರಿಕ್ಷನ್ಸ್ ಮತ್ತೊಂದು ಇನ್ನೊಂದು ಅಂತ ಹೇಳಿದಾಗ ಆ ಏಕಾತ್ಮದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಅವ್ರ ಉದ್ದೇಶ. ಆದ್ರೆ ಬಾಹ್ಯವಾಗಿ ಅದನ್ನ ನೋಡ್ತಾ ಇರ್ತಕ್ಕಂಥವ್ರು ಅದನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗಿರುತ್ತೆ ಸರ್. ಸೊ ಬಾಹ್ಯವಾಗಲ್ಲ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅದ್ರ ಮೂಲ ಸತ್ಯವನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ ಸರ್. ಅವ್ರ ಇನ್ನಷ್ಟು ಬುಕ್ಸ್ ನ ನೀವು ಓದಿ ಸರ್, ನಿಮ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಆ ಜ್ಞಾನ ಅರ್ಥ ಆಗ್ತಕ್ಕಂಥದ್ದು. ಯಾಕಂದ್ರೆ ನಮ್ಗೆ ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಮಾಹಿತಿನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನ ನಾವ್ ಹೇಳಿದ್ವಿ. ಇವತ್ ನಾವು ಏನು ಜ್ಞಾನವನ್ನ ಹಂಚ್ಕೊಂಡಿದೀವಿ ಅಷ್ಟೇ ಅಲ್ಲ, ಓಶೋ ಅವರು ಬಹಳ ವಿಸ್ತಾರವಾಗಿದೆ ಅವರ ಒಂದು ಜ್ಞಾನ ಭಂಡಾರ ಅನ್ನೋದು. ಸೊ ಅಷ್ಟು ನಾವು ತಿಳ್ಕೊಳ್ಬೇಕು ಅಂತಂದಾಗ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಅದು ತಿಳಿತಾ ಹೋಗುತ್ತೆ ಸರ್. ಈ ಬುಕ್ ಓದಿ
ಒಂದು ಬುಕ್ ಇದೆಲ್ಲ ಮೇಡಮ್, ಇದು ಸೆಕ್ಸ್ ಟು ಸೂಪರ್ ಕಾನ್ಶಿಯಸ್ನೆಸ್, ಸಂಭೋಗದಿಂದ ಸಮಾಧಿ, ಅದು ಒಳ್ಳೆ ಬುಕ್. ಹೌದು ಹೌದು ನಮಗೆ ಸರ್ ಅದು ಆನ್ಸರ್ ಕೊಡತ್ತೆ ಖಂಡಿತವಾಗಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್. ಆಮೇಲೆ ಸರ್, ಆಕ್ಚುಲಿ ಇದು ಮೆಡಿಟೇಷನ್ ಟೈಮಿಂಗ್ಸ್ ಇದೆಯಲ್ಲ ಸರ್, ಅಂದ್ರೆ ಮಾರ್ನಿಂಗ್ 3:30 ಇಟ್ಸ್ ಎ ಗುಡ್ ಟೈಮ್ ಸರ್. ಯಾಕೆಂತಂದ್ರೆ ಆಕ್ಚುಲಿ ನೀವು ಒಂದ್ಸರಿ ಹೇಳ್ತಾ ಇದ್ರಿ ಸರ್, ನಮ್ದು ಹೆಲ್ತ್ ಇದೆಯಲ್ಲ, ನಾವು ಮಲ್ಕೊಂಡಾಗ ಹೆಂಗೆ ವರ್ಕ್ ಮಾಡುತ್ತೆ, ರಿಪೇರಿ ವರ್ಕ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಹೌದು ಪರ್ಟಿಕ್ಯುಲರ್ಲಿ ಲಿವರ್ ಹೇಳಿದ್ರಿ ಸರ್. ಹೌದು. ಓಕೆ, 1:30 1 o'clock ಆದ್ಮೇಲೆ 1 to 2 ಅಥವಾ 3 o'clock ಹೇಳಿದ್ರಿ ಸರ್. ಅಷ್ಟು ತನಕ 1 to 2:30. ಹೇಳಿ. ಓಕೆ ಓಕೆ ಓಕೆ. ಅದಕ್ಕೆ ಯಾವ ಪರ್ಟಿಕ್ಯುಲರ್ ಟೈಮ್ ಯಾವ್ದು ಚೆನ್ನಾಗಿರುತ್ತೆ ಸರ್ ಆಕ್ಚುಲಿ? ಅಂದ್ರೆ ಆ ಟೈಮಲ್ಲಿ ಧ್ಯಾನ ಬೇಡ. ಧ್ಯಾನ ಬಂದು 3:30 ಅಂದ್ರೆ ಅವಾಗ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗತ್ತಲ್ಲ, 3:30 ಇಂದ ಸ್ಟಾರ್ಟ್ ಆಗುತ್ತೆ, 3:34. ಆ ಟೈಮ್ ಅನ್ನೋದು ನೀವು ಅಂದ್ರೆ ನಿಮ್ಗೆ ಖಾಲಿ ಅವರ್ಸ್ ಏನು ಕೆಲಸ ಆದ್ರೆ ನೀವು ಬೇರೆ ಏನು ಈಗ ಈ ತರ ಭಾಗವಹಿಸ್ಬೇಕಾದ್ರೆ, ನೀವು ತಯಾರಾಗ್ಬೇಕಂದ್ರೆ ಸ್ವಲ್ಪ ನಿಮ್ಗೆ ಆ ಸಮಯ ಸಿಗಲ್ಲ. ಇಲ್ಲ ಅಂದ್ರೆ ನೀವು ಖಾಲಿ ಇದ್ರೆ ಖಂಡಿತವಾಗಿ ಮಾಡ್ಕೋಬಹುದು, ಆ ಸಮಯ ಒಳ್ಳೆದೆ. ಆದ್ರೆ ಧ್ಯಾನಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಆ ಸಮಯ ಯಾಕೆ ಒಳ್ಳೇದಂದ್ರೆ, ಇಡೀ ಪ್ರಪಂಚದಲ್ಲಿ ಈ ಗ್ಲೋಬಲ್ಲಿ, ಈ ವಿಶ್ವದಲ್ಲಿ ಎಷ್ಟೋ ಮುನಿಗಳು ಋಷಿಗಳಿದಾರಲ್ಲ, ಆ ಟೈಮಲ್ಲಿ ಎಲ್ಲಾನು ಅವ್ರು ಪ್ರಾಕ್ಟೀಸ್ ಅಲ್ಲಿ ಇರ್ತಾರೆ, ಪೂರ್ತಿ ಸಾಧನೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅದಕ್ಕೆ ಆ ಪ್ರಕಂಪನ ನಮಗೂ ಸಿಗತ್ತೆ. ಅದಕ್ಕೆ ಬ್ರಹ್ಮ ಮುಹೂರ್ತ ಅನ್ನೋದು ಇಟ್ಟಿರೋದು. ಅದು ಒಳ್ಳೇದೆ. 3:30, 3:30, 4:30, 5:30 ಇದೆಲ್ಲಾನು ಸೊ ಬಹಳ ಪ್ರಾಮುಖ್ಯದ ಸಮಯ ಅದು ಧ್ಯಾನಕ್ಕೆ. ಪಾಪ ನಮ್ ತಂದೆಯವರು ಅವರು 3 ಗಂಟೆಗೆ ಎದ್ದು ಬಿಡ್ತಾರೆ ಸರ್. ಒಂದು 3 o'clock ಎದ್ದು ಪಾಪ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ನಾನು ಸುಮಾರು ಸರಿ ಬೈತಾ ಇದ್ದೆ ಅವ್ರಿಗೆ. ಆಮೇಲೆ ಜಾಯ್ನ್ ಆದ್ಮೇಲೆ ಪಾಪ ಅವ್ರಿಗೆ ಬೈಯೋದ್ ಬಿಟ್ಬಿಟ್ಟೆ ನಾನು. ಯಾಕೆ ಅಷ್ಟೊತ್ತು ಗೆದ್ದಾಳ್ತೀಯ, ಯಾಕೆ ಡಿಸ್ಟರ್ಬ್, ಯಾಕೆ ಸುಮ್ನೆ ಮಲ್ಕೋ ಅಂತ ಹೇಳ್ಬಿಟ್ಟು ಬೈತಾ ಇದ್ದೆ ಅವ್ರಿಗೆ ಪಾಪ. ಓಕೆ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅದ್ಭುತವಾದ ಸಮಯ ಅದು. ಯಾಕಂದ್ರೆ ಅಲ್ಲಿ ಇಡೀ ವಿಶ್ವದಲ್ಲಿ ವಿಶ್ವಶಕ್ತಿ ಹೆಚ್ಚಾಗಿರೋ ಸಮಯ ಅದು. ವಿಶ್ವಶಕ್ತಿ ಅತಿ ಹೆಚ್ಚು ಲಭ್ಯವಾಗೋ ಸಮಯ ಅದು. ಓಕೆ ಸರ್, ಫೈನ್ ಸರ್, ಥ್ಯಾಂಕ್ ಯು. ಪದ್ಮಿನಿ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್, ಶುಭೋದಯ ನಮಸ್ತೆ ಮೇಡಮ್. ನಿಮ್ಗೂ ನಮಸ್ತೆ ಮೇಡಮ್. ಮೇಡಮ್, ನಮಸ್ತೆ. ಇವತ್ತು ಓಶೋ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು. ಈಗ ನನಗ್ ಮುಂಚೆ ಮಾತಾಡಿದವರಂತೆ ತಪ್ಪಭಿಪ್ರಾಯ ಅಂದ್ರೆ ನಾವು ತಿಳಿದಿದ್ದ ಆ ತರ ಅಂತ ಅನ್ನಿಸ್ತು ಮೇಡಮ್ ನಮ್ಗೆ. ಈಗ ನೀವು ತಿಳಿಸಿದಂತೆ ನಾವು ತಿಳ್ಕೊಳ್ಳೋ ಇದ್ರ ಮೇಲೆ ಇದಾಗತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತು ಇವಾಗ. ಮತ್ತೆ ಸ್ವಲ್ಪ ಮಾತ್ರ ಕೇಳ್ಕೊಂಡಿದ್ವಿ, ನೀವು ವಿಸ್ತಾರವಾಗಿ ಹೇಳಿದ್ರಿ. ಇನ್ನೊಮ್ಮೆ ಇನ್ನೊಂದು ಅವಕಾಶ ಸಿಕ್ಕಾಗ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಟ್ರೆ ಅವ್ರ ಬಗ್ಗೆ ತುಂಬಾ ಅನುಕೂಲನೂ ಆಗತ್ತೆ, ಚೆನ್ನಾಗಿರುತ್ತೆ ಮೇಡಮ್. ತುಂಬಾ ತುಂಬಾ ಧನ್ಯವಾದ. ನಮ್ಮ ಮಾಸ್ಟರ್ಗೂ ಕೂಡ ಒಬ್ಬೊಬ್ರದೇ ತಿಳ್ಕೊಳ್ತಾ ಇದೀವಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಇದು ಮಾತು. ಥ್ಯಾಂಕ್ ಯು. ಧನ್ಯವಾದ. ನೀವು ಜೀರ್ಣ ಮಾಡ್ಕೊಂತ ಇದ್ರೆ ಎಲ್ಲ ಇನ್ನೂ ಹೆಚ್ಚಾಗಿ ಕೊಡ್ತಾನೆ ಇರ್ತೀವಿ ಆಹಾರ. ಖಂಡಿತ ಬೇಕು ಮಾಸ್ಟರ್. ನೀವು ಜೀರ್ಣ ಮಾಡ್ಕೊಡೋದು ರೆಡಿ ಇರಿ ಅಷ್ಟೇ, ಅರ್ಥ ಆಯ್ತಾ? ನಿಜ ಜೀರ್ಣ ಮಾಸ್ಟರ್. ಮಾಡ್ಕೊಂತ ಇದ್ರೆ ನಿಮ್ಮ ಆತ್ಮಕ್ಕೂ ಆಹಾರ ಕೊಡ್ತಾನೆ ಇರ್ತೀವಿ. ಅಂದ್ರೆ ದೇಹಕ್ಕೆ ಆಹಾರ ನಾವು ಕೊಡಲ್ಲ, ನಿಮ್ಮ ಮನೆಯಲ್ಲಿ ಸಿಗತ್ತೆ. ನಮ್ಮ ಮನೆಯಲ್ಲಿ ಅಂದ್ರೆ ನಮ್ಮ ಮಾತಾರ್ ಫೌಂಡೇಶನ್ ಅಲ್ಲಿ ಸಿಗೋದು ಆತ್ಮಕ ಆಹಾರ ಅಷ್ಟೇ. ಖಂಡಿತ ಇದು ಬೇಕಾಗಿತ್ತು ಮಾಸ್ಟರ್ ನಮಗೂ ಕೂಡ. ಅದು ನೀವು ತುಂಬಾ ದಿನಂಪ್ರತಿ ಚೆನ್ನಾಗಿದೆ ಇದು. ಅಂದ್ರೆ ಆತ್ಮಕ ಆಹಾರ ಕೊಂಡ್ಕೊಳಕ್ ಆಗಲ್ಲ, ಪರ್ಚೇಸ್ ಖರೀದಿ ಮಾಡಕ್ಕಾಗಲ್ಲ. ಸುಲಭವಾಗಿ ಅಂದ್ರೆ ಉಚಿತವಾಗಿ ಲಭ್ಯವಾಗತ್ತೆ. ಅದನ್ನ ನೀವು ಜೀರ್ಣ ಮಾಡ್ಕೊಂಡು ಮತ್ತೆ ಇನ್ನೊಬ್ಬರಿಗೂ ಹಂಚ್ಬೇಕು ಅಷ್ಟೇ. ಹೌದು ಮಾಸ್ಟರ್, ಹೌದು ಖಂಡಿತ ಅದು ಮಾಡ್ತಾ ಇದೀವಿ ಮಾಸ್ಟರ್. ನಿಮ್ಗೂ ಧನ್ಯವಾದ ಮಾಸ್ಟರ್. ನಂದಾ ಹುರ್ಲಿ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಇಂದಿನ ಓಶೋ ರಜನೀಶ್ ಅವ್ರದ್ದು ಪ್ರೀತಿಯ ಬಗ್ಗೆ ತಾವು ಹೇಳಿದ್ರಿ ಮೇಡಮ್. ಅಂದ್ರ ನಾನು ಕೇಳಿದ್ದೆ ಓಶೋ ಅವ್ರ ಬಗ್ಗೆ, ಪ್ರೀತಿಯ ಜೀವನ, ನೀವು ದೇವರ ಪಡಿಬೇಕಂದ್ರ ಪ್ರೀತಿ ಮಾಡ್ಬೇಕು, ಅಂದ್ರ ನಿಮ್ಗ್ ದೇವ್ರ ಸಿಗ್ತಾನೆ ಅಂತ ಅನ್ನೋದು ನಾನು ಓದಿದ್ದೇನೆ ಮೇಡಮ್. ನಂತರ ಸೆಲ್ಫ್ ಲವ್ ಅಂದ್ರೆ ನನ್ನನ್ನ ನಾನು ಪ್ರೀತಿಸಿದಾಗ ಮಾತ್ರ ನಾನು ಬೇರೆಯವ್ರಿಗೆ ಅದ್ ಪ್ರೀತಿ ಕೊಡ್ಬೇಕು ಹೆಂಗಂತ ಅನ್ನೋದು ಅವ್ರದ್ದು ಒಂದು ಸ್ಲೋಗನ್ ಇದೆ ಮೇಡಮ್. ನಿನ್ನನ್ನು ನೀನು ಪ್ರೀತಿಸಿದಾಗ ನೀವು ಬೇರೆಯವ್ರಿಗೆ ಯಾವ ರೀತಿ ಪ್ರೀತಿ ಕೊಡ್ಬೇಕು ಅನ್ನೋದು ಅರ್ಥ ಐತಿ. ಮೊದ್ಲು ನಿನ್ನನ್ನು ಪ್ರೀತಿಸ್ಕೊ ಅಂತ ಅನ್ನೋದು ನಾನು ಕೇಳಿದ್ದೆ ಮೇಡಮ್. ಇವತ್ತ ತಾವ್ ಅದನ್ನ ಅತಿ ಡಿಟೇಲ್ ಆಗಿ ಹೇಳಿದ್ರಿ. ಅವ್ರು ಓಶೋ ರಜನೀಶ್ ಅವ್ರದ್ದು ನಾನು ಕೇಳಿದ್ದೇನೆ ಮೇಡಮ್. ಅಂದ್ರೆ ಅವರು ಅದೇ ಬೇರೆ ರೀತಿಯಲ್ಲಿ ಇದು ಕಾಣಿಸ್ತಾರ, ಆದ್ರೆ ಪ್ರೀತಿ ಬಗ್ಗೆ ಯಾಕೆ ಅವರು ಅಷ್ಟು ಒತ್ತಾಗಿ ಹೇಳಿದಾರಂದ್ರ, ಪ್ರೀತಿಯಿಂದ ನಮ್ದು ಲೈಫ್ ಯಾವ ರೀತಿ ನಾವು ಅತಿ ಸರಳವಾಗಿ ನಮ್ದು ಏನ್ ಅನ್ಕೊಂಡಿದ್ದೆಲ್ಲ ಸಿಗ್ಬೇಕಂದ್ರೆ ಮೊದ್ಲು ನಾವು ಪ್ರೀತಿಯನ್ನ ನನ್ನನ್ನು ನಾವು ಪ್ರೀತಿ ಮಾಡ್ಕೊಂಡು ನಂತರ
ನಮ್ಮ ಕುಟುಂಬಕ್ಕಾಯ್ತು ಬೇರೆಯವ್ರಿಗಾಯ್ತು ಪ್ರೀತಿ ಕೊಡ್ಲಿಕ್ಕೆ ಅದರಲ್ಲಿ ಸಾಧ್ಯ ಐತಿ. ಪ್ರೀತಿಯಿಂದ ನೀವು ಎಲ್ಲಾನು ಜಗತ್ತನ್ನೇ ಗೆಲ್ಲಬಹುದು ಅಂತ ಅನ್ನೋದು ಹೇಳಿದ್ದು ಅರ್ಥ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಇವತ್ತ ಈ ಕ್ಲಾಸಿಂದ ಮೇಡಮ್ ಅವರು ಭಾನುವಾರ ರಜೆ ಇರ್ತೈತೆ ಅಂದ್ರು ನಾವ್ ಏನ್ ಮಾಡ್ತೀವಿ, ಭಾನುವಾರ ಅದು ಏನು ರೂಢಿ ಆಗ್ಬಿಟ್ಟಿದೆ. ಅವ್ರ ಸರ್ದು ಮಾವತಾರ್ ಫೌಂಡೇಶನ್ ಟಿವಿಯಲ್ಲಿ ಏನೇನು ವಿಡಿಯೋಸ್ ಇರ್ತಾವ ಅವನ್ನೆಲ್ಲಾ ನೋಡ್ತಾ ಇರ್ತೇವೆ ಮೇಡಮ್. ಯಾಕಂದ್ರ ಅಷ್ಟೊಂದು ನಮಗ್ ಗುಣಪಡಿಸ್ತಾ ಇದ್ದಾರ ಅವ್ರ ಸರ್. ಒಳ್ಳೆ ಇದು ಮೇಡಮ್ ಹೇಳಿದ್ದು. ಥ್ಯಾಂಕ್ ಯು ಮೇಡಮ್. ಇನ್ನೂ ಡೀಟೇಲ್ ಆಗಿ ಅವ್ರ ಬಗ್ಗೆ ನಮ್ಗೆ ಬೇಕಾಗಿತ್ತು ಮೇಡಮ್. ಖಂಡಿತ ಮ್ಯಾಮ್, ಮುಂದೆ ಬರೋ ಸೆಷನ್ಸ್ ಅಲ್ಲಿ ನಾವು ಡೀಟೇಲ್ ಆಗಿ ಮಾಡೋ ಪ್ರಯತ್ನ ಈ ಕ್ಲಾಸ್ ನಲ್ಲಿ ಇರೋದ್ರಿಂದ ಮೇಡಮ್ ಫುಲ್ ಡೇ ಎನರ್ಜಿ ಆಗಿರ್ತೇವಿ. ನಂತರ ನಾವ್ ಮಾಡ್ತೇವೆ ಅನ್ನೋದು ಈಗ ನಮ್ಗೆ ಆಲೋಚನೆ ತಕ್ಷಣ ಬರ್ತೈತ್ ಮೇಡಮ್. ಅವಾಗ ಗೊತ್ತಾಗ್ತಿದ್ದಿಲ್ಲ, ಯಾವ್ದೇ ಒಂದು ಬಂದ್ರು ಸಿಟ್ಟು ಬರ್ತಿತ್ತು. ನಂತರ ಅದನ್ನ ನಾವು ಯಾವ ರೀತಿ ನಾವು ಇದು ಮಾಡ್ಕೋಬೇಕು, ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅನ್ನೋದು ತಿಳಿತಾ ಇದ್ದಿಲ್ಲ. ಈ ಕ್ಲಾಸ್ ನಲ್ಲಿ ನಾವು ರೆಗ್ಯುಲರ್ ಇರ್ತಾ ಇರೋದ್ರಿಂದ ಏನಾಗ್ತೈತಿ, ನಾನ್ ಮಾಡೋದು ತಪ್ಪಾ ಸರಿ ಅನ್ನೋದು ತಕ್ಷಣ ಗೊತ್ತಾಗ್ತೈತಿ. ಅದನ್ನ ಮಾಡಬಾರ್ದು ಅನ್ನೋದು ಯೋಚನೆ ಬಂದ್ಬಿಡ್ತೈತಿ ಮೇಡಮ್. ಅದರಿಂದ ನಾವು ಈಗ ಕ್ಲಾಸ್ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತು. ಆದ್ರೆ ಇನ್ನೂ ಇದು 365 ದಿವಸ ಆದಾಗ ನಾವು ಮಾಸ್ಟರ್ಸ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು. ಖಂಡಿತ ಆಗೋ ಪ್ರಯತ್ನ ಅಲ್ಲ, ನೀವು ಆಲ್ರೆಡಿ ಮಾಸ್ಟರ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್ ಮ್ಯಾಮ್. ಸೊ ಇದು ಇನ್ನೊಂದು ಸೂಚನೆ ಏನಮ್ಮ, ಈಗ ನಾವು ಈ ಆನಂದ, ಅದ್ಭುತವಾದ ಅತ್ಯಂತ ಆನಂದ ನಾವು ಪಡಿತಾ ಇದ್ವಿ. ಈ ಜೂಮ್ ಅಲ್ಲಿ ನೋಡಿದ್ರೆ 50 ಜನ. ಈ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಜೂಮ್ ಅಲ್ಲಿ ಇರ್ಬೇಕಾಗಿರೋದು 500 ಜನ ಅಲ್ವಾ? ಹೌದು ಸರ್. ಯಾಕಂದ್ರೆ ನಾವು ಅಷ್ಟು ಜನ ನಾವು ಏನ್ ಮಾಡ್ಬೇಕು, ಎಜುಕೇಟ್ ಮಾಡ್ಬೇಕು. ಅದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಪ್ರತಿಯೊಬ್ಬರು ಒಂದು ಸೈನಿಕರ ತರ ಕೆಲಸ ಮಾಡಿ ಎಲ್ಲಾರನ್ನು ಎಲ್ಕೊಂಡ್ ಬಂದು ಇಲ್ಲಿ ಕೂಡ್ಸ್ಬೇಕು ಅಷ್ಟೇ. ನಿಮ್ಮ ಬಾಧ್ಯತೆ ಏನಂದ್ರೆ ಇಲ್ಲಿ ಬಂದು ಕರ್ಕೊಂಡ್ ಬಂದು ಇಲ್ಲಿ ಸೇರ್ಸೋದು ಅಟೆಂಡ್ ಮಾಡಿಸೋದು. ಹೌದು ಹೌದು ಅಷ್ಟೇ. ಅದಾದ್ಮೇಲೆ ನೀವೇನ್ ಮಾಡೋದು ಏನ್ ಬೇಕಾಗಿಲ್ಲ, ಅವ್ರು ಬಂದು ಇಲ್ಲಿ ಕೂರ್ಸೋದು. ಅದು ಯಾಕೆ ಬರ್ತಾರೆ, ಯಾವ ತರ ಮಾತುಗಳು ನೀವು ಹೇಳ್ಬೇಕು ಅವ್ರಿಗೆ ಅಂತಂದ್ರೆ, ಅವ್ರ ಜೀವನ ಆನಂದವಾಗಿರ್ಬೇಕು, ನನ್ನ ಜೀವನ ಆನಂದವಾಗಿದೆ ಅಂತ ನೀವು ಹಂಚ್ಕೋಬೇಕು. ಅವ್ರ ಜೊತೆಗೆ ಹಂಚ್ಕೋಬೇಕು, ನನ್ನ ಜೀವನ ಅದ್ಭುತವಾಗಿದೆ, ಆನಂದವಾಗಿದೆ. ಒಂದು 2 ತಿಂಗಳು. ಇನ್ನೊಬ್ರು ಇನ್ ಸ್ವಲ್ಪ ಮಾಸ್ಟರ್ಸ್ ಈಗಾಗಲೇ 6 ತಿಂಗಳಿಂದ ಭಾಗವಹಿಸ್ತಾ ಇದಾರೆ, ಇನ್ ಸ್ವಲ್ಪ 3 ತಿಂಗಳು. ಆದ್ರೆ ಎಲ್ಲಾರ್ಗು ಅವ್ರಿಗಾದ್ರು ಸ್ವಲ್ಪ ಒಳ್ಳೆ ಅನುಭವಗಳು ಸಿಕ್ಕಿದೆ ಈಗಾಗಲೇ. ಅನುಭವಗಳು ಆರೋಗ್ಯವಾಗಿ, ಮಾನಸಿಕವಾಗಿ ಮತ್ತೆ ಎಲ್ಲಾದ್ರೂ ಸಿಕ್ಕಿದೆ. ಸ್ವಲ್ಪ ಏನೋ ಅನಾರೋಗ್ಯ ಇದ್ರೆ ಅನಾರೋಗ್ಯ ಒಟ್ಟೋಗಿದೆ ಸ್ವಲ್ಪ ಜನಕ್ಕೆ, ಈ ತರ ಆಗಿದೆಲ್ಲ. ಸೊ ನಾವೆಲ್ಲರೂ ಏನ್ ಮಾಡ್ಬೇಕು, ಒಂದು ಸೈನಿಕರ ತರ ಕೆಲಸ ಮಾಡ್ಬೇಕು. ಈಗ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ಮೂಲಕ ನಾನು ಕೊಡುವಂತ ಅಂದ್ರೆ ಮತ್ತೆ ವಿನಂತಿ ಆಗ್ಬೋದು, ಇದು ಎಲ್ಲರಿಗೂ ಅವಶ್ಯಕತೆ ಇದೆ ಸರ್, ತುಂಬಾ ಅವಶ್ಯಕತೆ. ನಾವು ತಲುಪಿಸ್ಬೇಕಿದು. ನೋಡಿ, ಇಷ್ಟು ಅದ್ಭುತವಾದ ಮಾಸ್ಟರ್ಸ್ ಬರ್ತಾರೆ, ಸೀನಿಯರ್ ಮಾಸ್ಟರ್ಸ್ ಅಲ್ವಾ? ಮೇಡಮ್ ಅವರು ಹಂಚ್ಕೊಂಡಂತ ಜ್ಞಾನ ಅದ್ಭುತವಾದ ಜ್ಞಾನ. ಅದು ನೀವು ಅದು ಪಡಿಬೇಕಂದ್ರೆ ಒಂದು 4-3 ಬುಕ್ಸ್ 3-4 ಬುಕ್ಸ್ ಓದ್ಬೇಕಾಗತ್ತೆ. ಸಮಯ ನಿಮ್ಗೆ ಇರ್ತದೋ ಎಲ್ಲ ಗೊತ್ತಿಲ್ಲ. ಅದು ತಿಳ್ಕೊಳಕ್ಕೆ ಅವಕಾಶ, ನಿಮ್ಗೆ ಸೌಕರ್ಯ ಇರಬೇಕು. ಇಲ್ಲಾಂದ್ರೆ ಅದು ಮಿಸ್ ಆಗ್ತೀರಿ. ಅದೇ ಈ ಕ್ಲಾಸ್ ಬಂದ್ರೆ ಒಂದೇ ಕಡೆ ಎಲ್ಲ ಸಿಗತ್ತೆ ನಿಮ್ಗೆ. ಏನು ಪ್ರತಿ ದಿವಸ ಆಳವಾದ ಧ್ಯಾನ ಮಾಡ್ತೀವಿ, ಮತ್ತೆ ಒಳ್ಳೆ ಆಧ್ಯಾತ್ಮಿಕ ಜ್ಞಾನ ಪಡಿತೀವಿ. ಅದ್ರ ಜೊತೆಗೆ ಒಳ್ಳೆ ಆರೋಗ್ಯ ಪದ್ಧತಿಗಳು, ಆಹಾರ ಪದ್ಧತಿಗಳು, ಮತ್ತೆ ಮನೆ ಮದ್ದುಗಳು, ನಮಗೆ ಮನೆಯಲ್ಲೇ ಕೂತ್ಕೊಂಡೆ ವಾಸಿ ಮಾಡ್ಕೋಬಹುದು, ಎಲ್ಲಾ ರೋಗಗಳು ವಾಸಿ ಮಾಡ್ಕೋಬಹುದು. ಇಷ್ಟೆಲ್ಲ ಅದ್ಭುತವಾದ ಈ ಪ್ಲಾಟ್ಫಾರ್ಮ್ ಅನ್ನು ನಾನ್ ನಿಮ್ಗೆಲ್ಲ ಕೊಡ್ತಾ ಇರೋ ಸಲಹೆ ಏನಂದ್ರೆ, ಪ್ರತಿಯೊಬ್ಬರು ಒಂದು ಸೈನಿಕ ಕೆಲಸ ಮಾಡಿ ಎಲ್ಲಾರು ಇನ್ನೂ ಹೆಚ್ಚಾಗಿ ತಗೊಂಡ್ ಬಂದು ಇಲ್ಲಿ ಕೂರಿಸ್ಬೇಕಾಗತ್ತೆ ಅಷ್ಟೇ. ನೋಡಿ, ಈ ಜೂಮ್ ನಾನು ಅಂದ್ರೆ ನಮ್ಮ ಗುರಿನೂ ಅಷ್ಟೇ. 500 ಜನ ಕೆಪಾಸಿಟಿ ಇದೆ ಈ ಜೂಮ್ಗೆ, ಅರ್ಥ ಆಯ್ತಾ? 500 ಕೆಪಾಸಿಟಿ ಇದೆ. ಇದೇನೋ 50 ಜನ ಅಲ್ಲ, ಇದು 50 100 ಜನ ಅಲ್ಲ, ಇದು 500 ಕೆಪಾಸಿಟಿ ಇದೆ. ಅಂದ್ರೆ ಇನ್ನು ಎಷ್ಟು ನಾವು ಅಂದ್ರೆ ನಿಮ್ಗೂ ಸಿಕ್ಕಿರುವಂತ ಯಾನಂದ್ರೂ ಇನ್ನೂ ಎಲ್ಲಾರ್ಗು ಸೇರ್ಬೇಕಂತ ಆಸೆ ಇಟ್ಕೊಂಡು ಪ್ರತಿಯೊಬ್ರು ಕೆಲಸ ಮಾಡಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ. ಆಯ್ತು ಸರ್, ಮಾಡ್ತೀವಿ. ಹೇಳಿದೆ ಸರ್, ಹೇಳಿದೆ. ಆದ್ರೆ ಅವ್ರು ಯಾಕಂದ್ರೆ ಬರ್ತಾ ಇಲ್ಲ, ಇನ್ನೂ ನಾನು ಪ್ರಯತ್ನ ಮಾಡ್ತೇನೆ ಸರ್. ಹೌದೌದು, ಖಂಡಿತವಾಗಿ. ಅಂದ್ರೆ ಇದ್ರಲ್ಲಿ ಏನ್ ತಪ್ಪಿಲ್ಲಮ್ಮ. ಈಗ ಯಾವುದೇ ಒಂದು ವಿಷಯಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಜನ. ಅದೆಲ್ಲ ಒಂದು ಯಾವ್ದೋ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಂತ ತುಂಬಾ ಫೋರ್ಸ್ ಮಾಡಿ ಹೀಗ್ ಮಾಡಿ ಅವ್ರು ಸೇಲ್ ಮಾಡಿಸ್ತಾರೆ ಅಲ್ವಾ? ಇದ್ರಲ್ಲಿ ಏನ್ ತಪ್ಪಿದೆ? ಇದು ಎಷ್ಟು ಅದ್ಭುತವಾದ ಪ್ರಾಡಕ್ಟ್ ಇದು ಅಲ್ವಾ? ಈ ಪ್ರಾಡಕ್ಟ್ ನಾವು ಸ್ವಲ್ಪ ಫೋರ್ಸ್ಫುಲ್ ಆಗಿ ಹೇಳಿ ಆದ್ರೂ ಅವ್ರು ಕರ್ಕೊಂಡು ಬಂದು ಕೂರ್ಸೋದು ಏನ್ ತಪ್ಪಿಲ್ಲ. ನಿಮ್ಗೂ ತಪ್ಪಿಲ್ಲ. ಇನ್ನೊಂದು, ಅವ್ರು ಸ್ವಲ್ಪ ಬಂದು ಒಂದು 2-3 ಕ್ಲಾಸ್ ಕೇಳಿದ್ರೆ ಆಮೇಲೆ ಹೋಗಲ್ಲ ಅವ್ರು. ಹೌದು, ಎಸ್ ಸರ್, ಅವ್ರು ಹೋಗೋದಿಲ್ಲ. ಯಾಕಂದ್ರೆ ನಮ್ಗೆ ಅದು ಇದ್ರಲ್ಲಿ ಎಷ್ಟು ಸಿಗುತ್ತೆ ಅನ್ನೋದು ಗೊತ್ತಾಗ್ಬೇಕಷ್ಟೇ ಅವ್ರಿಗೆ. ಅಷ್ಟೇ, ಹೌದು. ಈಗ ನಾವು 365 ದಿವಸ ಇಟ್ಟಿರೋದು ಅದೇ ಕಾರಣ. ಒಬ್ರು ಒಂದ್ ದಿವಸ ಬರ್ತಾರೆ, ಇನ್ನು ಬರಕ್ಕಾಗಿಲ್ಲ ಅಂದ್ರೆ ಇನ್ನೊಂದು ದಿವಸ ಮತ್ತೆ ಬರಕ್ ಅವಕಾಶ ಇರುತ್ತೆ. ಯಾವಾಗ್ಲೂ ಬ್ರೇಕ್ ಆಗ್ಬಾರ್ದು, ಎಲ್ಲಿ ಬ್ರೇಕ್ ಆಗ್ಬಾರ್ದು ಅಂತ 365 ದಿವಸದಲ್ಲಿ 300 ಮಾಸ್ಟರ್ಸ್ ಬರ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. 300 ಆಧ್ಯಾತ್ಮಿಕ ಚಿತ್ರಗಳು ಸಿಗತ್ತೆ, 350 ಗಂಟೆಗಳ ಧ್ಯಾನ ಸಿಗತ್ತೆ. ಎಲ್ಲ ಸೇರ್ಕೊಂಡ್ರೆ ಈ ಹುಣ್ಣಿಮೆ ಧ್ಯಾನ, ಬೇರೆ ಬೇರೆ ವಿಶೇಷ ಧ್ಯಾನ, ಒಂದೊಂದು ಹಬ್ಬಕ್ಕೆ ಒಂದು ಧ್ಯಾನ ಮಾಡ್ತೀವಿ ಅಲ್ವಾ? ಸೊ ಈ ತರ
ಸೊ ಇಲ್ಲಿರುವಂಥದ್ದು ಒಂದು ಅದ್ಭುತವಾದ ಆನಂದವಾದ ವಿಷಯಗಳೆಲ್ಲ ಅಲ್ವಾ. ಇದು ಹೆಚ್ಚಾಗಿ ಹಂಚ್ಕೋಬೇಕು. ಇನ್ನು ಎಲ್ಲ ಹೆಚ್ಚಾಗಿ ಜನರು ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಸೇರಿಸಿದ್ರೆ ಖಂಡಿತವಾಗಿ ಅವರು ಇನ್ನು ಅವ್ರ ಜೀವನವನ್ನು ಪರಿವರ್ತನೆ ಮಾಡ್ಕೋತಾರೆ. ಆಯ್ತು ಸರ್, ಹೇಳ್ತೇವೆ ಸರ್. ಇನ್ನು ನಾನು ಕೇಳಿದ್ದೇನೆ ಸರ್, ಈಗ ಇದ್ರ ಬಗ್ಗೆ ಲಿಂಕು ಕಳ್ಸಿದೀನಿ. ಅವ್ರು ಜಾಯಿನ್ ಆಗ್ತಾ ಇಲ್ಲ, ಮತ್ತೊಂದು ನಾನೇನು ಅಂದ್ರೆ ಪರ್ಸನಲ್ ಆಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ. ಸುಮ್ನೆ ಲಿಂಕ್ ಕಳ್ಸಿದ್ರೆ ಯಾರು ಸೇರಲ್ಲ, ನನ್ಗೆ ಗೊತ್ತು. ಯಾಕಂದ್ರೆ ಈಗಾಗಲೇ ಎಷ್ಟೋ ವಾಟ್ಸಪ್ ಅಲ್ಲಿ ಬರ್ತಾನೆ ಇರ್ತದೆ, ಬಂದಿರೋದೆಲ್ಲ ಡಿಲೀಟ್ ಓಡಿತಾ ಇರ್ತಾರೆ ಅಲ್ವಾ. ಯಾರು ಅದಕ್ಕೆ ನೋಡಲ್ಲ ಸರಿಯಾಗಿ, ನೋಡಿದ್ರು ಇದು ಏನೋ ಬಿಡಿ ನನ್ಗೆ ಯಾಕೆ ಸಂಬಂಧ ಇಲ್ಲ ಅಂತ ಈ ತರ ಇರ್ತಾರೆ. ನೀವು ಕಲಿಸಿದ ಮೇಲೆ ಅವ್ರಿಗೆ ಪರ್ಸನಲ್ ಒಂದು ಕಾಲ್ ಮಾಡಿ. ನಂತರ ಇವ್ರಿಗೆ ಈಗ ಈ ತಲೆಯಲ್ಲಿ ಏನ್ ಕೂತಿದೆ ಅಂತ ಸರ್, ಈಗ ಇವ್ರು ಇದು ನಮಗಲ್ಲ, ಈ ನಮ್ ಏಜ್ನವ್ರಿಗಲ್ಲ ಇದು ಕ್ಲಾಸ್ ಅಂತ ಅವ್ರು ತಿಳ್ಕೊಂಡ್ರ. ನಾವು ಈಗ ನಮ್ ಏಜಿಗೆ ಸಿಕ್ಕಿದೆಲ್ಲ ಮೊದ್ಲೇ ಸಿಗ್ಬೇಕಾಯ್ತಿದ್ದು ಅಂತ ನಾನು ಅನ್ಕೋತೇನೆ ಸರ್. ಆದ್ರೆ ಅವ್ರಿಗೆ ನಾನು ಕೆಲವ್ರಿಗೆ ಹೇಳಿದೆ, ಅವ್ರಿಗೆ ಈಗ ಯಾಕಿದು ಅಂತ ಹಿಂಗಂತಾರ. ಅಲ್ಲಿ ನೀವು ಒಂದ್ಸಲ ಅಟೆಂಡ್ ಆಗ್ರಿ ಅಂತ ಹೇಳಿದೇನೆ ಸರ್. ಈಗ ಮತ್ ಪರ್ಸನಲ್ ಆಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೇನೆ, ಒಂದ್ 7-8 ಜನ. ಇಲ್ಲಿರೋ ಒಂದು 49 ಮಾಸ್ಟರ್ಸ್ ಇದ್ದಾರೆ. ಎಲ್ಲರಿಗೂ ಇದು ಒಂದು ಸ್ಪೆಷಲ್ ವಿನಂತಿ, ವಿಶೇಷ ವಿನಂತಿ ಅಂದ್ರೆ ನೀವು ನಿಮ್ಮ ಮಾತುಗಳು ಅವ್ರಿಗೆ ಸೇರಿಸಿ, ಅಂದ್ರೆ ನಿಮ್ಮ ಬಾಯಿ ಮುಖಾಂತರ ಅವ್ರಿಗೆ ಹೇಳ್ಬೇಕು. ಓನ್ಲಿ ವಾಟ್ಸಪ್ ಕಲಿಸಿ ಬನ್ನಿ ಸೇರಿ ಅಂತಂದ್ರೆ ಬರಲ್ಲ. ಯಾಕಂದ್ರೆ ಅವ್ರಿಗೂ ಈ ಪ್ರಾಧಾನ್ಯತೆ ಅವ್ರಿಗೆ ಗೊತ್ತಾಗಲ್ಲ. ನಿಮ್ ಬದಲಾವಣೆ ಅವ್ರು ಹಂಚ್ಕೋಬೇಕು. ಅದು ಮೊದಲನೇದು, ಅಂದ್ರೆ ನಿಮ್ಮಲ್ಲಿ ಆಗಿರುವಂತ ಬದಲಾವಣೆ ಅವ್ರಿಗೆ ಹಂಚ್ಕೋಬೇಕು, ಅವಾಗಲೇ ಅವ್ರು ಬರೋದು. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಮೇಲೆ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಲೇಬೇಕು ಮ್ಯಾಮ್. ಏನಂದ್ರೆ ಇದು ನಮ್ಮ ವಯಸ್ಸಿಗಲ್ಲ ಅಂತಂದಾಗ ಧ್ಯಾನ ಆ 1 ವರ್ಷದ ಒಳಗಡಿನ ಮಗುವಿಂದ ಕೂಡ ಪ್ರಾರಂಭ ಆಗ್ಲೇಬೇಕಾಗಿರ್ತಕ್ಕಂಥದ್ದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ತಾಯಿ ಗರ್ಭದಿಂದನೇ ಶುರುವಾಗ್ಬೇಕು ಅಂತ ಹೇಳಿ. ಅಂದ್ರೆ ನಾವ್ ಈ ಪ್ರಾಪಂಚಿಕವಾಗಿ ಏನ್ ಜೀವನ ಮಾಡ್ಬೇಕು, ಆ ಜೀವನದ ಪದ್ಧತಿಯೇ ಈ ಆಧ್ಯಾತ್ಮಿಕತೆ, ಈ ಧ್ಯಾನದ ಮುಖಾಂತರ ಜೀವನ ಮಾಡ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಅಷ್ಟು ಜ್ಞಾನಯುತವಾಗಿ ಜೀವನ ಮಾಡಿದಾಗ ಮಾತ್ರನೇ ನಮ್ಮ ಜೀವನ ಸಂಪೂರ್ಣ ಆಗ್ತಕ್ಕಂಥದ್ದು. ಎಲ್ಲ ಅನುಭವಗಳು ಆಗೋದ್ಮೇಲೆ ಇನ್ನ ಕೊನೆ ಸಂದರ್ಭದಲ್ಲಿ ನಾನು ಧ್ಯಾನ ಮಾಡ್ತೀನಿ, ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಇಷ್ಟು ವರ್ಷ ಇಷ್ಟು ಸಮಯ ವೇಸ್ಟ್ ಆಗೋಯ್ತಲ್ಲ ಮತ್ತೆ ಅಲ್ವಾ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಇಂದಾನೇ ಮೊದಲಿಂದಾನೇ ಅದ್ ಇರ್ಬೇಕು ಅಂತ ಹೇಳಿ. ಹೌದ್ ಮೇಡಮ್, ನಾನು ಅನ್ಕೊಂತೀನಿ, ಇದು ಮೊದ್ಲೇ ನಮ್ಗ್ ಸಿಕ್ಕಿದ್ರೆ ಎಷ್ಟೊಂದು ಆಗ್ತಿತ್ತಲ್ಲ, ನಾವು ಲಾಭ ಪಡಿಬಹುದಿತ್ತಲ್ಲ ಅಂತ ನಾವ್ ಅನ್ಕೊಂತೀವಿ. ಅಂದ್ರೆ ನಮ್ಗೆ ಇದ್ರಲ್ಲಿ ನಾವು ಇದನ್ನ ಭ್ರಷ್ಟಾನ್ನ ಭೋಜನ ಊಟ ಮಾಡತ್ತೆ ನಮ್ಗ ಗೊತ್ತಾಗಿದೆ ಮೇಡಮ್. ಅದಕ್ಕೆ ಕೆಲವ್ರಿಗೆ ಹೇಳಿ ಕರ್ಕೊಂಡ್ ಬರ್ಬೇಕಾಗಿದೆ. ಹೇಳ್ತೇನೆ ಮೇಡಮ್, ನಾನು ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಮೇಡಮ್. ಇದು ಅಂದ್ರೆ ಈ ಧ್ಯಾನ ಮಾಡಿದ್ರೆ ಏನಂದ್ರೆ ಡಾಕ್ಟರ್ ಹತ್ರ ಹೋಗೋದ್ ಬೇಕಾಗಿಲ್ಲ, ಹಾಸ್ಪಿಟಲ್ ಬೇಕಾಗಿಲ್ಲ, ಜ್ಯೋತಿಷರು ಬೇಕಾಗಿಲ್ಲ, ಸ್ವಾಮೀಜಿ ಬೇಕಾಗಿಲ್ಲ. ಅರ್ಥ ಆಯ್ತಾ? ಇಷ್ಟು ಜನ ನಿಮ್ಮ ಲೈಫ್ ಇಂದ ಕಟ್ ಮಾಡ್ಕೋಬಹುದು. ಓಕೆ, ಇನ್ನೊಬ್ರು ಯಾರೋ ನಿಮ್ನ ಭಯ ಹುಟ್ಟಿಸ್ತಾರೆ, ಅದು ಕೇರೆ ಇಲ್ಲ. ಆಂದೋಲನ ಆಗಿದೆ, ಕೇರೆ ಇಲ್ಲ. ಇಲ್ಲಾಂದ್ರೆ ಅಸೂಯೆ ಆಗಿದೆ, ಅದು ಅಸೂಯೆ ಎಲ್ಲ ಹೊಟ್ಟೋಗ್ತದೆ. ಇನ್ನೊಂದು ಯಾವುದೇ ನಮ್ಗೆ ಸಂಶಯಗಳು, ನಮ್ಮ ಮೇಲೆ ನಮ್ಮ ಸಂಶಯಗಳು, ಒಳ್ಳೆ ಪ್ರೀತಿ, ಒಳ್ಳೆ ಲವ್, ಮತ್ತೆ ಒಳ್ಳೆ ದಯ, ಕರುಣ ಎಲ್ಲ ನಿಮ್ಮ ಒಳಗಡೆ ಎಷ್ಟು ಲಾಭಗಳಿದೆ ನೋಡಿ. ಒಂದು ಮಾಡಿದ್ರೆ ಇಷ್ಟು ಲಾಭಗಳು ಎಲ್ಲಾನ ಸಿಗ್ತದ. ನಾ ಈಗ ಹೇಳ್ದಾಗ ಸರ ನಮ್ಮ ಯಾರು ಕಲೀಗ್ಸ್ ಜೊತೆ ಮಾತಾಡ್ದಾಗ ಹೇಳ್ತಾರ ಅವ್ರು, ಬೇರೆಯವ್ರ ಜೊತೆ ಮಾತಾಡ್ಬೇಕಾದ್ರೆ ಮಾತಾಡಬಾರ್ದಪ್ಪ ಬೇರೆಯವ್ರದ್ದು ಅಂದಾಗ, ಏನ್ ನೀವು ಇಷ್ಟೊಂದು ಬದಲಾವಣೆ ಆಗಿಲ್ಲ ಅಂತ ಕೇಳ್ತಾರ ಸರ. ಕೇಳಿದಾಗ ಇಲ್ಲ ಮಾತಾಡ್ಬೇಡ್ರಿ, ಅವ್ರು ಯಾರ ಕೆಟ್ಟ ಮಾಡಿದ್ರು ಅವ್ರ ಬಗ್ಗೆ ನೀವು ಕೆಟ್ಟದ್ ಮಾತಾಡ್ಬೇಡ್ರಿ ಅಂತ ಅಂದಾಗ, ಏನದ್ ಕ್ಲಾಸ್ ಅಂದಾಗ ನಾ ಅವಾಗ ಲಿಂಕ್ ಕಳ್ಸೇನಿ ಸರ್ ಮತ್ತೆ ಅವ್ರಿಗೆ. ಆದ್ರೂ ಅವ್ರ ಅವ್ರಿಗೆ ಇದು ಬಂದಿಲ್ಲ. ಇನ್ನೊಂದ್ಸಲ ನಾನು ಅಂದ್ರೆ ಅವ್ರಿಗೇನಾದ್ರೂ ಅನಾರೋಗ್ಯ ಇದೆ ಅಂತ ಕೇಳಿ ಇನ್ನು ಸ್ವಲ್ಪ ಹೆಚ್ಚಾಗಿ ಅದ್ರ ಬಗ್ಗೆ ಮಾತಾಡಿ. ಹೇಳ್ತೇನೆ ಸರ್. ಏನಾದ್ರೂ ಅನಾರೋಗ್ಯ ಇದೆಯಾ, ಏನೇ ಅನಾರೋಗ್ಯ ಇರ್ಬೋದು, ತಲೆನೋವಿಂದ ಕಾಲ್ ನೋವು, ತಲೆನೋವು, ಕ್ಯಾನ್ಸರ್, ಡಯಾಬಿಟೀಸು, BP ಏನೇ ಇರ್ಲಿ, ಅದು ಏನಾದ್ರೂ ಇದೆಯಾ ಅಂತಂದ್ರೆ ಅದ್ರ ಬಗ್ಗೆ ಹೆಚ್ಚು ಮಾತಾಡಿ. ಇದು ಮಾಡಿ ನಿಮ್ಗೆ ಏನು ಟ್ಯಾಬ್ಲೆಟ್ಸ್ ಬೇಕಾಗಿಲ್ಲ, ನೀವೇ ವಾಸಿ ಮಾಡ್ಕೋಬಹುದು. ಇಷ್ಟೇ. ಅಂದ್ರೆ ಹಣ ಖರ್ಚು ಕಡಿಮೆ ಆಯ್ತಾ, ಸೈಡ್ ಎಫೆಕ್ಟ್ಸ್ ಕಡಿಮೆ ಆಯ್ತಾ, ಅಡ್ಡ ಪರಿಣಾಮ ಕಡಿಮೆ ಆಯ್ತಾ, ಇನ್ನೇನ್ ಬೇಕಾಗಿದೆ ಅವ್ರಿಗೆ ಅಲ್ವಾ? ಆಯ್ತು ಸರ್, ಹೇಳ್ಕೊತೇನೆ ಸರ್. ಥ್ಯಾಂಕ್ ಯು. ಭಾಸ್ಕರ್ ಸರ್ ಮಾತಾಡಿ. ನಮಸ್ಕಾರ ಗುರುಗಳೇ. ನೇತ್ರಾವತಿ ಮೇಡಮ್ ಅವರಿಗೂ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ವಿವರಣೆ ನೀಡಿದ್ರು ನಮ್ಮ ರಜನೀಶ್ ಅವ್ರ ಬಗ್ಗೆ. ಮ್ಯಾಮ್, ಇದು ಇಲ್ಲಿ ತುಂಬಾ ಜ್ಞಾನಿಗಳು ಬರೀ ಗೌರಿಬಿದನೂರಲ್ಲೇ ಇದ್ದಾರೆ ಹೇಗೆ ಮ್ಯಾಮ್? ಆ ಕಡೆ ಇಲ್ಲ, ಅಲ್ಲೇ KGF ಜನಗಳೇ ಜಾಸ್ತಿ ಬಂದು ನಮಗೆ ಉಪನ್ಯಾಸ ನೀಡ್ತಿರ್ತಾರೆ ಈ ಇದರಲ್ಲಿ, ಮಹಾವತಾರ ಫೌಂಡೇಶನ್ ಅಲ್ಲಿ. ಯಾಕಂದ್ರೆ ಅಲ್ಲಿ ಪ್ರಭಾವ ಜಾಸ್ತಿ ಬೀರಿದೆ ಅನ್ಸುತ್ತೆ ಈ ದೈವಿ ಶಕ್ತಿ ಬಗ್ಗೆ. ಹಾಗಾಗಿದೆ ಮ್ಯಾಮ್. ಇನ್ನೊಂದೇನಂತಂದ್ರೆ, ನಾನು 89 ಅಲ್ಲಿ ಪುಣೆಗೆ ಹೋದಾಗ ಒಮ್ಮೆ ರಜನೀಶ್ ಆಶ್ರಮಕ್ಕೆ ಹೋಗಿದ್ದೆ.
ಹಾ ಅಲ್ಲಿ ಮರೂನ್ ಬ್ಲಡ್ ಕಲರ್ದು ಡ್ರೆಸ್ ಹಾಕೊಂಡಿರ್ತಾರೆ ಅವರು. ಇದ್ರ ಬಗ್ಗೆ ಎಲ್ಲ ಮೆಡಿಟೇಷನ್ ಬಗ್ಗೆ ಎಲ್ಲ ಇದು ಮಾಡ್ತಿದ್ದು ಅದ್ರ ಸಂಪೂರ್ಣವಾಗಿ ನಮ್ಗೆ ಅದು ನೀವು ಬಾಲ್ಯಾವಸ್ಥೆಯಿಂದ ಪೂರ್ತಿ ಅವ್ರದ್ದು ಕೊನೆ ಜೀವನದವರೆಗೂ ಏನಿದೆ ಈಗ ಚೆನ್ನಾಗಿ ಬ್ರೀಫ್ ಆಗಿ ಇಷ್ಟೇ ಟೈಮಲ್ಲಿ ಚೆನ್ನಾಗಿ ವಿವರಣೆ ಮಾಡಿದ್ರಿ. ಬಟ್ ಲಾಸ್ಟ್ ಅಲ್ಲಿ ನಮ್ದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಕೆಲವು ವಿಷಯಗಳನ್ನ ಕೇಳಿಸ್ಕೊಳಕ್ ಆಗ್ಲಿಲ್ಲ. ಅವ್ರದ್ದು ಅದೇ ಕೆಲವರು ಹೇಳಿದ್ರಲ್ಲ ಅದನ್ನೆಲ್ಲ ಕೇಳ್ಪಟ್ಟಿದ್ದೆ ನಾನು. ಈ ಓಪನ್ ಸೆಕ್ಸ್ ಬಗ್ಗೆ, ಆಮೇಲೆ ಕೆಲವು ದೇಶಗಳಿಂದ ಅವರಿಗೆ ಬಹಿಷ್ಕಾರ ಹಾಕಿ ಅವ್ರ ಆಶ್ರಮಗಳಿಗೆ ಬಹಿಷ್ಕಾರ ಹಾಕಿದ್ರು, ಮತ್ತೆ ನಮ್ಮ ದೇಶದಲ್ಲಿ ಇದು ಮಾಡಿದ್ರು, ಸೇರಿಸ್ಕೊಂಡಿರ್ಲಿಲ್ಲ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಇವನ್ ಇದು ಬೆಂಗಳೂರಲ್ಲಿನೂ ಓಶೋ ಆಶ್ರಮ ಇದು ಧ್ಯಾನ ಕೇಂದ್ರ ಕಂಡಿದ್ದೀನಿ ನಾನು. ಬೆಂಗಳೂರಲ್ಲೂ ಇದೆ, ಆಮೇಲೆ ಕೆಲವು ಮುಖ್ಯ ನಗರಗಳಲ್ಲಿ ಇದೆ. ತುಂಬಾ ಸವಿಸ್ತಾರವಾಗಿ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಇದು ಬಹಳ ಹೆಲ್ಪ್ಫುಲ್ ಆಗಿದೆ. ಇಲ್ಲೇ ನಾವು ಕೂತ್ಬಿಟ್ಟು ಇಷ್ಟೆಲ್ಲ ವಿಷಯಗಳನ್ನ ಗ್ರಹಿಸ್ತಾ ಇದ್ದೇವೆ ನಮ್ಮ ರಂಗನಾಥ ಗುರೂಜಿಗಳ ಆಶೀರ್ವಾದದಿಂದ. ಎಲ್ರಿಗೂ ಧನ್ಯವಾದಗಳು ಮೇಡಮ್ ಈ ತರ ಇದು ಮಾಡಿದ್ದು. ಆಮೇಲೆ ಇನ್ನೊಂದು, ಬೇರೆ ಬೇರೆ ಜನಗಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕಾಗಿದೆ, ಹೇಳ್ತಾನೆ ಇರ್ತೇವೆ. ಇನ್ನೇನ್ ಅವ್ರ ತಲೆ ಮೇಲೆ ಹೊಡೆದ್ ತಂದು ಕೂಡೋದು ಒಂದು ಬಾಕಿ ಇದೆ ಈಗ. ಹಂಗಾಗಿ ಹೋಗಿದೆ. ಯಾಕಂದ್ರೆ ಅಷ್ಟೇ. ಓಕೆ, ಒಳ್ಳೆ ವಿಷಯಗಳಿಗೆ ಒಳ್ಳೇದು ನಾವು ಯಾವಾಗ್ಲೂ ಒಳ್ಳೇದು ಅನ್ನೋದು ಕೊಟ್ಟೋದಕ್ಕೂ ಯಾವ ರೀತಿಯಲ್ಲಿ ಕೊಟ್ಟಿದ್ರು ತೊಂದರೆ ಇಲ್ಲ. ನಮ್ಗೇನು ಅದ್ರಲ್ಲಿ ಪಾಪ ಇಲ್ಲ, ಹಂಗಾಗಿ ನಾವು ಮಾಡೋದು ಪುಣ್ಯಕರ್ಮ ಅಷ್ಟೇ. ನಾವೇನು ಹೌದು ಭಯಪಡ್ಬೇಕು ಏನೇ ವಿಷಯ ಅಲ್ಲ ಅದು. ಹೌದು ಗುರುಗಳೇ. ನೇತ್ರ ಮೇಡಮ್ ಅವ್ರಿಗೆ ಧನ್ಯವಾದಗಳು. ಮೇಡಮ್ ಅವ್ರೆ ಮತ್ತೆ ಅವಾಗ ಬರ್ತಾ ಇರಿ, ನಮ್ಗೆ ತುಂಬಾ ಖಂಡಿತ ಸರ್, ಸ್ಫೂರ್ತಿ ಬರುತ್ತೆ. ಹಾ, ಓಕೆ, ನಮಸ್ತೆ ಗುರುಜಿ. ಮೇಡಮ್ ಅವರು ಬರೋದಲ್ಲ ಯಾವಾಗ್ಲೂ ಈ ಈ ಎಲ್ಲ ಜೊತೆಲೇ ಇರ್ಲಿ. 365 ಡೇಸ್ ಪ್ರೋಗ್ರಾಮ್ ಏನ್ ನಡೀತಾ ಇದೆಯೋ ಇದು ಹಿಂದ್ಗಡೆ ಹಾ ಇರೋದೇ ಹಾ ಅವರು. ಅಂದ್ರೆ ಬ್ಯಾಕ್ ಸಪೋರ್ಟ್ ಅಂದ್ರೆ ಹೌದು. ಪಿಲ್ಲರ್ ಅವರು. ಆ ಪಿಲ್ಲರ್ ಮೇಲೆ ನಾವು ಈ ಹಾ, ಬಿಲ್ಡಿಂಗ್ ಕಟ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ಅದು ಇಲ್ಲ ಅದು ನಿಮ್ಗೆ ಗೊತ್ತಿಲ್ಲ. ನನ್ಗೂ ಅಂದ್ರೆ ಪ್ರತಿದಿನ ನಾವು ದಿನ ಒಂದು ಏನಿಲ್ಲ ಅಂದ್ರೆ ಒಂದು 20 ನಿಮಿಷ 30 ನಿಮಿಷ ಮೇಡಮ್ ಜೊತೆ ಮಾತಾಡ್ತೀನಿ. ಹಾ 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 ಮಾತಾಡಿದ್ರೇನೆ ಈ ಕಾರ್ಯಕ್ರಮ ಮುಂದಕ್ಕೆ ಹೋಗೋದು. ಅಷ್ಟು ಒಂದು ಸ್ಥಾಪಕರು ಅವ್ರು ಹೇಳ್ಬೇಕಂದ್ರೆ. ಓಕೆ ಗುರುಗಳೇ. ಎಸ್, ಆಮೇಲೆ ಲಾಸ್ಟ್ ವೀಕ್ ನಾನು ಅವ್ರಿಗೆ ಬೆಂಗಳೂರಿಗೆ ಒಂದ್ಸರಿ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿ, ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ. ಹಾ ಹಾ ಅವ್ರಿಗೋಸ್ಕರ. ಈ ಅವಕಾಶ ಸರ್ ಮಾಡ್ಕೊಟ್ಟಿರೋದಕ್ಕೆ ನಾವು ಹಿಂಗ್ ಮಾಡಕ್ಕೆ ಸಾಧ್ಯ ಆಗ್ತಾ ಇರ್ತಕ್ಕಂಥದ್ದು ಆ ಮುಖ್ಯವಾದ ಕಾರಣ ರಂಗಸ್ವಾಮಿ ಸರ್ ಅವ್ರಿಗೂ ಮತ್ತೆ ನಮ್ಗೂ ಈ ಅಡಿಪಾಯ ಹಾಕೊಂಡಿರ್ತಕ್ಕಂಥ ಪತ್ರಿಜಿ ಸರ್ ಅವ್ರನ್ನ ನಾವು ನೆನ್ಸ್ಕೊಳ್ಳೇಬೇಕು. ಅವರು ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನಿದೆ ಅದೆಲ್ಲವೂ ಕೂಡ ಬಹಳ ಬಹಳ ಕಡಿಮೆ. ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗೆ ಹೋಲಿಕೆ ಮಾಡ್ಕೊಂಡ್ರೆ ಅವ್ರನ್ನ ಮುಖ್ಯವಾಗಿ ನಾವು ನೆನ್ಸ್ಕೊಳ್ಳೇಬೇಕು. ಆಮೇಲೆ ಈ ಆಲೋಚನೆ ಬಂತಲ್ಲ ರಂಗಸ್ವಾಮಿ ಸರ್ ಅವ್ರಿಗೆ, ಅದು ಈ 365 ದಿನಗಳ ಕಾರ್ಯಕ್ರಮಕ್ಕೆ ಅಡಿಪಾಯ. ಅವ್ರನ್ನ ನಾವು ಖಂಡಿತ ಯಾವತ್ತಿಗೂ ಕೂಡ ಮರಿಬಾರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಓಕೆ ಸರ್. ಇನ್ನೊಂದು, ಈಗ ಹೇಳಿ. ಪತ್ರಿಜಿ ಗುರುಗಳ ಬಗ್ಗೆ ಈ ಎಷ್ಟು ಜನರನ್ನು ಕರ್ಕೊಂಡು ಬಂದಿದ್ರೆ ಇದರಲ್ಲಿ ಉಪನ್ಯಾಸ ಕೊಡೋಕೆ ಎಲ್ರೂ ಪತ್ರಿಜಿ ಗುರುಗಳ ಬಗ್ಗೆ ಹೇಳಿದ್ದಾರೆ, ಕಂಡಿದ್ದಾರೆ. ಬಟ್ ಅವರೆಲ್ಲ ಪುಣ್ಯವಂತರು. ನಮ್ಗೆ ಆ ಅವಕಾಶ ಸಿಗ್ಲಿಲ್ಲ, ಅವ್ರನ್ನ ನೋಡೋದು ಅವಕಾಶ ಸಿಗ್ಲಿಲ್ಲ. ಅವ್ರ ರೂಪದಲ್ಲಿ ತಮ್ಮನ್ನ ಕಾಣ್ಬೇಕು ಈಗ ನಾವು ಅಷ್ಟೇ. ಹಿಂಗಾಗಿ ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಶ್ರೀ ಗುರುಗಳೇ. ಮೇಡಮ್ ಹೇಳಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ನೇತ್ರ ಮೇಡಮ್, ನಿಮ್ಮನ್ನ ನೋಡೋದೇ ನನ್ಗೊಂದ್ ಖುಷಿ. ಅದೇ ತುಂಬಾ ದಿನದಿಂದ ನೋಡ್ತಿದೀನಿ, ಇವತ್ತು ತುಂಬಾ ಖುಷಿ ಆಯ್ತು ಮೇಡಮ್. ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಆ ನಮಸ್ತೆ ಮೇಡಮ್. ನಂದು ಪ್ರಶ್ನೆ ಒಂದು ರಂಗನಾಥ್ ಸರಿಗೆ. ಹೇಳಿ. ಸರ್, ಇದು ನಾನ್ ಏನ್ ಹೇಳ್ತಿದೀನಿ ಅಂತಂದ್ರೆ, ನೀವು ಇವಾಗ ಜನರನ್ನ ಕರ್ಕೊಂಡ್ ಬರ್ರಿ ಅಂತ ಹೇಳ್ತಿದ್ದೀರಲ್ಲ ಸರ್, ನಾನು ದುಡ್ಡು ಬಗ್ಗೆ ಮಾತಾಡಕ್ ಇಷ್ಟ ಪಡಲ್ಲ ಬೆಳಗ್ಗೆ. ಅದು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ನಂಗೆ ಗೊತ್ತು. ಬಟ್ ನಾವು ಬೇರೆ ಕ್ಲಾಸಸ್ ಅನ್ನ ಅಟೆಂಡ್ ಆಗ್ತಿರ್ತೀವಿ, ಪೇಡ್ ಪ್ರೋಗ್ರಾಮ್ಸ್ ಎಲ್ಲ. ಬಟ್ ಅಲ್ಲಿರೋ ಎಂಥಸಿಸಮ್, ಜನ ಅದ್ ಹೆಂಗೆ ಕ್ಯೂರಿಯಾಸಿಟಿಯಿಂದ ಬರ್ತಾರೆ, ಅಷ್ಟೆಲ್ಲ ದುಡ್ಡು ಕೊಟ್ಟು ಆಮೇಲೆ ಅದು ಲಾಸ್ಟ್ ಎಂಡ್ ವರ್ಗೂ ಮುಗೀತು ಕ್ಲಾಸ್ ಅನ್ನೋದ್ಗೂ ಯಾರು ಲೀವ್ ಆಗಲ್ಲ. ಬಟ್ ಇಲ್ಲಿ 100 ಸಂಖ್ಯೆ ಇರೋದು, ಮತ್ತೆ ಬೆಳಿಗ್ಗೆ 7 ಗಂಟೆ ಆಗೋಷ್ಟೊತ್ತಿಗೆ 50 ರೆಡ್ಯೂಸ್ ಆಗ್ಬಿಟ್ಟಿರುತ್ತೆ.
ಬಟ್ ಜನಕ್ಕೆ ಏನ್ ಕೆಲವೊಂದನ್ನ ಫ್ರೀ ಆಗಿ ಕೊಡ್ತೀವಂದ್ರೆ ಅಷ್ಟೊಂದು ಅಸಡ್ಡೆ ಯಾಕಂತ ಗೊತ್ತಿಲ್ಲ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋದು, ಫ್ರೀ ಸರ್ವಿಸ್ ನಮ್ದು. ನಮ್ಗೆ ಅದು ಪ್ರತಿದಿನ ಎಕ್ಸ್ಪೀರಿಯನ್ಸ್ ಆಗ್ತಿರತ್ತೆ ಸರ್. ಹೌದು ಪೇಡ್ ಅದು ಪ್ರೋಗ್ರಾಮ್ ಅಲ್ಲಿ ನೀವು ನಾನು ಹೇಳಿದ್ರು ನಾನ್ ನಾನ್ 20,000 ಇವಾಗ ಪೇ ಮಾಡಿ ಇಯರ್ಲಿ ಪ್ರೋಗ್ರಾಮ್ ಜಾಯಿನ್ ಆಗಿರೋದು ಸರ್. ಮತ್ತೆ 20 ಡೇಸ್ ಎವ್ರಿ 20 ಡೇಸ್ ಮತ್ತೆ ಬೇರೆ ಬೇರೆ ಪ್ರೋಗ್ರಾಮ್ ಮಾಡಿದಾಗೆಲ್ಲ 5,000 6,000 ಈ ತರ ಬರೀ 20 ಡೇಸ್ ಇರ್ತದೆ ಸರ್. ಬಟ್ ಅಲ್ಲಿ ಹೌದು ಜನ ಹೆಂಗ್ ಬರ್ತಾರ, ಅದೆಷ್ಟು ಅಟ್ರಾಕ್ಷನ್ ಆಗಿರ್ತಾರ ಅಂದ್ರೆ ನನಗ್ ಗೊತ್ತಿಲ್ಲ. ಹ್ಮ್ ಇವನ್ ನಾನು ನಂದು 5:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸರ್. ಆ ಕ್ಲಾಸ್ ಇದ್ದಾಗ ನಾನು ಇಲ್ಲೇ ಒಂದ್ ಸ್ವಲ್ಪ ಮಿಸ್ ಆಗಿದೆ. ಬಟ್ ವಿತಿನ್ ಅಲ್ಲೇ ಲೀವ್ ಆದ ತಕ್ಷಣನೇ ಇನ್ನ ಬೇರೆಯವ್ರ ಕ್ವಶನ್ ಕೇಳ್ತಿರ್ತಾರ. ಬಟ್ ಅಲ್ಲಿ ಲೀವ್ ಆಗೋಕ್ಕಿಂತ ಮುಂಚೆನೆ ನಾನು ಇನ್ನು ಲೀವ್ ಆಗಿ ನಿಮ್ ಕ್ಲಾಸ್ ಜಾಯಿನ್ ಆಗ್ತೀನಿ ಸರ್. ನಂಗೆ ಅಷ್ಟೊಂದು ಕ್ಯೂರಿಯಾಸಿಟಿ, ನಾನು ಇಲ್ಲಿ ಏನೈತೆ ಅನ್ನೋದು ನಂಗೆ ಗೊತ್ತೈತಿ. ಅಲ್ಲೇ ಪೇಡ್ ಕೊಟ್ರು ಇಲ್ಲಿನೂ ಏನೈತಿ ಎಕ್ಸ್ಟ್ರಾ ನಾಲೆಜ್ ಅನ್ನೋದ್ ಬಗ್ಗೆ ನನಗ್ ಗೊತ್ತಿದೆ ಸರ್. ಬಟ್ ಹೌದು ಜನಕ್ಕೆ ಈಗ ಲಿಂಕ್ ಕಳಿಸ್ತೀವಿ, ಮಾಹಿತಿ ಹೇಳ್ತೀವಿ. ಇವನ್ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಮ್ ಕೊಲೀಗ್ಸ್ ಅಲ್ಲಿ ಹೇಳಿದ್ರೆ ತುಂಬಾ ಒಂಥರ ನೆಗ್ಲೆಕ್ಟ್ ಮಾಡ್ತಾರೆ. ಹೌದಾ 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 ಅಂತ ಹೇಳಿ. ಎಷ್ಟೊಂದ್ ಜನ ನಮ್ದು ಫ್ರೆಂಡ್ಸ್ ಆಧ್ಯಾತ್ಮಿಕದಲ್ಲಿ ಇಂಟ್ರೆಸ್ಟ್ ಇರೋರು ಕೂಡ ಈ ತರ ಲಿಂಕ್ ಶೇರ್ ಮಾಡಿದಾಗ ಜಾಯಿನ್ ಆಗಲ್ಲ ಸರ್. ಅದು ಏನು ಒಂದ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ನಂಗೆ. ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ನಾವು ಪ್ರಯತ್ನ ಮಾಡೋಣ ಅಷ್ಟೇ. ಪ್ರಯತ್ನ ನಮ್ದು, ಫಲಿತ ದೇವ್ರದ್ದು. ಅರ್ಥ ಆಯ್ತಾ? ಅಲ್ಲ ಫಲಿತ ಸರ್, ಬಂದು ಅಲ್ಲಿ ನೈಸರ್ಗಿಕ. ಎಷ್ಟೊಂದ್ ಜನ ಹಿಂಗೆಲ್ಲ ಇರ್ತಾರೆ, ಇಲ್ಲಿ ಯಾಕೆ ಈ ತರ ಅಂತ. ಹೌದು. ಅಂದ್ರೆ ಏನಾಗುತ್ತಂದ್ರೆ ಈ ಅಂದ್ರೆ ಜನರಿಗೂ ಅಷ್ಟೇ, ಅವ್ರು ಏನೋ ಒಂದು ಕೊಟ್ರೆ ಅದು ನಾನು ಕಲ್ಕೊಂತೀನಲ್ಲ, ಹೋಗಿಲ್ಲ ಅಂದ್ರೆ ಕಲ್ಕೊಂತೀನಿ ಅಂತ ಒಂದು ಉದ್ದೇಶ ಹಾ ಇರುತ್ತೆ. ಸರ್, ಆ ಫೀಲ್ ಇರುತ್ತೆ ಸರ್. ಒನ್ ಡೇ ಮಿಸ್ ಆದ್ರೂನು ಲಾಸ್ ಅನ್ನೋ ಟೈಪ್ ಇರ್ತಾರೆ ಸರ್ ಅಲ್ಲಿ ಜನ. ಹೌದು, ಏನೋ ಕಲ್ಕೊಂತೀನಿ ಬಟ್ ಅಂತ ಇಲ್ಲಿ ಒಂದು ಉದ್ದೇಶದಿಂದ ಖಂಡಿತವಾಗಿ ಬರ್ತಾರೆ. ಇಲ್ಲಿ ಏನಂದ್ರೆ ನಾವು ಏನು ಕಲ್ಕೊಂಡ ಅವಕಾಶ ಇಲ್ಲ, ಕಲಿಯೋದಿರ್ತದೆ. ಆದ್ರೆ ಅವ್ರಿಗೆ ಓಕೆ ಅವಕಾಶ ಇದ್ರೆ ಕಲಿಯೋಣ, ಇಲ್ಲ ಅಂದ್ರೆ ಮತ್ತೆ ವಿಡಿಯೋ ನೋಡ್ಕೊಳ್ಳೋಣ ಅಂತ ಆ ಉದ್ದೇಶದಲ್ಲಿ ಇರ್ತಾರೆ. ಯಾವುದೇ ಇರ್ಲಿ, ಸತ್ಯ ಮಾರ್ಗ ಒಂದು ಹೇಳ್ಬೇಕಂದ್ರೆ ಸತ್ಯ ಮಾರ್ಗ ಸ್ಟ್ರೈಟ್ ಮಾರ್ಗ ಅದು. ಮತ್ತೆ ಸ್ವಲ್ಪ ನಿಧಾನವಾಗ್ಬೋದು ಅಷ್ಟೇ. ನಿಧಾನ ಅನ್ನೋದು ಇರ್ಬೋದು, ಬಟ್ ಸತ್ಯ ಮಾರ್ಗವೇ ಒಳ್ಳೆ ಮಾರ್ಗ ಅಷ್ಟೇ. ನಾವಿರೋದು ಸತ್ಯ ಮಾರ್ಗದಲ್ಲಿ. ಸೊ ನಾವೇನು ಯಾವ್ದಕ್ಕೂ ಸಂಶಯ ಇಲ್ಲ, ಏನಿಲ್ಲ, ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಯಾರ್ಯಾರು ಬರ್ತಾ ಇರ್ತಾರೋ, ಒಂದು ನದಿ ಹೋಗ್ತಾ ಇರುವಾಗ ಪಕ್ಕದಲ್ಲಿ ಎಷ್ಟೋ ಕಾಲುವೆಗಳು ಬಂದು ಬಂದು ಸೇರ್ಕೊತಾ ಇರ್ತದೆ. ಆತರ ಇದು ಹೋಗ್ತಾನೆ ಇರ್ತದೆ ಅಷ್ಟೇ. ನಿರಂತರ ಪ್ರಯಾಣ ಅಲ್ವಾ ಇದು. ಅದ್ರ ಬಗ್ಗೆ ಫಲಿತ ಬಗ್ಗೆ ಯೋಚನೆ ಮಾಡಲ್ಲ. ಬಟ್ ಆದ್ರೆ ಪ್ರಯತ್ನ ಅಂತೂ ಯಾವಾಗ್ಲೂ ಮಾಡಿ ಅಂತ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಅಷ್ಟೇ. ನೀವು ಫಲಿತ ಅದು ಆಗಿಲ್ಲ ಅಂತ ಬಗ್ಗೆ ನೀವು ಥಿಂಕ್ ಮಾಡ್ಕೋಬೇಡಿ. ನೀವೇನು ಅದ್ರ ಬಗ್ಗೆ ಡಿಸ್ಟರ್ಬ್ ಮಾಡ್ಕೋಬೇಡಿ. ನಿಮ್ಮ ಒಳಗಡೆ ಇರುವಂತ ಶಾಂತಿ ಇನ್ನೊಂದು ನೀವು ಕಳ್ಕೊಳೋದು ಏನು ಬೇಕಾಗಿಲ್ಲ. ಓನ್ಲಿ ಪ್ರಯತ್ನ ಅಂತೂ ಯಾವಾಗ್ಲೂ ಇರಬೇಕು. ಪ್ರಯತ್ನ ಅನ್ನೋದು ಅಗರ್ಭವಾಗಿರ್ಬೇಕು. ಹೇಗಿರ್ಬೇಕಂದ್ರೆ ತೀವ್ರವಾಗಿರ್ಬೇಕು ಪ್ರಯತ್ನ ಯಾವಾಗ್ಲೂ. ಈಗ 360 ಕಾರ್ಯಕ್ರಮದ ತೀವ್ರವಾದ ಪ್ರಯತ್ನ ಇದು. ಆದ್ರೆ ಇದು ಕಮ್ಮಿ ಮಾಡಲ್ಲ, ನಾವು ಯಾವಾಗ್ಲೂ ಕಡಿಮೆ ಮಾಡಲ್ಲ. ಒಂದು 4 ಜನ ಇದ್ರೂ ಇದೇ ತೀವ್ರವಾಗಿರ್ತದೆ, ಇಲ್ಲಾಂದ್ರೆ 10 ಜನ ಇದ್ರೂ ಇದೇ ತೀವ್ರವಾಗಿ ನಾವು ಮಾಡ್ಕೊಂತ ಹೋಗ್ತೀವಿ. ಆ ಇಂಟೆನ್ಸಿಟಿ ಕಡಿಮೆ ಮಾಡಲ್ಲ. ಓಕೆ, ಅರ್ಥ ಆಯ್ತಮ್ಮ? ರೈಟ್. ಬಸವರಾಜ್ ಅವರು ಮಾತಾಡ್ತಾರೆ. ಬಸವರಾಜ್ ಅವರು ಹೇಳಿ ಸರ್. ಆಕ್ಚುಲಿ ಅದೇ ನಮ್ಮ ಈ ಗೌರಿಬಿದನೂರಿಗೂ ಮತ್ತೆ ಮದನಪಲ್ಲಿಗೂ ಏನೋ ಕನೆಕ್ಷನ್ ಇರ್ಬೋದು ಸರ್, ಮೋಸ್ಟ್ಲಿ. ಯಾಕಂದ್ರೆ ತುಂಬಾ ಅದ್ಭುತವಾದ ವ್ಯಕ್ತಿಗಳು ಎರಡೂ ಊರಲ್ಲೂ ಹುಟ್ಟಿರ್ತಾರೆ ಸರ್. ಆಮೇಲೆ ಮೇಡಮ್ ರಿಕ್ವೆಸ್ಟ್ ಏನಂದ್ರೆ, ಈ ಯತೀಂದ್ರ ಯೋಗಿಗಳು ಇರ್ತಾರಲ್ಲ ಸರ್, ಈಗ ಪ್ರೆಸೆಂಟ್ ಲೈವ್ ಅಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಮೇಡಮ್ ಅವ್ರಿಗೆ ಅವ್ರ ಬಗ್ಗೆ ದಯವಿಟ್ಟು ಹೇಳೋದಕ್ಕೆ ಹೇಳಿ ಸರ್. ಯಾಕಂದ್ರೆ ಅವ್ರು ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಲೈವ್ ಅಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥವ್ರ ಬಗ್ಗೆ ಯಾವತ್ತಾದ್ರೂ ಒಂದ್ ಸರಿನೋ ಅಥವಾ 2 ಸರಿನೋ ಅವ್ರ ಬಗ್ಗೆ ಹೇಳೋದಕ್ಕೆ ಇನ್ಫಾರ್ಮ್ ಮಾಡಿ. ಎಸ್, ಅವಕಾಶ ಇದ್ರೆ ಯಾರು ಅವಕಾಶ ನೋಡ್ಕೊಂಡು ಮೇಡಮ್ ಅವರು ಪ್ಲಾನ್ ಮಾಡಿ. ಅವರೆಲ್ಲ ಇರ್ತಾರೆ ಸರ್. ಈಗ ಲಾಸ್ಟ್ ಟೈಮ್ ಇವ್ರದ್ದು ಹೇಳಿದ್ರಿ, ನಮ್ಮ ಇವ್ರು ಸರ್ ಯೋಗಿ ಸಿಎಂ ಬಗ್ಗೆ ಅಲ್ಲ, ಸಿಎಂ ಬಗ್ಗೆ ಹೇಳಿದ್ರಿ ಸರ್ ಲಾಸ್ಟ್ ಟೈಮ್. ಆ ರೀತಿ ಪ್ರೆಸೆಂಟ್ ಆಲ್ರೆಡಿ ಇರ್ತಾರೆ ಸರ್. ಇರೋರ್ ಬಗ್ಗೆ ದಯವಿಟ್ಟು ಸ್ವಲ್ಪ ಫೋಕಸ್ ಮಾಡಿ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಪ್ರಯತ್ನ ಮಾಡ್ತೀವಿ. ಆಮೇಲೆ ರೇಣುಕಾ ಅವರೇ ಮಾತಾಡ್ತೀವ? ಫೈನಲ್ ಹಂಚಿಕೆ ಇದು. ಎಸ್, ಹೇಳಿ. ಮೇಡಮ್ ಒಬ್ರು ಹೇಳಿದ್ರು, ಹೊರಗಡೆ ಎಷ್ಟು ದುಡ್ಡು ಕೊಟ್ಟರು ಅದಕ್ಕೆ ಹೋಗಿ ಅಟೆಂಡ್ ಆಗ್ತಾರೆ, ಇದಕ್ಕೆಲ್ಲ ಏನು ಎತ್ತ ಅಂತ ಇದೆಲ್ಲ ಯೋಚನೆ ಮಾಡ್ತಾರೆ ಅಂತ. ನಿಜ ಮೇಡಮ್, ನಾನು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಾನು ನೋಡಿದ್ದೀನಿ. ಎಷ್ಟು ಒಳ್ಳೇದು ಅಂತ ನಾವು ಹೇಳಕ್ ಪ್ರಾಡಕ್ಟ್ ಕೊಟ್ಟು ಹೋದಾಗ ಅವರು ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಒಂದು ವಿಶ್ಲೇಷಣೆ ಮಾಡೋದಕ್ಕೆ ಬರೋದಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಯಾವ್ದಕ್ಕೂ ಮೇಡಮ್ ಒಂದು ಯೋಗ್ಯತೆ ಅನ್ನೋದು ಬೇಕಲ್ವಾ ಮೇಡಮ್?
ಈಗ ಒಂದ್ ಯೋಗ ಈ ತರದ್ದೆಲ್ಲ ಒಳ್ಳೇದು ಸಿಕ್ತಿದೆ ಅಂತಂದ್ರೆ ಯಾರು ಅಷ್ಟು ಸುಲಭವಾಗಿ ಬರಲ್ಲ. ಬಂತು ಅಂತಂದ್ರೆ ನಿಜವಾಗ್ಲೂ ಅವರು ಒಂದು ಗ್ರೇಟ್ ಮಾಸ್ಟರ್ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್ ಹೇಳ್ದಂಗೆ ನಿಜವಾಗ್ಲೂ ಪ್ರಯತ್ನ ಅನ್ನೋದು ಮಾಡ್ತಾ ಇದ್ರೆ ಸತ್ಯಮೇವ ಜಯತೆ, ಯಾವತ್ತೂ ಮೇಡಮ್ ಸತ್ಯಕ್ಕೆನೆ ಜಯ ಅನ್ನೋದು ಇದು ಶಾಶ್ವತವಾದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮೇಡಮ್ ಫೋನ್ ನಂಬರ್ ತಗೋಬೋದಾ ಮೇಡಮ್? ಹಾ, ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಎಸ್ ಮ್ಯಾಮ್. ಮೇಡಮ್ ನಂಬರ್ ಹಾಕೋದಾ ಮೇಡಮ್? ಹಾ ಸರ್. ಹೇಳಿ ಮೇಡಮ್, ನಂಬರ್ ಹಾಕಿ. ನಿಮ್ ನಂಬರ್ ಹೇಳಿ ಮೇಡಮ್. ಹಾ ಸರ್, ಇಲ್ಲ ಹಾಕ್ಬಿಡ್ತೀನಿ ಸರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಡೈರೆಕ್ಟ್ ಆಗಿ. ರೈಟ್, ಓಕೆ. ಓಕೆ, ಥ್ಯಾಂಕ್ ಯು. ಎಸ್, ಓಕೆ. ದೀಪಾ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಇವತ್ತಿಂದು class ತುಂಬಾ ಚೆನ್ನಾಗಿತ್ತು ಮೇಡಮ್. ನೀವು ಸತ್ಯದ ಬಗ್ಗೆ ಹೇಳಿದ್ರಿ, ಒಳ್ಳೆಯ ವಿಚಾರಗಳಿಗೆ ನೀವು ಹಠ ಮಾಡ್ಬೇಕು, ಛಲ ಇರ್ಬೇಕು ಅಂತ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಸತ್ಯದ ದಾರಿಯಲ್ಲಿ ನಡಿಬೇಕಾದಾಗ, ಸತ್ಯದ ದೋಣಿಲಿ ನಾವು ನಡಿಬೇಕಾದಾಗ ಅದು ಅಳ್ಳಾಡ್ಬಹುದು, ಆದ್ರೆ ಮುಳುಗೋದಿಲ್ಲ ಯಾವತ್ತೂನು. ನಾವು ದಡ ಖಂಡಿತ ಸೇರ್ತೀವಿ, ಆದ್ರೆ ಸುಳ್ಳಿನ ದಾರಿ ನಡಿಬಾರ್ದು ಅಂತ ನಾನ್ ತಿಳ್ಕೊಂಡೆ ಮೇಡಮ್. ಓಶೋ ಅವ್ರದ್ದು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವೆಲ್ಲ ಹೈಸ್ಕೂಲ್ ಅಲ್ಲಿ ಇದ್ದಾಗ ಅವ್ರದ್ದು ಒಂದು ಸುಭಾಷಿತ ತರ ಬರ್ತಾ ಇತ್ತು ಒಂದೊಂದ್ ಸೆಂಟೆನ್ಸ್ ಅಲ್ಲಿ, ಬಟ್ ನಮ್ಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಈಗ ನೀವು ಅವ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಹೇಳಿದೀರಾ. ನಾನು ಅಷ್ಟೊಂದು ಅವ್ರ ಬುಕ್ಸ್ ಎಲ್ಲ ಏನು ಓದಿಲ್ಲ, ನನ್ಗೆ ತುಂಬಾ ಬುಕ್ಸ್ ಓದಿಲ್ಲ ಮೇಡಮ್. ನಾನು ಈಗ ಇದು ಆಧ್ಯಾತ್ಮದಲ್ಲಿ ಬಂದಾಗ ಮಾತ್ರ ಈಗ ಕೆಲವು ವಿಚಾರಗಳನ್ನ ನಾನು ತಿಳ್ಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ನನ್ಗೆ ಏನು ಅಂದ್ರೆ ಫಸ್ಟ್ ಪರ್ಸನಲಿ ಹೇಳ್ಬೇಕು ಅಂದ್ರೆ ನಿಮ್ ಟಾಕಿಂಗ್ ಸ್ಟೈಲು, ರಂಗನಾಥ್ ಗುರುಜಿ ಟಾಕಿಂಗ್ ಸ್ಟೈಲು, ಮತ್ತೆ ಮನೋರಮಾ ಅಮ್ಮಂದು ಟಾಕಿಂಗ್ ಸ್ಟೈಲು, ನಾಗರಾಜ್ ಗುರುಜಿ ತುಂಬಾ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಿರಲ್ಲ, ತುಂಬಾ ಖುಷಿ ಆಗುತ್ತೆ, ಕೇಳ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಆತರ ವಾಕ್ ಚಾತುರ್ಯ ಬರ್ಬೇಕು ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂದ್ ಕ್ವಶನ್ ಮೇಡಮ್. ನನ್ ಫಸ್ಟ್ ಕ್ವಶನ್. ಇನ್ನೊಂದ್ ಕ್ವಶನ್ ಇದೆ, ಆಮೇಲೆ ಕೇಳ್ತೀನಿ. ಫಸ್ಟ್ ಕ್ವಶನ್, ನೀವು ಆಲ್ರೆಡಿ ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ, ಅದನ್ನ ಗಮನಿಸಿ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್. ಗುರುಜಿ ಆಗ್ಲಿ ನೀವಾಗ್ಲಿ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಂಪ್ರೆಸ್ ಆಗಿದ್ದೀನಿ. ನೀವು ಕೂಡ ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಮ್ಮ, ಅದನ್ನ ಗುರುತಿಸಿ ಅಷ್ಟೇ. ಗುರುತಿಸದೇ ಇರೋದಕ್ಕೆ ನಿಮ್ಗೆ ಚೆನ್ನಾಗಿ ಮಾತಾಡ್ತಾ ಇಲ್ವೇನೋ ಅನ್ನೋ ಫೀಲಿಂಗ್ ಅಲ್ಲಿ ಇದ್ದೀರಾ. ನೀವು ಬಹಳ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಾ, ನೀವು ಬಹಳ ಅದ್ಭುತವಾಗಿರ್ತಕ್ಕಂಥ ವಾಗ್ಮಿ, ಅದನ್ನ ಗುರುತಿಸಿ ಅಷ್ಟೇ. ಇನ್ನು ನಾನು ಕಲಿತಾ ಇದ್ದೀನಿ ಮೇಡಮ್, ಕಲಿಬೇಕು ತುಂಬಾನೇ ಇದೆ. ನಾವು ಕಲಿಯೋದು ಏನು ಇಲ್ಲ ಮ್ಯಾಮ್, ನಾವು ಕಲಿಯೋದು ಏನು ಇಲ್ಲ, ಎಲ್ಲ ಅನುಭವಗಳನ್ನ ಪಡ್ಕೊಳ್ಬೇಕಷ್ಟೇ. ನಾವೆಲ್ಲ ಕಲ್ತೆ ಇಲ್ಲಿ ಭೂಮಿ ಮೇಲೆ ಬಂದಿರತಕ್ಕಂಥದ್ದು, ಆದ್ರೆ ಅದು ಮರ್ತೋಗಿರ್ತೀವಿ ಅಷ್ಟೇ. ಅದನ್ನ ನೆನಪು ಮಾಡ್ಕೊಳ್ಬೇಕು, ಅದನ್ನ ಅನುಭವಗಳ ಮುಖಾಂತರ ಅನುಭವಿಸ್ಬೇಕಷ್ಟೇ. ನನ್ಗೆಲ್ಲ ಗೊತ್ತಿದೆ ಅನ್ನೋ ಒಂದು ಸ್ಥಿತಿನ ನೀವು ಸ್ಥಾಪಿತ ಮಾಡ್ಕೊಳ್ಳಿ, ಖಂಡಿತ ಸಾಧ್ಯ ಆಗತ್ತೆ. ನೀವು ಮಾತಾಡ್ತೀರಾ, ಆಮೇಲೆ ಜೊತೆಗೆ ನೀವು ಕೂಡ ಈ ಒಂದು ವೇದಿಕೆಯಲ್ಲಿ ಸೆಷನ್ಸ್ ನ ಮಾಡೋದನ್ನ ಶುರು ಮಾಡಿ, ಖಂಡಿತ ನೀವು ಕೂಡ ಮಾತಾಡೋದನ್ನ ಶುರು ಮಾಡ್ತೀರಾ. ನಿನ್ನೆ ಆಲ್ರೆಡಿ ಒಂದು ಸೆಷನ್ ಮಾಡಿದೆ ಮೇಡಮ್ ಅವರು. ಅದ್ಭುತ ಸರ್, ಅದ್ಭುತ. ನಿನ್ನೆ ಆಲ್ರೆಡಿ ಒಂದು ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಿದ್ರು, ಅದು ವಿಡಿಯೋನು ಕಲಿಸಿದ್ರು ದೀಪಾ ಬಹಳ ಅವರು. ಅದ್ಭುತ, ನಾನು ಬಹಳ ಹೇಳಿದೆ ಅದ್ಭುತವಾದ ವಿಷಯಮ್ಮ, ಅದು ಕಂಟಿನ್ಯೂ ಮಾಡಿ. ಸೊ ಯಾವಾಗ್ಲೂ ನಮ್ಮ ಬಾಬಾಜಿ ಅವರು ನಿಮ್ಗೆ ಬ್ಲೆಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದ್ರೆ, ಎಷ್ಟು ಹೆಚ್ಚಾಗಿದ್ರೆ ಅಷ್ಟು ಮಾಡಿ ಅಂತ ಹೇಳಿದೀನಿ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದ್ ಕ್ವಶನ್ ಏನು ಅಂತಂದ್ರೆ, ನೀವು ಪ್ರೀತಿ ಬಗ್ಗೆ ಹೇಳಿದಿರಲ್ಲ, ಪ್ರೀತಿ ಅಂತ ಅಂದ್ರೆ ನಾವು ಅದನ್ನ ತುಂಬಾ ಇಷ್ಟ ಪಡೋದು ಅಂತ ಸಾಮಾನ್ಯವಾಗಿ ತಿಳ್ಕೊಂತೀವಿ. ಆಧ್ಯಾತ್ಮದಲ್ಲಿ ಪ್ರೀತಿ ಅಂದ್ರೆ ಏನು, ಭಕ್ತಿ ಅಂದ್ರೆ ಏನು ಅಂತ ನನ್ ಕ್ವಶನ್ ಇತ್ತು ಮೇಡಮ್. ಪ್ರತಿಯೊಂದನ್ನ ಕೂಡ ಸಂಪೂರ್ಣವಾಗಿ ಬೇರೆ ಬೇರೆ ಅಲ್ಲದೆ ಸಂಪೂರ್ಣತೆಯನ್ನ ಕಂಡುಕೊಳ್ತಕ್ಕಂಥದ್ದು. ಅಂದ್ರೆ ಸಾಧಾರಣವಾಗಿ ಮನಸ್ಸು ಮತ್ತೆ ಮೆದುಳು ಇವೆರಡು, ಹಾರ್ಟ್ ಹೃದಯ ಮತ್ತೆ ಮೆದುಳು ಇದು ಹೇಗಂತಂದ್ರೆ, ಮೆದುಳು ಎಲ್ಲವನ್ನು ಕೂಡ ಬೇರೆ ಬೇರೆಯಾಗಿ ನೋಡ್ತಾ ಹೋಗುತ್ತೆ, ಎಲ್ಲವನ್ನು ಕೂಡ ಡಿಸ್ಕನೆಕ್ಟೆಡ್ ಆಗಿ ನೋಡ್ತಾ ಹೋಗುತ್ತೆ. ಆದ್ರೆ ಹೃದಯ ಹೇಗೆ ಅಂತಂದ್ರೆ ಎಲ್ಲವನ್ನು ಕೂಡ ಕನೆಕ್ಟೆಡ್ ಆಗಿ ನೋಡ್ತಾ ಹೋಗುತ್ತೆ. ಆ ಸಂಪೂರ್ಣತೆಯನ್ನ ನಾವು ಗಮನಿಸಿದಾಗ ಅದು ಬಹಳ ಅದ್ಭುತವಾಗಿರುತ್ತೆ. ಸೊ ಆ ಸಂಪೂರ್ಣತೆಯಿಂದ ಪ್ರತಿಯೊಂದನ್ನು ಕೂಡ ಗಮನಿಸ್ತಕ್ಕಂಥದ್ದೇ ಆ ಆರಾಧನಾ ಸ್ಥಿತಿ, ಆ ಪ್ರೀತಿಯ ಸ್ಥಿತಿ, ಆ ಪ್ರೇಮದ ಸ್ಥಿತಿ. ಅದೇ ಆಧ್ಯಾತ್ಮಿಕತೆಯಲ್ಲಿ ನಾವು ಪ್ರೀತಿ, ಪ್ರೇಮ, ಅನುರಾಗ ಅಂತೆಲ್ಲ ಹೇಳಿ ಕರಿತಕ್ಕಂಥದ್ದು. ಪ್ರತಿಯೊಂದನ್ನ ಕೂಡ ಸಂಪೂರ್ಣ ಭಾವದಿಂದ ಅಂಗೀಕಾರ ಮಾಡ್ತಕ್ಕಂಥದ್ದು, ಗಮನಿಸ್ತಕ್ಕಂಥದ್ದು. ಮೇಡಮ್ ಭಕ್ತಿ ಅಂದ್ರೆ ಹೇಗೆ ಮೇಡಮ್, ಅದೊಂದು ಹೇಳಿ ಮೇಡಮ್. ಪ್ರೀತಿಗೆ ಇನ್ನೊಂದು ಹೆಸರು ಭಕ್ತಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ರೈಟ್.
ಓಕೆ ಮೇಡಮ್. ಸೊ ಇನ್ನು ಐ ಥಿಂಕ್ ಪ್ರಶ್ನೆಗಳು ಒಳ್ಳೆ ಪ್ರಶ್ನೆಗಳು ಬಂದಿದೆ ಇವತ್ತು, ಒಳ್ಳೆ ಉತ್ತರಗಳು ಸಿಕ್ತು. ಇದು ಅದ್ಭುತವಾದ ಸತ್ಸಂಗ ಆಯ್ತು ಇವತ್ತು ಹೇಳ್ಬೇಕಂದ್ರೆ. ನಿಮ್ಮ ಪ್ರೆಸೆನ್ಸ್ ಇಂದ, ನಿಮ್ಮ ವ್ಯವಸ್ಥಾಪದಿಂದ ತುಂಬಾ ಚೆನ್ನಾಗಾಯ್ತು ಮೇಡಮ್. ಥ್ಯಾಂಕ್ ಯು ಧನ್ಯವಾದಗಳು. ಸರ್. ಥ್ಯಾಂಕ್ ಯು ಸರ್. Thank you ಥ್ಯಾಂಕ್ ಯು so ಫಾರ್ ದ much. ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸರ್. Yes.